ಡಾಕ್ಟರ್ ಪಿ.ಬಿ. ರೈ ಪ್ರತಿಷ್ಠಾನ ಕೆಯ್ಯೂರು ಮತ್ತು ಪವಿತ್ರ ವಿವಾ ಎಂಟರ್ಪ್ರೈಸಸ್ ನೆಲ್ಯಾಡಿ ಇವರ ಜಂಟಿ ಆಶ್ರಯದಲ್ಲಿ ವಿವಾ ಕಿಸಾನ್ ಕಿಂಗ್ ಸಾವಯವ ಗೊಬ್ಬರ ಹಾಗೂ ಸಾವಯವ ಕೃಷಿ ಮಾಹಿತಿ ಕಾರ್ಯಾಗಾರ ಮತ್ತು ಜಗದಂಬಾ ಎಂಟರ್ಪ್ರೈಸಸ್ ಸಂಸ್ಥೆಯ ಅನಾವರಣ ಕಾರ್ಯಕ್ರಮ ಸುಂದರರಾಮ್ ಶೆಟ್ಟಿ ಸಭಾಭವನದಲ್ಲಿ ನಡೆಯಿತು. ಡಾಕ್ಟರ್ ಪಿ.ಬಿ. ರೈ ಪ್ರತಿಷ್ಠಾನದ ಅಧ್ಯಕ್ಷ ಸಹಕಾರ ರತ್ನ ದಂಬೆಕಾನ ಸದಾಶಿವ ರೈ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಕೆ. ಸೀತಾರಾಮ ರೈ ಸವಣೂರು, ಸಂಚಾಲಕರು ವಿದ್ಯಾ ಸಮೂಹ ಸಂಸ್ಥೆ ಸವಣೂರು, ಸೇಡಿಯಾಪ್ ಜನಾರ್ದನ ಭಟ್, ಕೃಷಿಕರು ಪುತ್ತೂರು, ರಾಧಾಕೃಷ್ಣ ಬೋರ್ಕರ್, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಗುಂಡ್ಯಡ್ಕ ವಾಸು ಪೂಜಾರಿ, ಕೃಷಿಕರು ಅರಿಯಡ್ಕ ಇವರುಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಡಾಕ್ಟರ್ ಪಿ.ಬಿ. ರೈ ಪ್ರತಿಷ್ಠಾನದ ಗೌರವಾಧ್ಯಕ್ಷ ಹೇಮನಾಥ ಶೆಟ್ಟಿ ಕಾವು ಪ್ರಾಸ್ತಾವಿಕದೊಂದಿಗೆ ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಶಶಿಕುಮಾರ್ ರೈ ಬಾಲೆಟ್ಟು, ಬೂಡಿಯರ್ ರಾಧಾಕೃಷ್ಣ ರೈ, ದಯಾನಂದ ರೈ ಮಣವಳಿಕೆ, ಬಾಲಕೃಷ್ಣ ಬಾಣಜಾಲು, ಪಂಚಕತೆ ಈಶ್ವರ ಭಟ್, ಬಂಗಾರಡ್ಕ ವಿಶ್ವೇಶ್ವರ ಭಟ್, ಜಯಂತ ನಡುಬೈಲು, ಅಬುಬಕರ್ ಮುಲಾರ್ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಜಗದಂಬಾ ಎಂಟರ್ಪ್ರೈಸಸ್ ಸಂಸ್ಥೆಯನ್ನು ಡಾಕ್ಟರ್ ಪಿ.ಬಿ. ರೈ ಪ್ರತಿಷ್ಠಾನದ ಅಧ್ಯಕ್ಷ ಸಹಕಾರ ರತ್ನ ದಂಬೆಕಾನ ಸದಾಶಿವ ರೈ ಅವರು ಅನಾವರಣಗೊಳಿಸಿ ನೂತನ ಸಂಸ್ಥೆಗೆ ಶುಭ ಹಾರೈಸಿದರು. ಸಾಹಿತಿ ಮಲ್ಲಿಕಾರ್ಜುನ ರೈ ಪ್ರಾರ್ಥಿಸಿ ಡಾಕ್ಟರ್ ರಾಜೇಶ್ ಬಜ್ಜಿಂಗಳ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಪಿ.ಬಿ. ರೈ ಪ್ರತಿಷ್ಠಾನ ಧನ್ಯವಾದ ಕೈದರು. ಬಾಲಕೃಷ್ಣ ರೈ ಕಾರ್ಯಕ್ರಮ ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ವಿಷಮುಕ್ತ ಭೂಮಿ ರೋಗಮುಕ್ತ ಭಾರತ ಎನ್ನುವ ಬಗ್ಗೆ ಮಾಹಿತಿ ಕಾರ್ಯಾಗಾರ ನಡೆಸಿದ ಹಾಸನ ಜಿಲ್ಲೆಯ ಕೃಷಿ ತಜ್ಞ ಜಯಕುಮಾರ್ ಉಡುವಾರೆ ಹಾಗೂ ತುರುವೇಕೆರೆಯ ಸಾವಯವ ಕೃಷಿ ತಜ್ಞ ಶಿವಶಂಕರ್ ಡಿಸಿ ಇವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಬಳಿಕ ವಿಷಮುಕ್ತ ಭೂಮಿ ರೋಗಮುಕ್ತ ಭಾರತ ಎನ್ನುವ ವಿಚಾರದ ಬಗ್ಗೆ ಮಾಹಿತಿ ಕಾರ್ಯಾಗಾರ ನಡೆಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ.ಬಿ. ರೈ ಪ್ರತಿಷ್ಠಾನದ ಎಲ್ಲ ಸದಸ್ಯರು ಸೇರಿದಂತೆ ಹಲವಾರು ಕೃಷಿ ಪ್ರಿಯರು ಉಪಸ್ಥಿತರಿದ್ದರು. ನಾವೆಲ್ಲ ನಂಬುವ ಸತ್ಯಗಳಿಗೆ ನಮಸ್ಕರಿಸಿ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ ಪುತ್ತೂರಿನ ಇತಿಹಾಸಕ್ಕೆ ಒಂದು ಹೊಸ ರೀತಿಯ ಕೃಷಿ, ಅಡಿಕೆ ಅಥವಾ ಇನ್ನಿತರ ಬೆಳೆಗಳಿಗೆ ರಾಮಬಾಣವಾಗಿ, ಸಂಜೀವಿನಿಯಾಗಿ ಒಂದು ಔಷಧಿ ಮತ್ತು ಗೊಬ್ಬರದ ಪರಿಚಯವನ್ನು ಮಾಡುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಇದರ ಪ್ರಾಸ್ತಾವಿಕ ಮಾತುಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವಂಥ ಗಣ್ಯಾತಿ ಗಣ್ಯ ಪುತ್ತೂರು ಈ ಭಾಗದ ರೈತ ಮುಖಂಡರುಗಳೇ, ಈ ಒಂದು ಉತ್ಪನ್ನದ ಮಾಹಿತಿಯನ್ನು ನೀಡಲಿರುವಂಥ ಸಂಪನ್ಮೂಲ ವ್ಯಕ್ತಿಗಳೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಪುತ್ತೂರು, ಸುಳ್ಯ ಈ ಭಾಗದ ಪ್ರಮುಖ ರೈತರುಗಳೇ, ಬಂದಿರುವಂಥ ಬಂಧುಗಳೇ, ಭಗಿನಿಯರೇ, ಮಾಧ್ಯಮದ ಮಿತ್ರರೇ, ವಿಶೇಷವಾಗಿ ಪಿ.ಬಿ. ರೈ ಪ್ರತಿಷ್ಠಾನದ ಗೌರವಾಧ್ಯಕ್ಷರ ನೆಲೆಯಲ್ಲಿ ಪ್ರಾಸ್ತಾವಿಕವಾಗಿ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ದಂಬೆಕಾನ ಸದಾಶಿವ ರೈ ಅವರು ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಗಳು, ಜೊತೆಯಾಗಿ ಅವರೆಲ್ಲ ಕಾರ್ಯಗಳಲ್ಲಿ ನನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದರ ಮೂಲಕ ಹಲವು ಸಮಾಜಮುಖಿ ಚಟುವಟಿಕೆಗಳಿಗೆ ಪ್ರೇರಣೆಯನ್ನು ನೀಡುವಂಥದ್ದಾಗಿದೆ. ಈ ನಿಟ್ಟಿನಲ್ಲಿ ಪಿ.ಬಿ. ರೈ ಪ್ರತಿಷ್ಠಾನದಲ್ಲಿ ಅನಿಲ ವೆಂಕಪ್ಪ ರೈ ಎನ್ನುವಂಥ ಪ್ರಶಸ್ತಿಯನ್ನು ಪ್ರದಾನ ಮಾಡಿರುವಂಥದ್ದು ಕಳೆದ 25 ವರ್ಷಗಳ ಇತಿಹಾಸ. ತನ್ನ ಮಾವ ಮತ್ತು ತಂದೆಯವರನ್ನು, ಹಿರಿಯರಿಗೆ ಕೊಡುವಂಥ ಗೌರವ ಮತ್ತು ಅವರ ಒಂದು ಸಾಧನೆಯನ್ನು ಸಮಾಜಕ್ಕೆ ಮತ್ತೆ ಪರಿಚಯ ಮಾಡುವ ದೃಷ್ಟಿಯಲ್ಲಿ ಪಿ.ಬಿ. ರೈ ಪ್ರತಿಷ್ಠಾನ ಮತ್ತು ಅನಿಲ ವೆಂಕಪ್ಪ ರೈ ಪ್ರಶಸ್ತಿಯನ್ನು ವರ್ಷಂಪ್ರತಿ ಸಾಧಕರಿಗೆ ಕೊಡ್ತಾ ಬರ್ತಾ ಇದ್ದಾರೆ. ಸಾಧಕರು ಅಂತ ಹೇಳಿದರೆ ಈ ಸಮಾಜದ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಾಧನೆಗಳನ್ನು ಮಾಡಿದವರನ್ನು ಗುರುತಿಸುವಂಥದ್ದೊಂದು ದೊಡ್ಡ ಜವಾಬ್ದಾರಿಯನ್ನು ಪಿ.ಬಿ. ರೈ ಪ್ರತಿಷ್ಠಾನ ನಡೆಸಿಕೊಂಡು ಬರ್ತಾ ಇದೆ. ಇದರಿಂದ ಏನು ಸಾಧನೆ ಆಗ್ತದೆ ಅಂತ ಹೇಳಿದರೆ, ನಾವು ಮಾಡುವ ಸಾಧನೆಗಿಂತ ಇನ್ನೊಬ್ಬರ ಸಾಧನೆಯನ್ನು ಗುರುತಿಸಿ ಈ ಸಮಾಜಕ್ಕೆ ಮತ್ತೆ ಪರಿಚಯ ಮಾಡುವುದರ ಮೂಲಕ ಮತ್ತೊಬ್ಬರಿಗೆ ಸಾಧನೆಯನ್ನು ಮಾಡಲಿಕ್ಕೆ ಒಂದು ರೀತಿಯ ದಾರಿ ಮಾಡಿಕೊಟ್ಟಾಗ್ತದೆ, ಅವಕಾಶಗಳನ್ನು ನೆನಪು ಮಾಡಿದ ಹಾಗೆ ಆಗ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ ರಾಷ್ಟ್ರ
ಅಂತಾರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದವರು, ಅಥವಾ ಪುತ್ತೂರು, ಸುಳ್ಯ, ಬಂಟ್ವಾಳ, ಕಡಬ ಈ ಭಾಗದಲ್ಲಿ ಹಲವು ಕ್ಷೇತ್ರದಲ್ಲಿ ಸಾಧನೆಗೈದವರನ್ನು ಗುರುತಿಸಿದ ಮಹತ್ ಸಾಧನೆ ಮಾಡಿದಂಥ ಸಂಸ್ಥೆ PB ರೈ ಪ್ರತಿಷ್ಠಾನ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಪ್ರಾಸ್ತಾವಿಕವಾಗಿ ಕೃಷಿಗೂ ಇದಕ್ಕೇನು ಸಂಬಂಧ ಅಂತ ಕೇಳಿದರೆ ಸಂಬಂಧ ಇದ್ದೇ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ಸವಣೂರು ಸೀತಾರಾಮರಯ್ಯವರು, ಇವತ್ತಿನ ಕಾರ್ಯಕ್ರಮದ ಡಾಕ್ಟರ್ UP ಶಿವಾನಂದರವರು ಈ ಪ್ರಶಸ್ತಿಗೆ ಭಾಜನರಾದವರು. ನನ್ನನ್ನು ಸಮೇತ ಈ ಪ್ರಶಸ್ತಿಯಲ್ಲಿ ತೆಗೊಂಡಿದ್ದಾರೆ. ಅಂತ ಅನೇಕ ಮಂದಿಯನ್ನು ಸಾಧಕರಿಗೆ ಸನ್ಮಾನ ಮಾಡಿದಂಥ, ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಂಥ ಸಂಸ್ಥೆ PB ರೈ ಪ್ರತಿಷ್ಠಾನ. ಯಾಕೆ ಈ ಮಾತನ್ನು ಉದ್ದೇಶ ಹೇಳ್ತಾ ಇದ್ದೇನೆ ಮತ್ತೆ ಅಂತ ಹೇಳಿದರೆ, ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಂಥ ಅನೇಕ ಸಾಧಕರನ್ನು ಗುರುತಿಸಿದಂಥ ಹೆಮ್ಮೆಯ ಸಂಸ್ಥೆ PB ರೈ ಪ್ರತಿಷ್ಠಾನ. ನಾನು ಅದನ್ನೇ ಉಲ್ಲೇಖ ಮಾಡುವಂಥದ್ದು, ಸಾಧಕರನ್ನು ಸನ್ಮಾನಿಸುವುದರಿಂದ ನಮಗೇನು ಸಿಗ್ತದೆ ಅಂತ ಹೇಳಿದರೆ, ಇಂಥ ಸಾಧನೆಯನ್ನು ಮತ್ತೆ ಬೇರೆ ಬೇರೆ ಜನ ಮಾಡಲಿಕ್ಕೆ ಅವಕಾಶಗಳಾಗ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ ಈ ಒಂದು ಕೆಲಸವನ್ನು ಈ ಸಂಸ್ಥೆ ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮ ಏನು? ಇವತ್ತು ಒಂದು ವಿವಾ ಎನ್ನುವಂಥ, ಕಿಸಾನ್ ಕಿಂಗ್ ಎನ್ನುವಂಥ ಒಂದು ಉತ್ಪನ್ನವನ್ನು ಸಮಾಜಕ್ಕೆ, ಈ ರೈತರಿಗೆ, ಈ ಭಾಗಕ್ಕೆ ಪರಿಚಯ ಮಾಡುವಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು PB ರೈ ಪ್ರತಿಷ್ಠಾನ ಕೈಗೆತ್ತಿಕೊಂಡಿದೆ. ಇದರ ಮೂಲ ಉದ್ದೇಶ ಮಾರುಕಟ್ಟೆ ಅಲ್ಲ, ನಾವು ವ್ಯಾಪಾರ ಮಾಡಲಿಕ್ಕೆ ಬಂದವರಲ್ಲ, ವ್ಯಾಪಾರ ನಮ್ಮ ಉದ್ದೇಶ ಅಲ್ಲ, ನಾನಂತೂ ಅಲ್ಲ, ದಂಬೆಕಾನದ ಸದಾಶಿವರಯ್ಯವರಲ್ಲ. ನಾವು ಯಾರು ಇದರ ಮಾರಾಟದಿಂದ, ಇದರಿಂದ ಏನೋ ಒಂದು ಲಾಭ ಆಗಬೇಕು, ರೈತರಿಂದ ಆಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಈ ಕೆಲಸವನ್ನು ಮಾಡ್ತಾ ಇದೆ. ಇದು ಬಹಳ ಪ್ರಮುಖವಾದ ವಿಚಾರ. ನಮ್ಮ ಉದ್ದೇಶ ಇರುವಂಥದ್ದು ಈ ದಕ್ಷಿಣ ಕನ್ನಡ ಜಿಲ್ಲೆ, ಅದರಲ್ಲೂ ಮುಖ್ಯವಾಗಿ ಸುಳ್ಯ, ಪುತ್ತೂರು, ಕಡಬ, ಬೆಳ್ತಂಗಡಿ, ಬಂಟ್ವಾಳ ಈ ಭಾಗದಲ್ಲಿ, ಕರ್ನಾಟಕದ ಈ ಭಾಗದಲ್ಲಿ ಅತಿ ಹೆಚ್ಚು ಅಡಿಕೆ ಮತ್ತಿತರ ತೆಂಗು, ಕೊಕ್ಕೋ, ಬಾಳೆ, ಕಾಳುಮೆಣಸು, ರಬ್ಬರು ಮತ್ತಿತರ ಬೆಳೆಗಳನ್ನು ಬೆಳೆಯುವಂಥ ಪ್ರದೇಶ. ಇಲ್ಲಿ ರೈತರು ಅದನ್ನೇ ಮುಖ್ಯವಾಗಿ ನಂಬಿರುವಂಥ ಕೃಷಿ ಅಂತ ಹೇಳಿದರೆ ಅಡಿಕೆ. ಈಗ ನಮ್ಮ ಇಡೀ ಜೀವನವನ್ನು ಆಧರಿಸಿರುವಂಥ ಒಂದು ಕೃಷಿ ಅಂತ ಹೇಳಿದರೆ ಅದು ಅಡಿಕೆಯನ್ನು ಬಿಟ್ಟರೆ ಈಗ ಬೇರೆ ಉಳಿದ ಬೆಳೆಗಳು, ಈಗ ಕೊಕ್ಕೋ ದರ ಬಂದಿದೆ, ತೆಂಗು ಅಷ್ಟು ನಮಗೆ ಪ್ರಯೋಜನ ಇಲ್ಲ, ರಬ್ಬರಿನಲ್ಲಿ ಅಷ್ಟು ಪ್ರಯೋಜನ ಇಲ್ಲ, ಕಾಳು ಮೆಣಸು ಅದು ಒಮ್ಮೆ ಏರ್ತದೆ, ಒಮ್ಮೆ ಕೆಳಗೆ ಇಳಿತದೆ, ಅದರ ಮೇಲೆ ಭರವಸೆ ಇಡದಂಥ ಪರಿಸ್ಥಿತಿಯಲ್ಲಿ ಅಡಿಕೆ ಒಂದು ಮಾತ್ರ ನಮ್ಮನ್ನು ಇವತ್ತು ರಕ್ಷಿಸ್ತಾ ಇರುವಂಥ ಬೆಳೆ ಈ ಭಾಗದಲ್ಲಿ. ಆದರೆ ಇಂಥ ಅಡಿಕೆಗೆ ಇವತ್ತು ಮಾರಕವಾದ ರೋಗಗಳು ಬಂದ ನಂತರ ಇದನ್ನು ನಿವಾರಿಸುವಂಥ ದೃಷ್ಟಿಯಲ್ಲಿ ರೈತರು ಅದರನ್ನೇ ಆಶ್ರಯಿಸಿರುವ ಕಾರಣ, ಅದಕ್ಕೇನಾದರೂ ಇಂಥ ರೋಗ ಬಂದರೆ ಇದರಿಂದ ನಾವು ಜೀವನ ಸಾಗಿಸಲು ಸಾಧ್ಯವೇ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಅದಕ್ಕೆ ಒಂದು ರೀತಿಯ ರೋಗಕ್ಕೆ ಮದ್ದನ್ನು ಅಥವಾ ಒಂದು ಗೊಬ್ಬರವನ್ನು ಕಂಡುಹಿಡಿಯುವ ದೃಷ್ಟಿಯಲ್ಲಿ ಅನೇಕ ಸಾಧಕರು, ಅನೇಕ ಉತ್ಪನ್ನಗಳು ಈಗಾಗಲೇ ಮಾರುಕಟ್ಟೆಗೆ ಬಂದು ಒಂದು ರೀತಿಯ ಫಲಿತಾಂಶ ಉಂಟು ಇಲ್ಲ ಅದರಿಂದ ಅಥವಾ ಸಮಾಧಾನ, ಬೇರೆ ಬೇರೆ ವಿಚಾರಗಳು ರೈತರಲ್ಲಿದೆ. ಆದರೆ ನಾನು ಅದನ್ನೇ ಇವತ್ತು ಮುಖ್ಯವಾಗಿ ಉಲ್ಲೇಖ ಮಾಡ್ತಾ ಇದ್ದೇನೆ. ನಾವೊಂದು ಕೆಲಸಕ್ಕೆ ಇಳಿಯುವಾಗ, ಒಂದು ಮಾರುಕಟ್ಟೆಗೆ ಇಳಿಯುವಾಗ ನಮ್ಮಲ್ಲಿ ಒಂದು ರೀತಿಯ ವಿಚಾರಗಳು ಇರ್ತದೆ. ಯಾಕೆಂತ ಹೇಳಿದರೆ ಇದನ್ನು ರೈತರು ಹೇಗೆ ನಂಬ್ತಾರೆ, ರೈತರಿಗೆ ಇದರ ಮೇಲೆ ವಿಶ್ವಾಸ ಹೇಗೆ ಬರ್ತದೆ ಹೇಳುವ ದೃಷ್ಟಿಯಲ್ಲಿ ಇರ್ತದೆ. ಅದೇ ನಾವು ಇವತ್ತು ನೇರವಾಗಿ ಹೇಳ್ತಾ ಇದ್ದೇನೆ, ನಾವು ಮಾರುಕಟ್ಟೆಗೋಸ್ಕರ ಈ ಕೆಲಸವನ್ನು ಮಾಡ್ತಾ ಇಲ್ಲ. ಮಾರುಕಟ್ಟೆ ಮತ್ತೆ ರೈತರಿಗೆ ಅದು ಬೇಕಾ ಬೇಡವಾ, ಅದು ಎಲ್ಲಿ ಸಿಗ್ತದೆ ಅಲ್ಲಿಂದ ಪಡ್ಕೊಳ್ಳಿ ಹೊರತು ಮಾರುಕಟ್ಟೆ ನಮ್ಮ ಕೆಲಸ ಅಲ್ಲ. ಮಾರುಕಟ್ಟೆಯ ವಿಚಾರದಲ್ಲಿ ನಾವು ನಿಮ್ಮ ಮುಂದೆ ನಿಂತಿಲ್ಲ, ಇಂಥ ಒಂದು ಕಾರ್ಯಕ್ರಮವನ್ನು ಜೋಡಣೆ ಮಾಡಲಿಲ್ಲ. ನಮ್ಮ ಉದ್ದೇಶ ಇರುವಂಥದ್ದು, ನಾನು ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ, ಈ ಭಾಗದ ರೈತರಿಗೆ ಏನಾದರೂ ಸಹಾಯ ಮಾಡಬೇಕು, ಏನಾದರೂ ಒಂದು ರೀತಿಯ ಒಳ್ಳೆಯ ವಿಚಾರವನ್ನು ಅವರ ಗಮನಕ್ಕೆ ತರಬೇಕು. ನಾವು ಈ ಒಂದು ಬೆಳೆಯಿಂದ ನಾವು ಬದುಕಬೇಕಾಗಿದ್ದರೆ ಅದಕ್ಕೆ ಬರುವಂಥ ರೋಗಗಳಿಂದ ನಿವಾರಣೆ ಮಾಡುವಲ್ಲಿ ಯಶಸ್ವಿಯಾದರೆ ನಮ್ಮ ಪ್ರತಿಷ್ಠಾನ ಒಂದು ದೊಡ್ಡ ಸಾಧನೆಯನ್ನು ಮಾಡಿದಾಗ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಈ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದೇವೆ. ಇದನ್ನೆಲ್ಲ ರೈತರಿಗೆ ತಿಳಿಸಬೇಕು ಅಂತೇಳಿ. ಯಾಕೆಂದರೆ ರೈತರಿಗೆ ಈಗ ಭರವಸೆ ಇಲ್ಲ. ನಮ್ಮ ಮನೆಗೆ 16 ಮಂದಿ ಬೇರೆ ಬೇರೆ ಜನ ಬರ್ತಾರೆ, ಬೇರೆ ಬೇರೆ ಉತ್ಪನ್ನಗಳನ್ನು ತರ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಅದನ್ನು ನಮಗೆ ಒಪ್ಪಿಸ್ತಾರೆ. ಅದು ನಾವು ಒಪ್ಪಿಯೋ ತಪ್ಪಿಯೋ ಏನೋ ಒಂದು ರೀತಿಯಲ್ಲಿ ಬೇಕು ಅಂತೇಳಿ ಹಾಕ್ತೇವೋ, ಅದರಿಂದ ರಿಸಲ್ಟ್ ಬರ್ತದೋ ಇಲ್ವೋ ಅಂತೇಳಿ ಗೊತ್ತಿಲ್ಲ. ಆದರೆ ಭರವಸೆ ಇಡಬೇಕು ಅಂದಿದ್ರೆ ಅದರಲ್ಲಿ ಅದಕ್ಕೆ ಪೂರಕವಾದ ವಿಚಾರಗಳು ಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಇವತ್ತು ನಾವು PB ರೈ ಪ್ರತಿಷ್ಠಾನದ ಮೂಲಕ ರೈತರಿಗೆ ಒಂದು ದೊಡ್ಡ ಮಟ್ಟದ ಒಂದು ಸೇವೆ, ಸಮಾಜ ಸೇವೆ ಅಥವಾ ಇದನ್ನು ಪರಿಚಯಿಸುವಂಥ ಕೆಲಸಕ್ಕೆ ಕೈಗೆತ್ತಿಕೊಂಡೆವು. ಆಗ ನಮ್ಮಲ್ಲಿ ಕಂಡದ್ದು ಏನು ಅಂತ ಹೇಳಿದರೆ, ಇದನ್ನು ಪರಿಚಯಿಸಬೇಕು ಅಂತಿದ್ರೂ ಸಹ ಇವತ್ತು ನೋಡಿ ನಾವು ಸಾವಿರಾರು ಜನ ಬರಬೇಕು, ಬಹಳಷ್ಟು ಗ್ರೂಪುಗಳಿಗೆ ಹಾಕಿದ್ದೇವೆ, ಬಹಳಷ್ಟು ಜನರನ್ನು ಸಂಪರ್ಕ ಮಾಡಿದ್ದೇವೆ. ದಂಬಾಕನ ಸದಾಶಿವರಯ್ಯವರು
ತನ್ನ ಮನೆಯ ಕಾರ್ಯಕ್ರಮದ ರೀತಿಯಲ್ಲಿ ಮನೆ ಮನೆಗೆ ಹೋಗಿ ಕರೆಯುವಂಥ ವಿಚಾರಗಳು, ಅಥವಾ ಯಾಕೆ ಅಂತ ಹೇಳಿದರೆ ನಮಗೆ ಇದರಿಂದ ಒಂದು ರೀತಿಯ ಉತ್ತಮ ಫಲಿತಾಂಶ ಇದೆ, ರೈತರು ಇದನ್ನು ಉಪಯೋಗ ಮಾಡಿ ನೀವು ಖಂಡಿತವಾಗಿ ಇದರಿಂದ ಯಶಸ್ವಿ ಆಗ್ತೀರಾ ಅಂತ ಹೇಳುವ ಭರವಸೆಯ ಮೇಲೆ ಈ ಉತ್ಪನ್ನವನ್ನು ನಾವು ಇವತ್ತು ಪರಿಚಯ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆ ದೃಷ್ಟಿಯಲ್ಲಿ ದಂಬೆಕಾಲ ಸದಾಶಿವರವರನ್ನು ನಾನು ಉಲ್ಲೇಖ ಮಾಡುವಂಥದ್ದು ಒಂದು ಕಡೆ ಬಿಬಿರೈ ಪ್ರತಿಷ್ಠಾನದ ವತಿಯಿಂದ ಆದರೆ, ಇನ್ನೊಂದು ಕಡೆ ಇವರೊಂದು 4-5 ತಿಂಗಳುಗಳ ಹಿಂದೆ 6 ತಿಂಗಳುಗಳ ಹಿಂದೆ ಈ ಉತ್ಪನ್ನವನ್ನು ಉಪಯೋಗಿಸಿದ ನಂತರದ ದಿನಗಳಲ್ಲಿ ಅವರಿಗೆ ಅದರಿಂದ ಬಂದ ಫಲಿತಾಂಶವನ್ನು ಕಂಡು ಅನೇಕ ರೈತರಿಗೆ ಇದನ್ನು ಪ್ರೇರಣೆ ಮಾಡಿದರು. ನೋಡಿ, ನಾನು ಉಪಯೋಗ ಮಾಡಿದ್ದೇನೆ, ನನ್ನ ತೋಟ ಸಂಪೂರ್ಣ ನಾಶವಾಗಿತ್ತು, ನಾನು ಉಪಯೋಗ ಮಾಡಿದ ಕಾರಣ ನನ್ನ ತೋಟ ಇವತ್ತು ಬಹಳ ಚಂದವಾಗಿದೆ ಅಂತ ಹೇಳೋದು ನಾವು ಈಗಾಗಲೇ ಎಲ್ಲರೂ ವಿಡಿಯೋದಲ್ಲಿ ನೋಡಿದ್ದೀರಾ, ಅಥವಾ ಬೇರೆ ಬೇರೆ ರೈತರ ಮಾಹಿತಿಯನ್ನು ನೋಡಿದ್ದೀರಾ. ಎಲ್ಲವೂ ನಾನು ಯಾಕೆ ಅದನ್ನು ಪ್ರಥಮವಾಗಿ ನಾವೆಲ್ಲ ಅದನ್ನು ಡಿಸ್ಪ್ಲೇ ಮಾಡಿದ್ದೇವೆ ಅಂತ ಹೇಳಿದರೆ, ರೈತರಿಗೆ ಇದರ ಒಂದು ಮಾಹಿತಿ ಸ್ಪಷ್ಟವಾಗಿರಲಿ. ಅದರ ನಂತರ ಏನು ಪ್ರಶ್ನೆಗಳು ಅಥವಾ ನಮ್ಮ ರೈತ ಮುಖಂಡರುಗಳು ಅವರೇನೇನು ಮಾತಾಡ್ತಾರೆ ಅದರ ಬಗ್ಗೆ ನಾವು ತಿಳ್ಕೊಳ್ಳುವ ಅಂತ ಹೇಳುವ ವಿಚಾರದಲ್ಲಿ ರೈತರಿಗೆ ಈ ಮಾಹಿತಿಯನ್ನು ಕೊಡುವ ದೃಷ್ಟಿಯಲ್ಲಿ ಇಂಥ ಒಂದು ಮಾಹಿತಿ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಮೂಲಕ ಇವತ್ತು ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಬರ್ತಾರೆ ಅಥವಾ ಎಷ್ಟು ಜನ ಬರಲಿಲ್ಲ, ಅದು ಅಲ್ಲಿ ಪ್ರಾಮುಖ್ಯವಲ್ಲ. ಆದರೆ ಇಂಥ ಅದ್ಭುತವಾದ ಬಹಳ ಪರಿಣಾಮಕಾರಿಯಾದ ಅಡಿಕೆ ರೋಗಗಳನ್ನು ನಿವಾರಿಸುವಂಥ ಒಂದು ಉತ್ಪನ್ನ ಈ ಭಾಗಕ್ಕೆ ಇವತ್ತು ಪರಿಚಯಿಸಲ್ಪಟ್ಟಿದೆ. ನಾನೀಗಾಗಲೇ ತಿಳ್ಕೊಂಡಾಗೆ ಸುಮಾರು 5-6 ವರ್ಷಗಳ ಹಿಂದೆನೇ ಈ ಉತ್ಪನ್ನ ತಯಾರಿ ಆಗಿದೆ. ಆದರೆ ನಮ್ಮ ಈ ಜಿಲ್ಲೆಗೆ ಈ ಭಾಗಕ್ಕೆ ಇದು ಬರಲಿಲ್ಲ. ಈಗ ಬಂದದ್ದು 5-6 ತಿಂಗಳುಗಳ ನಂತರ ಕೆಲವೇ ರೈತರಿಗೆ ಪರಿಚಯ ಆಗಿ ಎಲ್ಲರಿಗೂ ಪರಿಚಯ ಆಗುವಂಥ ಸಂದರ್ಭ ಇದು ಅಂತ ಹೇಳುವಂಥದ್ದು. ಬೇರೆ ಜಿಲ್ಲೆಗಳು ಇವತ್ತು ಮಾಹಿತಿ ಕೊಡಲಿಕ್ಕೆ ಇಬ್ಬರು ಬಂದಿದ್ದಾರೆ. ಒಂದು ವಿಜಯ್ ಕುಮಾರ್ ಉಡುವಾಲೆ ಅವರು, ಮತ್ತೊಂದು ಶಿವಶಂಕರ್ DC ಅವರು. ಇಬ್ಬರು ಹೊರ ಜಿಲ್ಲೆಯವರು ಬಂದಿದ್ದಾರೆ. ಒಬ್ಬರು ಹಾಸನ ಜಿಲ್ಲೆಯವರು, ಮತ್ತೊಬ್ಬರು ತುರುವೇಕೆರೆಯವರು. ಅವರು ಈ ಒಂದು ಉತ್ಪನ್ನವನ್ನು ಉಪಯೋಗಿಸಿದ ನಂತರ ಅವರ ಯಾವ ಬೆಳೆಗಳಿಗಿದೆ ಅದನ್ನು ಉಪಯೋಗಿಸಿ ಅವರು ಕಂಡುಕೊಂಡಂತ ಒಂದು ಸತ್ಯವನ್ನು ನಮ್ಮ ಮುಂದೆ ಇವತ್ತು ಬಿಚ್ಚಿ ಇಡುವ ನಿಟ್ಟಿನಲ್ಲಿ ಈ ಭಾಗದ ರೈತರಿಗೆ ಅದು ಪ್ರಯೋಜನ ಆಗಲಿ ಅಂತ ಹೇಳುವ ದೃಷ್ಟಿಯಲ್ಲಿ ಇವತ್ತು ಅವರು ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ನಾನು ಅದನ್ನೇ ಹೇಳುವಂಥದ್ದು. ಅವರು ಹೇಳಿದರೆ ನಮಗೆ ಮತ್ತು ಅದು ಯಾಕಂತ ಹೇಳಿದರೆ ಒಬ್ಬರು 10,000 ಅಡಿಕೆ ಗಿಡ ಇರುವಂಥ ರೈತರು ವಿಜಯ್ ಕುಮಾರ್ ಅವರು 10,000 ಅಡಿಕೆ ಬೆಳೆಯನ್ನು ಬೆಳೆದು ಅದರಿಂದ ಪರಿಣಾಮಕಾರಿಯಾದ ಫಸಲನ್ನು ಪಡೆದು ಒಂದು ರೀತಿಯ ರೋಗ ಬಂದಾಗ ಅದರಲ್ಲಿ ನಿವಾರಣೆಯನ್ನು ಕಂಡಂಥವರು ವಿಜಯ್ ಕುಮಾರ್ ಅವರು ಅವರ ವಿಚಾರವನ್ನು ನಮ್ಮ ಮುಂದೆ ಮತ್ತೆ ಮಂಡಿಸಲಿಕ್ಕಿದ್ದಾರೆ. ಒಟ್ಟಿನಲ್ಲಿ ಅದೇ ರೀತಿಯಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು, ಇಂಥ ಒಂದು ಉತ್ಪನ್ನವನ್ನು ಈ ಸಮಾಜದ ಈ ರೈತ ಮುಖಂಡರುಗಳು, ರೈತರುಗಳು ಎಲ್ಲರೂ ಪಡ್ಕೊಳ್ಳುವುದರ ಮೂಲಕ ನಮ್ಮ ತೋಟಕ್ಕಿರುವಂಥ ಸಮಸ್ಯೆಗಳು ಅದು ಕೇವಲ ಅಡಿಕೆಗೆ ಮಾತ್ರ ಅಲ್ಲ, ಇದು ಎಲ್ಲ ಬೆಳೆಗಳಿಗೂ ಆಗ್ತದೆ, ಎಲ್ಲ ಹಣ್ಣು ಹಂಪಲುಗಳಿಗೂ ಆಗ್ತದೆ, ಫಲಪುಷ್ಪಗಳಿಗೂ ಆಗ್ತದೆ, ಎಲ್ಲದಕ್ಕೂ ಆಗ್ತದೆ. ಯಾವ ಕೃಷಿಗೆ ಆಗೋದಿಲ್ಲ ಅಂತಿಲ್ಲ. ಮಣ್ಣಿನಲ್ಲಿ ಬೆಳೆಯುವಂಥ ಪ್ರತಿಯೊಂದು ವಿಚಾರಕ್ಕೂ ಇದು ಆಗ್ತದೆ. ಆದರೆ ಈಗ ನಾವು ಪ್ರಸ್ತುತಪಡಿಸುವಂಥದ್ದು ಬಹಳ ಮುಖ್ಯವಾಗಿ ಅಡಿಕೆಯ ವಿಚಾರವನ್ನು. ನಾವು ಎಲ್ಲ ಕಾಣಿಸಿದ್ದು ಅಡಿಕೆ. ಯಾಕಂದರೆ ನಾವೀಗ ನಂಬಿರುವಂಥ ಕೃಷಿ ಅಡಿಕೆ ಮಾತ್ರ. ಇಲ್ಲಿ ಅಡಿಕೆಗೆ ದೊಡ್ಡ ರೋಗ ಬಂದರೆ, ಅಡಿಕೆ ಉಳಿಲಿದ್ರೆ ನಮಗೆ ಬದುಕಲು ಸಾಧ್ಯವೇ ಇಲ್ಲ. ನಾವು ಇವತ್ತು ಸಂಪಾಜೆ, ಸುಳ್ಯ, ಅರಂತೋಡು ಈ ಭಾಗದಲ್ಲಿ ಗಮನಿಸ್ತೇವೆ. ಸಂಪೂರ್ಣ ನಾಶ, ತೋಟವೇ ಇಲ್ಲ, ಒಂದೇ ಒಂದು ಅಡಿಕೆ ಮರ ಇಲ್ಲ, ಹಳದಿ ರೋಗ ಬಂದ ಕಾರಣ. ಹಾಗಾದರೆ ಇವತ್ತು ಹಳದಿ ರೋಗಕ್ಕೂ ಈ ಔಷಧಿ ಆಗ್ತದೆ ಅಂತ ಹೇಳಿದರೆ ಅದರ ಬಗ್ಗೆ ಸ್ವಲ್ಪ ಜಿಜ್ಞಾಸೆಗಳಿದೆ. ಅದು ಪರಿಣಾಮಕಾರಿ. ಯಾಕಂದರೆ ಇದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಸವಾಲಾಗಿರುವಂಥ ಪ್ರಶ್ನೆ. ಅಲ್ಲಿ ಅದಕ್ಕೆ ಸರಿಯಾದ ತಂತ್ರಜ್ಞಾನವನ್ನು, ಸರಿಯಾದ ವಿಚಾರವನ್ನು ಅಲ್ಲಿ ಅಳವಡಿಸಲಿಕ್ಕೆ ಸಾಧ್ಯ ಆಗ್ತದಾ ಇಲ್ವಾ ಅಂತ ಹೇಳುವಂಥ ಬೇರೆ ಬೇರೆ ಸಂದರ್ಭಗಳನ್ನು ನಾವು ಊಹಿಸ್ತಾ ಇದ್ದೇವೆ. ಆದರೆ ಇವತ್ತು ನಾವು ತಿಳ್ಕೊಂಡ ಪ್ರಕಾರ ಹಳದಿ ರೋಗದಲ್ಲಿ ಎರಡೂ ಕಡೆ 2 ವಿಚಾರಗಳಿರುವಂಥದ್ದು. ಸುಬ್ರಹ್ಮಣ್ಯ ಈ ಭಾಗದಲ್ಲಿ ಇದನ್ನು ಉಪಯೋಗಿಸುವವರಿಗೆ ಒಳ್ಳೆಯ ಫಲಿತಾಂಶ ಬಂದಿದೆ ಅಂತ ಹೇಳುವಂಥದ್ದು. ಆದರೆ ಅದು ಮುಂದೆ ವಿಮರ್ಶೆ ಆಗ್ತದೆ. ಆದರೆ ಉಳಿದಂತೆ ಎಲ್ಲ ರೋಗಗಳಿಗೂ ಇವತ್ತು ಎಲೆಚುಕ್ಕಿ ರೋಗ ಇರ್ಬೋದು, ಅಥವಾ ನುಸಿ ರೋಗ ಇರ್ಬೋದು, ಇಂಥ ರೋಗಗಳಿಗೆ, ಮುಂಡುಸಿ ಇರ್ಬೋದು, ಇಂಥ ರೋಗಗಳಿಗೆ ಇದು ಪರಿಣಾಮಕಾರಿಯಾಗಿ ಇದರ ಔಷಧಿಯ ಗುಣಗಳು ಮತ್ತು ಗೊಬ್ಬರವಾಗಿ ಪರಿಣಾಮ ಬೀರಿದೆ ಅಂತ ಹೇಳುವ ವಿಚಾರವನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ಈ ಒಂದು ಉತ್ಪನ್ನವನ್ನು ಸಮಾಜಕ್ಕೆ ಪ್ರತಿಷ್ಠಾನದ ವತಿಯಿಂದ ಪರಿಚಯಿಸುವಂಥ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಉಪಸ್ಥಿತರಿದ್ದೀರಾ. ದಂಬೆಕಾನ ಸದಾಶಿವರವರು ಕಳೆದ 4 ತಿಂಗಳುಗಳ ನಂತರ ದಿನಗಳಲ್ಲಿ ನನಗೆ ಒಂದು ರೀತಿಯ 1.5-2 ತಿಂಗಳುಗಳ ಮೊದಲು ನನಗೆ 1 ಡೋಸ್ ಫ್ರೀ ಕೊಟ್ಟರು. ಅಂದರೆ ಅದ್ರಲ್ಲಿ ಹೇಗಿದೆ ಅಂತೇಳಿ 3 ಐಟಮ್ಗಳನ್ನು ಒಟ್ಟಿಗೆ ಸೇರಿಸಿ, ನನ್ನಲ್ಲಿ ದುಡ್ಡು ಸಮೇತ ತಗೊಳ್ಳಿಲ್ಲ. ಈಗ ಅನೇಕ ರೈತರಿಗೆ ಉಚಿತ ಕೊಟ್ಟಿದ್ದಾರೆ ಅವರು, ನಾನು ತಿಳ್ಕೊಂಡ ಹಾಗೆ. ನನಗೆ ಉಚಿತನಾಗಿ ಚೆನ್ನಾಗಿ ಗೊತ್ತಿಲ್ಲ, ನನಗೆ ದುಡ್ಡು ಕೊಡಲಿಕ್ಕೆ ಸರಿಯಾಗಲಿಲ್ಲ. ಅವ್ರು ಕೊಟ್ಟರು, ನಾನು ತಗೊಂಡೆ. ನೀನು ಹೋಗಿ 100 ಗಿಡಕ್ಕೆ ಇದನ್ನು ಉಪಯೋಗ ಮಾಡು, ನೀನು ಮತ್ತೆ ಹೇಳು ಅಂತ ಹೇಳಿದರು.
ನಾವು ಹೋಗಿ ನಮ್ಮ ತೋಟಕ್ಕೆ ಹಾಕಿದ್ದೇವೆ. ಅಲ್ಲಿ ಎಲೆಚುಕ್ಕಿ ರೋಗಗಳು ಕಂಡು ಬಂದಿತ್ತು. ಆ 100 ಗಿಡದಲ್ಲಿ ಒಳ್ಳೆಯ ಫಲಿತಾಂಶ ಅವರು ಹೇಳಿದ ಮಾತನ್ನು ಒಪ್ಪಲಿಕ್ಕೆ ನನಗೆ ಉಚಿತ ಔಷಧಿಯನ್ನು ಕೊಟ್ಟು ಹಾಕಿಸಿದ್ದನ್ನು ಸಹ ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಹಾಗೆ ಅನೇಕ ರೈತರಿಗೆ ಈ ರೀತಿ ಯಾಕಂದರೆ ಸಹಾಯ ಆಗಲಿ, ಮತ್ತೆ ಯಾಕಂದರೆ ಅವರಿಗೆ ಮಾರುಕಟ್ಟೆಗೆ ವಿಶ್ವಾಸ ಬರಬೇಕು ಅಂದಿದ್ರೆ ಇವತ್ತು ನಾವು 1 ಲಕ್ಷದ ಪ್ರಾಡಕ್ಟ್ ನೀವು ತಗೊಳ್ಳಿ ಮತ್ತೆ ಏನು ಆಗ್ತದೆ ನೋಡುವ ಅಂತ ಹೇಳುವ ವಿಚಾರಗಳು ಯಾರಿಗೂ ಇಲ್ಲ. 100-200 ಗಿಡಗಳಿಗೆ ಅಥವಾ 500 ಗಿಡಗಳಿಗೆ ಪ್ರಾರಂಭಿಕವಾಗಿ ನೀವು ಉಪಯೋಗ ಮಾಡಿ, ಅದರ ನಂತರ ಅದರ ಫಲಿತಾಂಶವನ್ನು ಗಮನಿಸಿ ನಿಮಗೆ ಬೇಕು ಅಂತಿದ್ರೆ, ನಿಮಗೆ ಅದು ಒಳ್ಳೆ ರಿಸಲ್ಟ್ ಬಂದಿದ್ರೆ ಮಾತ್ರ ತಗೊಳ್ಳಿ ಅಂತ ಹೇಳುವ ವಿಚಾರ ಬಿಟ್ಟರೆ ನಾವು ಯಾರಿಗೂ ಒತ್ತಾಯ ಮಾಡುವ ಪ್ರಶ್ನೆ ಇಲ್ಲ. ಬಾಲ್ಯಟ್ಟು ಶಶಿಕುಮಾರ್ ರೈ ಅವರಿಗೆ ದಂಬೆಕಾನನ ಸದಾಶಿವ ರೈ ಅವರು ಹೋಗಿದ್ರಂತೆ. ಆಗ ದಂಬೆಕಾನನ ಸದಾಶಿವರ ಮೇಲೆ ವಿಶ್ವಾಸದಲ್ಲಿ ಮತ್ತೆ ಅವ್ರು ಹೇಳಿದಂತೆ, ನನ್ನ 6000 ಗಿಡಗಳಿಗೂ ಗೊಬ್ಬರವಾಗಿ ನಾನು ಉಪಯೋಗ ಮಾಡ್ತೇನೆ ಅಂತೇಳಿ ಅವರಿಗೆ ಅಷ್ಟು ವಿಶ್ವಾಸದಲ್ಲಿ ಬಂದಿದೆ ಅಂತ ಹೇಳಿದ್ರೆ ಆ ಪರಿಣಾಮವನ್ನು ಅಷ್ಟು ಬೀರಿದೆ ಅಂತ ಹೇಳುವ ವಿಚಾರವನ್ನು ನಾವ್ಯಾಕೆ ಒಂದು ವೇಳೆ ನಮಗೆ ಅಷ್ಟು ಸುಲಭದಲ್ಲಿ ಔಷಧಿ ಮಾತ್ರ ಅಲ್ಲ, ರೋಗ ಬಂದ ಗಿಡಗಳಿಗೆ ಮಾತ್ರ ಅಲ್ಲ, ರೋಗ ಬರದ ಗಿಡಗಳಿಗೂ ಒಳ್ಳೆಯ ಫಲವನ್ನು ಕೊಡುವ ನಿಟ್ಟಿನಲ್ಲಿ ಇದನ್ನು ಗೊಬ್ಬರವಾಗಿ ಉಪಯೋಗ ಮಾಡಬಹುದು ಅಂತ ಹೇಳುವಂತ ಬಹಳ ಪ್ರಮುಖವಾದ ವಿಚಾರ ಇಲ್ಲಿದೆ. ಅಂದ್ರೆ ಇದನ್ನು ಗೊಬ್ಬರವಾಗಿ ಉಪಯೋಗ ಮಾಡಿದಾಗ ಗಿಡಗಳಿಗೆ ಬರುವ ರೋಗ ನಿವಾರಣೆಯೂ ಅದರಲ್ಲಿ ಆಗುವುದರ ಜೊತೆಗೆ ಉತ್ತಮ ಫಸಲನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಆದರೆ ಇಲ್ಲಿ ಪಾರಂಪರಿಕವಾಗಿ ನಮ್ಮ ಜಿಲ್ಲೆಯಲ್ಲಿ ಏನಾಗಿದೆ, ಈ ಭಾಗದಲ್ಲಿ ನಾವು ಅಡಿಕೆಗೆ ಯಾರು ಏನು ಹೇಳಿದ್ರೂ ಸಹ ನಾವು ಹಟ್ಟಿ ಗೊಬ್ಬರ, ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಅಥವಾ ಇಂತಹ ಗೊಬ್ಬರಗಳು NPKಗಳನ್ನು ನಿರಂತರವಾಗಿ ಹಾಕ್ತಾನೆ ಬರ್ತಾ ಇದ್ದೇವೆ. ಒಂದು ವೇಳೆ ಎಷ್ಟು ಈ ಉತ್ಪನ್ನದ ಮೇಲೆ ನಾವು ಭರವಸೆ ಇಟ್ಟರೂ ಒಂದು ಕಡೆಯಲ್ಲಿ ರೈತರು ಅದನ್ನು ಆಶ್ರಯಿಸಿರ್ತಾರೆ. ಅದು ಅವರು ಪಾರಂಪರಿಕವಾದ ಕೆಲಸ, ಅದನ್ನು ಹಾಕ್ತಾರೆ, ಅದು ಅವರವರಿಗೆ ಬಿಟ್ಟದ್ದು. ಆದರೆ ದಂಬೆಕಾನನ ಸದಾಶಿವರಯ್ಯವರು ಮತ್ತು ಈ ಉತ್ಪನ್ನದ ಬಗ್ಗೆ ಪರಿಚಯ ಮಾಡಿದವರು ನಮಗೆ ಹೇಳಿದ ಪ್ರಕಾರ ಇದನ್ನು ಹಾಕಿದ್ರೆ ಬೇರೆ ಯಾವುದನ್ನು ಹಾಕೋದು ಬೇಡ ಅಂತ ಹೇಳುವಂತ ಮಾತನ್ನು ಸಹ ಅಲ್ಲಿ ಹೇಳಿದ್ದಾರೆ. ವರ್ಷದಲ್ಲಿ 3 ಬಾರಿ ಇದನ್ನು ನೀವು ಕೊಡಿ, ಆಗ ಇದು ಖಂಡಿತವಾಗಿ ಉತ್ತಮ ಫಲಿತಾಂಶವನ್ನು ಕೊಡ್ತದೆ ಅಂತ ಹೇಳುವ ಮಾತುಗಳನ್ನು ಹೇಳಿದ ನಂತರ ನಾವು ಇದನ್ನು ಇಡೀ ರೈತ ಸಮುದಾಯಕ್ಕೆ ಇದರ ಪರಿಚಯವನ್ನು ಮಾಡಬೇಕು. ಈ ಉತ್ಪನ್ನವನ್ನು ಪರಿಚಯ ಮಾಡಿದಂಥ ಒಂದು ಸಾರ್ಥಕತೆ ನಮಗೆಲ್ಲರಿಗೂ ಬರ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ ನಮ್ಮ ಕೆಲಸ ಏನು ಅಂತ ಹೇಳಿದರೆ, ನಮ್ಮ ವಿಚಾರವನ್ನು ಸಮಾಜಕ್ಕೆ ಪರಿಚಯಿಸುವಂಥದ್ದು, ಅದರ ಮೂಲಕ ಇಡೀ ಸಮಾಜ, ಇಡೀ ರೈತ ಸಮುದಾಯ ಅದರ ಪ್ರಯೋಜನಗಳನ್ನು ಪಡ್ಕೊಳ್ಳುವಂಥದ್ದು. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರುಗಳು, ರೈತ ಮುಖಂಡರುಗಳು, ಸಾವಿರಾರು ಅಡಿಕೆ ಗಿಡಗಳು ಇರ್ಬೋದು, ಬೇರೆ ಬೇರೆ ಬೆಳೆಗಳನ್ನು ಹಿಡಿದು ಆ ರೈತ ಸಮುದಾಯ ಸಮಸ್ಯೆಗಳ ಅರ್ಥ ಮಾಡಿಕೊಂಡು ಸ್ವತಃ ನಾವು ರೈತರಾಗಿ ಇದ್ದವರೆಲ್ಲ ವೇದಿಕೆಯಲ್ಲಿದ್ದಾರೆ. ಇವರೆಲ್ಲರನ್ನು ಯಾಕೆ ನಾವು ಕರೆದಿದ್ದೇವೆ ಅಂತ ಹೇಳಿದರೆ, ನಾವು ಅಷ್ಟು ಸುಲಭದಲ್ಲಿ ನಾವು ಸಹ ಒಪ್ಪುವುದಿಲ್ಲ. ಅವರೆಲ್ಲರೂ ಒಪ್ಪಿದರೆ ಮಾತ್ರ ಇದಕ್ಕೆ ಒಂದು ಸಾಕ್ಷಿ ಆಗ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ. ಹಾಗಾಗಿ ಹಿರಿಯರಾದ ಸವಣೂರು ಸೀತಾರಾಮರಯ್ಯ ಅವರು, ಇವರಿಗೆ ಉದ್ಯಮದ ಜೊತೆಗೆ ಎಲ್ಲ ಕ್ಷೇತ್ರದಲ್ಲಿ ಕೈಯಾಡಿಸಿದವರು, ಒಂದು ರೀತಿಯ ವಿಶಿಷ್ಟ ಸಾಧಕರು ಸವಣೂರು ಸೀತಾರಾಮರಯ್ಯ. ವಿದ್ಯಾಕ್ಷೇತ್ರದಿಂದ ಹಿಡಿದು ಕೃಷಿಯಲ್ಲಿ ಕೇಳಿದರೆ ಸಹ ಅವರ ಕೃಷಿಯನ್ನು ನಾವೆಲ್ಲ ನೋಡಲೇಬೇಕು. ಅದು ಅಡಿಕೆ ಇರಲಿ, ರಬ್ಬರ್ ಇರಲಿ, ಎಲ್ಲ ಬೆಳೆಗಳನ್ನು ಅತ್ಯಂತ ಮುತುವರ್ಜಿ ವಹಿಸಿಕೊಂಡು ಅವರು ನಡೆಸಿಕೊಂಡು ಬರುವಂಥ ಒಂದು ರೈತರು ಸವಣೂರು ಸೀತಾರಾಮರಯ್ಯ ಅವರು. ಹಾಗಾಗಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಬರಬೇಕು. ಮೊನ್ನೆ ಅವರು ಇರಲಿಲ್ಲ, ವಿದೇಶ ಪ್ರಯಾಣದಲ್ಲಿ ಇದ್ದರು. ನಮಗೆ ಒಂದು ರೀತಿಯ ಒಂದು ಗೊಂದಲ ಇತ್ತು, ಸವಣೂರು ಸೀತಾರಾಮರಯ್ಯ ನಮ್ಮ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಇಚ್ಛೆ ನಮಗಿತ್ತು. ಅಂದರೆ ಎಲ್ಲ ಕ್ಷೇತ್ರದಲ್ಲಿ ರೈತರ ಬಗ್ಗೆ ಕಾಳಜಿ ಇರುವಂಥವರು ಸವಣೂರು ಸೀತಾರಾಮರಯ್ಯ ಆದ ಕಾರಣ ಅವರು ನಮ್ಮ ಪುಣ್ಯವಶಾತ್ ಈ ಕಾರ್ಯಕ್ರಮದಲ್ಲಿ ಇವತ್ತು ವಿದೇಶದಿಂದ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು 5 ಮಂದಿ ಮಾಡಲಿಕ್ಕಿದ್ದಾರೆ. 5 ಪ್ರಮುಖ ರೈತರ ಮೂಲಕ ಈ ಒಂದು ಉದ್ಘಾಟನೆಯನ್ನು ನೆರವೇರಿಸುವಂಥದ್ದು ನಮ್ಮ ಕಲ್ಪನೆ. ಎಲ್ಲರಿಗೂ ಇದರ ಒಂದು ವಿಚಾರಗಳು ಪ್ರಸರಿಸಲಿ ಅಂತ ಹೇಳುವ ದೃಷ್ಟಿಯಲ್ಲಿ ಒಂದನೇದಾಗಿ ಸವಣೂರು ಸೀತಾರಾಮರಯ್ಯ ಅವರನ್ನು ಕೇಳಿಕೊಂಡಾಗ ಅತ್ಯಂತ ಪ್ರೀತಿಯಿಂದ ಬಂದಿದ್ದಾರೆ. ಅವರಿಗೆ ನಾನು ಪ್ರೀತಿಪೂರ್ವಕವಾಗಿ ನಮ್ಮ ಟ್ರಸ್ಟಿನ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೊಂದು, ನಾನು ಈಗಾಗಲೇ ಹೇಳಿದಂತೆ ನಮ್ಮ ಅಧ್ಯಕ್ಷರು ದಂಬೆಕಾನನ ಸದಾಶಿವರಯ್ಯವರು, ನಾನು ಹೇಳಿದ ಪ್ರಕಾರ ಈ ವೇದಿಕೆಯಲ್ಲಿರುವವರು ಮುಂಭಾಗದಲ್ಲಿ ಎಲ್ಲರೂ ನಮ್ಮ ಕಲ್ಪನೆಗಳೇನು ಅಂತ ಹೇಳಿದರೆ, ನಮಗೆ ನಮ್ಮ ಸ್ವಾರ್ಥ ಜೀವನ ಅಲ್ಲ, ನಿಸ್ವಾರ್ಥ ಜೀವನ. ನಾವು ನಮಗೇನಾದರೂ ಬದುಕಿದ್ರೆ ಸಾಕು, ಇನ್ನೊಬ್ರು ಬದುಕಬಾರ್ದು ಅಂತ ಹೇಳುವ ಚಿಂತನೆ ಯಾರೂ ಮಾಡೋದಿಲ್ಲ. ಎಲ್ರಿಗೂ ಇನ್ನೊಬ್ರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತೇಳೋ ವಿಚಾರದಲ್ಲಿರುವಂಥವರು ಎಲ್ಲರೂ ವೇದಿಕೆಯಲ್ಲಿರುವಂಥದ್ದು. ನಾವು ಇಲ್ಲಿ ಬಂದವರು ಸಹ ಅಷ್ಟೇ. ಯಾಕಂದರೆ ನಮಗೇನಾದರೂ ಬದುಕಲಿಕ್ಕೆ ಏನಾಗ್ತದೆ, ಈ ಒಂದು ಮದ್ದನ್ನು ಹಿಡ್ಕೊಂಡು, ಈ ಒಂದು ಔಷಧಿ ಅಂತ ಅಥವಾ ಗೊಬ್ಬರ ಹಿಡ್ಕೊಂಡು ನಮಗೆ ಲಾಭ ಆಗ್ತದೆ ಅಂತ ಹೇಳುವ ಬದಲಾಗಿ ಎಲ್ರಿಗೂ ಇದು ತಿಳ್ಕೊಳ್ಳಿ ಅಂತ ಹೇಳುವ ದೃಷ್ಟಿಯಲ್ಲಿ ಅದನ್ನು ಅರ್ಥೈಸುವಂಥ ಜವಾಬ್ದಾರಿಯನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆ ಅದರಲ್ಲಿ ಪ್ರಮುಖವಾಗಿ ದಂಬೆಕಾನನ ಸದಾಶಿವರಯ್ಯವರು ಈ ಉತ್ಪನ್ನ ಇದರ ಮಾರುಕಟ್ಟೆಯವರು ನಮ್ಮನ್ನೆಲ್ಲ ಸಂಪರ್ಕಿಸುವ ಮೊದಲಾಗಿ ಇದರ ಹೆಚ್ಚು ಮುತುವರ್ಜಿಯನ್ನು ವಹಿಸಿಕೊಂಡವರೇ ದಂಬೆಕಾನನ ಸದಾಶಿವರಯ್ಯವರು. ಯಾಕೆಂತ ಹೇಳಿದರೆ ಅವರಿಗೆ ಆ ಒಂದು ಮಾರುಕಟ್ಟೆಯ ಪ್ರತಿನಿಧಿ ಬಂದು ಅವರಿಗೆ ಕೊಟ್ಟು ಅವರಿಂದ ಒಳ್ಳೆಯ ಫಲಿತಾಂಶ ಬಂದ ನಂತರ ನಮ್ಮನ್ನು ಯಾರನ್ನೂ ದಂಬೆಕಾನನ ಸದಾಶಿವರಯ್ಯವರು ಕೂತ್ಕೊಳ್ಳಿಕ್ಕೆ ಬಿಡಲಿಲ್ಲ.
ಇಂಥ ಒಂದು ಕಾರ್ಯಕ್ರಮವನ್ನು ಜೋಡಣೆ ಮಾಡಬೇಕು. ಇಡೀ ರೈತ ಸಮುದಾಯಕ್ಕಿದ್ದು ಪರಿಚಯ ಆಗಬೇಕು. ಅವರಿಗೆ ಬೇಕಾ ಬೇಡ ಮಾರುಕಟ್ಟೆ ನಮ್ಮ ವಿಚಾರ ಅಲ್ಲ, ಆದರೆ ಅದನ್ನು ಸದುಪಯೋಗ ಪಡ್ಕೊಂಡ್ರೆ ಅದರಿಂದ ಉತ್ತಮ ಫಲಿತಾಂಶ ಇದೆ. ಎಲ್ಲ ರೈತರಿಗೆ ಇದು ಸದುಪಯೋಗ ಆಗಲಿ, ಅದು ನಮ್ಮ ಟ್ರಸ್ಟಿನ ಮೂಲಕ ಆಗಲಿ ಅಂತ ಹೇಳುವ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮದ ಸಂಪೂರ್ಣವಾದ ರೂವಾರಿಗಳಾಗಿದ್ದುಕೊಂಡು ನಿಸ್ವಾರ್ಥ ಜೀವನದ ಕಲ್ಪನೆಯಲ್ಲಿರುವಂಥ ದಂಬೆಕಾನ ಸದಾಶಿವರಿ ಅವರಿಗೆ ವಿಶೇಷವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳು ಶೇರಿಯಪ್ಪ ಜನಾರ್ದನ್ ಭಟ್, ಇವತ್ತಿನ ಉದ್ಘಾಟಕರು. ನಾವು ಅವರಲ್ಲಿ ಕೇಳಿಕೊಂಡಾಗ ನಾನು ಹೇಳಿದೆ, ಅವರು ಹೇಳಿದರು ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ, ತುಂಬ ಹೊತ್ತು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತೇಳಿ. ಅದು ಏನಿದ್ರೂ ಸಹ ನೀವು ಒಬ್ಬ ರೈತರು, ಸಾಮಾನ್ಯ ರೈತರಲ್ಲ, ನೀವು ಅಸಾಮಾನ್ಯ. ಯಾಕಂತ ಹೇಳಿದ್ರೆ ಎಲ್ಲರನ್ನು ನಿರೀಕ್ಷೆಗೂ ಮೀರಿದಂಥ ವೆನಿಲ್ಲಾ ಅಂತ ಹೇಳುವಂಥ ಒಂದು ಕೃಷಿಯಲ್ಲಿ ಅವರ ಹೆಸರು ಬಹಳ ಚಾಲ್ತಿಗೆ ಬಂದದ್ದು. ಎಲ್ಲ ಕೃಷಿಯಲ್ಲಿ ಇದೆ, ಆದರೆ ವೆನಿಲ್ಲಾದಲ್ಲಿ ಬಹಳ ದೊಡ್ಡ 40 ಎಕರೆಯಲ್ಲಿ ವೆನಿಲ್ಲಾ ಬೆಳೆದಂಥವರು ರೈತರು ಅಂತ ಹೇಳಿದ್ರೆ ಶೇರಿಯಪ್ಪ ಜನಾರ್ದನ್ ಭಟ್ರವರು. ಅವರನ್ನು ನಾನು ಯಾರು ಹೆಚ್ಚು ಪರಿಚಯ ಮಾಡಬೇಕಾಗಿಲ್ಲ. ಯಾವ ಕೃಷಿಯಲ್ಲೇ ಕೇಳಿದ್ರು ಅದರಲ್ಲಿ ದೊಡ್ಡ ಒಂದು ವಿಮರ್ಶೆ, ಅದರಲ್ಲಿ ದೊಡ್ಡ ವಿಚಾರಧಾರೆಗಳು ಅವರಲ್ಲಿದೆ. ಅದು ಅಡಿಕೆಯಿಂದ ಹಿಡಿದು ಎಲ್ಲ ಬೆಳೆಗಳಲ್ಲಿ ಅಂಥವರುವ ರೈತರು ನಮ್ಮೊಂದಿಗಿದ್ರೆ ಇಡೀ ಒಂದು ಕಾರ್ಯಕ್ರಮಕ್ಕೆ ಮತ್ತು ಈ ಉತ್ಪನ್ನಕ್ಕೆ ಒಂದು ದೊಡ್ಡ ಶಕ್ತಿ ಮತ್ತು ಇದರ ವಿಮರ್ಶೆಯನ್ನು ಅವರು ಸುಮ್ಮನೆ ಈಗ ಸಿದ್ದರಾಮಯ್ಯ ಅವರಿರಲಿ ಯಾರ ವೇದಿಕೆಯಲ್ಲಿ ಇದ್ದವರು ಸುಮ್ಮನೆ ಇದನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಅವರೆಲ್ಲ ತುಂಬ ಇದರಲ್ಲಿ ಅನುಭವ ಪಡೆದವರಾದ ಕಾರಣ ಅಂಥ ಓರ್ವ ರೈತರು ಶೇರಿಯಪ್ಪ ಜನಾರ್ದನ್ ಭಟ್ ಅವರು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದಿದ್ದಾರೆ. ಅವರು ಎಷ್ಟು ಬರ್ಲಿಕ್ಕೆ ಆಗೋದಿಲ್ಲ, ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಇದ್ರು, ನೀವು ಬಂದ ಮೇಲೆ ನೋಡಿ ಅಂತ ಹೇಳಿದ್ ನಾನು. ಈ ಕಾರ್ಯಕ್ರಮಕ್ಕೆ ಖುಷಿ ಆದರೆ ಸ್ವಲ್ಪ ಹೊತ್ತು ಕೂತ್ಕೊಳ್ತೀರಾ, ಇರ್ತೀರಾ, ನಮಗೆ ವಿಶ್ವಾಸ ಇದೆ ಹೇಳಿದ ಮಾತಿನ ಪ್ರಕಾರ ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವರಿಗೆ ವಿಶೇಷವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೊಬ್ಬರು ಡಾಕ್ಟರ್ UP ಶಿವಾನಂದ್ ಈ ಕಾರ್ಯಕ್ರಮದ ಎಲ್ಲ ಪ್ರಚಾರ ಮತ್ತು ಈ ವಿಚಾರವನ್ನು ಎಲ್ಲರಿಗೆ ತಿಳಿಸಬೇಕು, ಇದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಸಂಘಟನೆ ಮಾಡಬೇಕು ಅಂತೇಳಿ ನಮ್ಮ ಜೊತೆಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಪೂರ್ಣ ರೀತಿಯ ಸಹಕಾರವನ್ನು ಕೊಟ್ಟಂಥದ್ದು ಸುದ್ದಿ ಸಮೂಹ ಸಂಸ್ಥೆ ಮತ್ತು ಡಾಕ್ಟರ್ ಶಿವಾನಂದ್ ಅವರು ಇವತ್ತು ಬರಲಿಲ್ಲ. ಬರದಿದ್ದರೂ ಸಹ ಎಲ್ಲಿದ್ದರೂ ಸಹ ಈ ಕಾರ್ಯಕ್ರಮದ ಬಗ್ಗೆ ಅವರ ಹೆಚ್ಚು ಗಮನ ಇದೆ ಅಂತೇಳಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಅವರಿಗೂ ನಾನು ಸ್ವಾಗತವನ್ನು ಕೋರಿ, ರಾಧಾಕೃಷ್ಣ ಬೋರ್ಕರ್ ತಾಲೂಕು ಪಂಚಾಯತಿನ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು, ಭಾಳ ನಮ್ಮೆಲ್ಲರ ಒಡನಾಡಿಗಳು, ಎಲ್ರಿಗೂ ಒಡನಾಡಿಯವರು. ಅವರ ಮಾತು ಅಂದರೆ ಭಾಳ ಸುಂದರ, ಅವರ ನಡತೆ ಅಂದರೆ ಭಾಳ ಖುಷಿ ಕೊಡ್ತದೆ. ಅವರ ಎಲ್ಲ ವ್ಯವಹಾರಗಳು ನಮಗೆ ತುಂಬ ಖುಷಿ ಕೊಟ್ಟಂಥದ್ದು. ಒಬ್ಬ ರೈತನಾಗಿ ಸಹ ಗುರುತಿಸಲ್ಪಟ್ಟವರು. ಹಾಗಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ನೀವು ಬರಬೇಕು ಅಂತೇಳಿ ಕೇಳಿಕೊಂಡಾಗ ಭಾಳ ಪ್ರೀತಿಯಿಂದ ಬಂದಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬ ಗುಂಡ್ಯಾಡ್ಕ ವಾಸು ಪೂಜಾರಿ ಅವರಿದ್ದಾರೆ. ಅವರನ್ನು ನೋಡುವಾಗ ಯಾರಿಗೆ ಹೆಚ್ಚು ಪರಿಚಯ ಇರಲಿಕ್ಕಿಲ್ಲ. ಅವರಿಗೆ ಪರಿಚಯ ಹೆಚ್ಚು ಇರುವಂಥದ್ದು ಅಡಿಕೆ ತೋಟದಲ್ಲಿ ಅಥವಾ ತೆಂಗು ಮರ ಅಥವಾ ತೋಟದಲ್ಲಿ ಅವರನ್ನು ಹೆಚ್ಚಿಗೆ ಪರಿಚಯ, ಅಂದರೆ ಆ ಗಿಡಗಳಿಗೆ ಇವರ ನೇರ ಪರಿಚಯ ಇದೆ, ಹೆಚ್ಚಿಗೆ ಜನಗಳಿಗೆ ಸ್ವಲ್ಪ ಕಡಿಮೆ ಇರ್ಬೋದು. ಅಂತಹ ಒಬ್ಬ ಅದ್ಭುತವಾದ ರೈತ ಗುಂಡ್ಯಾಡ್ಕ ವಾಸು ಪೂಜಾರಿ. ಆ ಬೆಳೆಯನ್ನು ಯಾವ ರೀತಿ ಬೆಳೀಲಿಕ್ಕೆ ಆಗ್ತದೆ, ಅದರಿಂದ ಯಾವ ರೀತಿಯ ಫಲವನ್ನು ಪಡೀಲಿಕ್ಕಾಗ್ತದೆ, ಅದರ ಜೊತೆಗೆ ಆ ಫಲವನ್ನು ಪಡೆಯುವುದರ ಮೂಲಕ ಆ ಫಲವನ್ನು ಸ್ವಂತ ಉಪಯೋಗಕ್ಕೆ ಮಾತ್ರ ಅಲ್ಲ, ಸಮಾಜಕ್ಕೆ ಅವರು ಹೆಚ್ಚಿಗೆ ಏನು ಸಂಪಾದನೆ ಕೃಷಿಯಲ್ಲಿ ಮಾಡಿದ್ದಾರಾ ಅದನ್ನು ಹೆಚ್ಚು ಧಾರ್ಮಿಕ ಕೆಲಸಗಾರಗಳಿಗೆ, ಶೈಕ್ಷಣಿಕವಾದ ಸಾಮಾಜಿಕವಾದ ಕೆಲಸ ಕಾರ್ಯಗಳಿಗೆ ಉಪಯೋಗಿಸಿಕೊಂಡು ತೃಪ್ತಿಪಟ್ಟಂಥವರು ಗುಂಡ್ಯಾಡ್ಕ ವಾಸು ಪೂಜಾರಿ ಅವರು. ಅಂಥವರು ನಮ್ಮ ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬಾಲಿವುಡ್ ಶಶಿಕುಮಾರ್ ರೈ ಅವರು ನಮ್ಮ ಇಂದಿನ ಮುಖ್ಯ ಅತಿಥಿಗಳು. ಶಶಿಕುಮಾರ್ ಅವರ ಬಗ್ಗೆ ಹೆಚ್ಚು ಹೇಳಿದ್ರೆ ತಪ್ಪಾಗ್ಬೋದು. ನಾನು ಈಗಾಗಲೇ ಹೇಳಿದೆ, 6,000 ಗಿಡಗಳಿಗೆ ದಂಬೆಕಾನ ಸದಾಶಿವರ ಹತ್ರ ಹೇಳಿದಾರಂತೆ, ನನಗೊಂದು 6,000 ಗಿಡಕ್ಕೆ ಅದು ಏನು ಅಂತೇಳಿ ಅವರು ವಿಮರ್ಶೆ ಮಾಡದೇ ಹೇಳಿಬಿಟ್ಟಿದ್ದಾರೆ ಆಚೆ. ಅಂದರೆ ಎಲ್ಲರ ಮಾತನ್ನು ಕೇಳಿ ಇದಾಗಿರ್ಬೋದು ಅಂತೇಳಿ ಆ ಧೈರ್ಯವನ್ನು ತೆಕ್ಕೊಂಡಿದ್ದಾರೆ. ಧೈರ್ಯವನ್ನು ತೆಕ್ಕೊಳ್ಳುವಂಥ ಶಕ್ತಿಯೂ ಅವರಿಗಿದೆ. ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಗುರುತಿಸಲ್ಪಟ್ಟಂಥವರು, ನಮ್ಮ ಪುತ್ತೂರು ತಾಲೂಕು ಬಂಟ ಸಂಘದ ಅಧ್ಯಕ್ಷರಾಗಿ, ನಮ್ಮೆಲ್ಲರ ಆತ್ಮೀಯರಾಗಿ ಕಾರ್ಯಕ್ರಮದ ಒಬ್ಬ ರೈತ. ಈಗ ರೈತರು ಅಂತ ಹೇಳುವ ದೊಡ್ಡ ಮಟ್ಟದ ಜಮೀನಿನಲ್ಲಿ ದೊಡ್ಡ ಅಡಿಕೆ ಬೆಳೆಯನ್ನು ಬೆಳೆದಂಥವರು ಬಾಲಿವುಡ್ ಶಶಿಕುಮಾರ್ ರೈ ಅವರು ಬಂದಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬುಡಿಯಾರ್ ರಾಧಾಕೃಷ್ಣ ರೈ ಅವರು ಇನ್ನೊಬ್ಬ ನಮ್ಮ ಆತ್ಮೀಯರು. ಇವರು ಎಲ್ಲ ಕ್ಷೇತ್ರದಲ್ಲಿ ಇದ್ದಾರೆ. ಅವರಿಲ್ಲದ ಕ್ಷೇತ್ರ ಯಾವುದಿಲ್ಲ. ಉದ್ಯಮ ಇದೆ, ವ್ಯಾಪಾರ ಇದೆ, ಕೃಷಿ ಇದೆ, ರಾಜಕೀಯ ಇದೆ, ಸಹಕಾರಿ ಇದೆ, ಯಾವುದೆಲ್ಲ ಇದೆ ಅಂತ ಹೇಳಿದ್ರೆ ಎಲ್ಲದರಲ್ಲೂ ಅವರಿದ್ದಾರೆ. ಆದರೆ ಎಲ್ಲದಕ್ಕಿಂತಲೂ ಮಿಕ್ಕಿ ರೈತ, ಅವರ ತೋಟ, ಅವರ ಬೆಳೆ, ಅವರ ಅಲ್ಲಿಯ ಒಂದು ಕೃಷಿಯ ವ್ಯವಹಾರವನ್ನು ನೋಡಿದರೆ ಯಾರಾದರೂ ನಾವು ಖುಷಿ ಪಡಲೇಬೇಕು. ಆ ದೃಷ್ಟಿಯಲ್ಲಿ ನಾವು ಇವತ್ತು ಅವರನ್ನು ಅತಿಥಿಯಾಗಿ ಕರೆದಿದ್ದೇವೆ. ರಾಧಾಕೃಷ್ಣ ಅವರು ದೊಡ್ಡ ಜನ ಅಂತ ಹೇಳುವ ಬದಲಾಗಿ ಅವರಲ್ಲಿರುವಂಥ ಒಂದು ಪ್ರೀತಿ ಯಾಕೆಂತ ಹೇಳಿದ್ರೆ
ಕೃಷಿಯ ಮೇಲೆ ತುಂಬ ಪ್ರೀತಿ ಇರುವಂಥವ್ರು. ಅವರ ತೋಟ ಅಂತ ಹೇಳಿದರೆ ಅವರ ಆ ಕೆಲಸ ಕಾರ್ಯಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡುವ ಮಟ್ಟಿಗೆ ಒಂದು ದೊಡ್ಡ ರೈತರಾಗಿ ಮೂಡಿ ಬಂದಂಥವರು ರಾಧಾಕೃಷ್ಣ ಬೂಡಿಯಾರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವರು ಪಂಜಗುಡ್ಡೆ ಈಶ್ವರ ಭಟ್, ತಮಗೆಲ್ಲರಿಗೂ ಗೊತ್ತಿರ್ಬೋದು, ಬಣ್ಣೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು. ಎಲ್ಲ ರೈತರು ನಾನು ಹೆಚ್ಚಿಗೆ ಪರಿಚಯ ಮಾಡುವಾಗ ಎಲ್ಲ ಕ್ಷೇತ್ರದಲ್ಲಿ ಇರುವಂಥವರು. ಒಂದು ಕಡೆ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಇನ್ನೊಂದು ಕಡೆ ಧಾರ್ಮಿಕವಾಗಿ ಗುರುತಿಸಲ್ಪಟ್ಟಂಥವರು, ರಾಜಕೀಯವಾಗಿ ಇರುವಂಥವರು. ಆದರೆ ಇದೆಲ್ಲದಕ್ಕೂ ಮೀರಿ ಒಬ್ಬ ರೈತ, ಅವರ ಬೆಳೆಯನ್ನು ನಾವೊಮ್ಮೆ ನೋಡಲೇಬೇಕು, ಅವರ ಮನೆಗೊಮ್ಮೆ ಹೋಗಲೇಬೇಕು, ಅವರ ಆತಿಥ್ಯವನ್ನೊಮ್ಮೆ ನಾವು ತಗೊಳ್ಳೇಬೇಕು. ಅದರ ಜೊತೆಯಾಗಿ ಆ ಬೆಳೆಗಳನ್ನು ಬೆಳೆಸುವ ರೀತಿ ನೀತಿಗಳನ್ನು ನೋಡಿದಾಗ ನಾವೆಲ್ಲ ಒಂದು ಅದ್ಭುತವಾಗಿ ಎಷ್ಟು ಬೆಳೆ, ಎಷ್ಟು ಅಡಿಕೆ ಇದೆ, ಎಷ್ಟು ಕಾಳುಮೆಣಸು, ಅವರ ಬೆಳೆಗಳನ್ನು ನೋಡಿದರೆ ನಾವೊಮ್ಮೆ ಅಚ್ಚರಿಯನ್ನೇ ಪಡಲೇಬೇಕು. ಹಾಗೆ ಅವರಲ್ಲಿ ಯಾವಾಗಲೂ ನಾವು ಮಾತಾಡುವಾಗ ಹೇಳುವಂಥದ್ದು, ಒಮ್ಮೆ ಬನ್ನಿ ನಮ್ಮ ತೋಟ ನೋಡಿ ಅಂತೇಳಿ. ಹೆಚ್ಚಿನವರಾಗಿ ಹೇಳುವುದಿಲ್ಲ, ಅಂದರೆ ಅವ್ರದಿಗೆ ಇದ್ದಲ್ಲ, ನಾವು ಇನ್ನೊಬ್ಬರು ನೋಡಿದರೆ ಏನು ಪ್ರಯೋಜನ ಅಂತೇಳಿ. ಆದರೆ ಅವರಲ್ಲಿ ಆ ರೀತಿ ಅದ್ಭುತವಾದ ಆ ಕೃಷಿಯ ಬಗ್ಗೆ ಇರುವಂಥ ಪ್ರೀತಿ ನಮ್ಮನ್ನು ಕರೀತಾರೆ. ಅಂಥ ಒಂದು ಒಳ್ಳೆಯ ಉತ್ತಮ ಅಡಿಕೆ ಬೆಳೆಗಾರರು ಸಮೇತ ಪಂಜುಗುಡ್ಡೆ ಈಶ್ವರ ಭಟ್ರು ಈ ಕಾರ್ಯಕ್ರಮವನ್ನು ಹೇಳಿದ ಕೂಡಲೇ ಬಹಳ ಖುಷಿ ಪಟ್ಟವರು. ನಾನು ಹತ್ತಾರು ರೈತರಿಗೆ ಹೇಳ್ತೇನೆ, ನಮ್ಮ ಸೊಸೈಟಿಯಲ್ಲಿ ಹೇಳ್ತೇನೆ, ಬೇರೆ ಬೇರೆ ಜನರಿಗೆ ಹೇಳ್ತೇನೆ, ಇಂಥ ಅನೇಕ ರೋಗಗಳು ಬರ್ತಾ ಇದೆ, ಅದನ್ನು ನಿಯಂತ್ರಿಸಲಿಕ್ಕೆ ಏನಾದರೂ ಒಂದು ಬೇಕಾಗಿತ್ತು, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಭರವಸೆಯನ್ನು ಮೂಡಿಸಿದಂಥವರು ಪಂಜುಗುಡ್ಡೆ ಈಶ್ವರ ಭಟ್ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಗಮಿಸಿದ್ದಾರೆ. ಅವ್ರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಬಂಗಾರಡ್ಕ ವಿಶ್ವೇಶ್ವರ ಭಟ್ರು ಬರಬೇಕಾಗಿದ್ದು ಬೆಂಗಳೂರಲ್ಲಿ ಹೋಗಿ, ಅವರು ಸಹ ದೊಡ್ಡ ಒಬ್ಬ ರೈತರು. ಇಂಥ ಎಲ್ಲ ರೈತರು ಬಂದರೆ ನಮಗೊಂದು ಸ್ಫೂರ್ತಿ ಅಂತೇಳಿ ನಾವು ತಿಳ್ಕೊಂಡಿದ್ದೆವು. ಅವರು ಹೇಳಿದರು, ನನಗೆ ಬರಲಿಕ್ಕೆ ಆಗ್ತಾ ಇಲ್ಲ, ಖಂಡಿತವಾಗಿ ನಿಮ್ಮ ಕಾರ್ಯಕ್ರಮ, ನಾವು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನಾವು ಒಟ್ಟಿಗೆ ಸೇರ್ತೇವೆ, ಒಳ್ಳೆಯ ರೈತರು, ಅವರು ಬರಲಿಲ್ಲ, ಅವರಿಗೂ ನಾನು ಸ್ವಾಗತವನ್ನು ಕೋರಿ, ಜಯಂತ ನಡುಬೈಲು ತಮಗೆಲ್ಲ ಪರಿಚಿತರು, ಅನೇಕ ಸಂಘ ಸಂಸ್ಥೆಗಳಲ್ಲಿರುವಂಥವರು, ಕೃಷಿಯನ್ನು ಕೈಬಿಟ್ಟವರಲ್ಲ, ಉದ್ಯಮದಲ್ಲಿ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿದವರು, ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡ್ತಾ ಇರುವಂಥವರು, ಎಲ್ಲ ಧಾರ್ಮಿಕವಾಗಿ ದೊಡ್ಡ ಮಟ್ಟದ ಕೆಲಸ ಕಾರ್ಯಗಳನ್ನು ಮಾಡಿದವರು, ಎಲ್ಲದಕ್ಕೂ ಮಿಕ್ಕಿ ಎಲ್ಲರ ಪ್ರೀತಿ ಸಹ ಎಲ್ಲರನ್ನೊಟ್ಟಿ ಜೊತೆಗೂಡುವಂಥ ಒಳ್ಳೆಯ ಗುಣವನ್ನು ಹೊಂದಿದಂಥವರು ಜಯಂತ ನಡುಬೈಲರು, ರೈತರು. ಅವರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಅವ್ರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ಅಬೂಬಕ್ಕರ್ ಮೊಲಾರ್ ಅವರು, ಅವರನ್ನು ನೋಡುವಾಗ ಅವರು ಯಾವ ರೈತರು ಅಂತೇಳಿ ನಮಗೊಂದು ಪ್ರಶ್ನೆ ಆಗ್ಬೋದು. ಅವರಿಗೆ ಇಲ್ಲದ ಮಾಹಿತಿಯೇ ಇಲ್ಲ, ಯಾವ ವಿಚಾರವನ್ನು ಕೇಳಿದರೂ ಅತ್ಯಂತ ಸ್ಪಷ್ಟವಾಗಿ ಹೇಳಬಲ್ಲ ಅಂತ ಅವರು ಉದ್ಯಮಿ. JCB ನಸೀಬ್ ಬೋರ್ವೆಲ್ಸ್ ಅಂತ ಹೇಳುವಂಥ ಬೋರ್ವೆಲ್ಸ್ ಅನ್ನು ನಡೆಸ್ತಾ ಬರುವಂಥವರು. ಕೃಷಿ ಅಂತ ಹೇಳಿದರೆ ಅದರ ಬಗ್ಗೆ ತುಂಬ ಕಾಳಜಿ ವಹಿಸುವಂಥವರು, ಅದರ ಬಗ್ಗೆ ಆಳವಾದ ಅಧ್ಯಯನ ಮಾಡುವಂಥವರು, ಅದರಲ್ಲಿ ಯಾವ ರೀತಿ ಬೆಳೀಲಿಕ್ಕೆ ಆಗ್ತದೆ ಅಂತ ಹೇಳುವ ವಿಚಾರದ ಬಗ್ಗೆ ಬಹಳ ಮುತುವರ್ಜಿ ವಹಿಸಿಕೊಂಡಂಥ ಒಬ್ಬ ರೈತರು, ನಮ್ಮ ಆತ್ಮೀಯರು. ಹಾಗಾಗಿ ಅವರು ಈ ಕಾರ್ಯಕ್ರಮದಲ್ಲಿ ಬರಬೇಕು ಅಂತೇಳಿ ಕೇಳಿಕೊಂಡಾಗ ಅತ್ಯಂತ ಪ್ರೀತಿ ಇಟ್ಟು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಅವ್ರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ದಯಾನ್ ರೈ ಮನವಳ್ಳಿಗೆ ಬರಬೇಕಾಗಿತ್ತು, ಅವರು ಅನಿವಾರ್ಯ ಕಾರಣದಿಂದ ಸ್ವಲ್ಪ ತಡವಾಗಿ ಬರ್ತೇನೆ ಅಂತೇಳಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಾಲಕೃಷ್ಣ ಬಾಣಜಾಲ್ರವರು, ಅವರನ್ನು ಸಹ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳ ಬಗ್ಗೆ ಈಗಾಗಲೇ ಉಲ್ಲೇಖ ಮಾಡಿದೆ, ಜಯಕುಮಾರ್ ಹುಡುವಾಲೆ ಮತ್ತು ಶಿವಶಂಕರ್ DC ಅವರು. ಇಬ್ಬರೂ ಸಹ ರೈತರು ಆಗಿ ಕೇವಲ ಉತ್ಪನ್ನದ ಮಾರುಕಟ್ಟೆಯ ಅವರ ಪ್ರತಿನಿಧಿಗಳಲ್ಲ, ಅವರು ಸ್ವತಃ ಇದನ್ನು ದೊಡ್ಡ ಮಟ್ಟದಲ್ಲಿ ಉಪಯೋಗ ಮಾಡಿ ಅದರಿಂದ ಉತ್ತಮ ಫಲಿತಾಂಶವನ್ನು ಕಂಡಂಥವರು. ಒಂದನೇದಾಗಿ ಜಯಕುಮಾರ್ ಉಡುವಾಲೆ, ಕೃಷಿ ತಜ್ಞರು, ಹಾಸನ ಜಿಲ್ಲೆ. ಇವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ಇನ್ನೋರ್ವರು ಶಿವಶಂಕರ್ DC, ಸಾವಯವ ಕೃಷಿ ತಜ್ಞರು, ತುರುವೇಕೆರೆ. ಇವರು ಅಷ್ಟೇ ಈ ಒಂದು ಉತ್ಪನ್ನವನ್ನು ಉಪಯೋಗಿಸಿಕೊಂಡು ಅದರ ಉತ್ತಮ ಫಲಿತಾಂಶವನ್ನು ಕಂಡು ಈ ಭಾಗಕ್ಕೂ ಇದರ ವಿಸ್ತರಣೆ ಆಗಲಿ ಅಂತೇಳಿ ಬಹಳ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಮಾಹಿತಿ ಕೊಡಲಿಕ್ಕೋಸ್ಕರ ಬಂದಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ನಮ್ಮ ವೇದಿಕೆಯಲ್ಲಿ ಉತ್ಪನ್ನ ಉಪಯೋಗಿಸಿದವರು ಕೃಷ್ಣ ಪ್ರಸಾದ್ ಭಟ್ ಅವರಿದ್ದಾರೆ. ಅವರು ಸಹ ಇವತ್ತು ಅದರಿಂದ ಒಳ್ಳೆಯ ಫಲಿತಾಂಶದ ಬದಲಾಗಿ ಪ್ರಾರಂಭಿಕ ಹಂತದಲ್ಲೇ ಬಹಳ ಉತ್ತಮ ಫಲಿತಾಂಶವನ್ನು ಕಂಡವರು. ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದ ಅವರ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಅವರನ್ನು ಸಹ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಜಗದೀಶ್ ಪೂಜಾರಿ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಸಹ ದಯವಿಟ್ಟು ಬನ್ನಿ. ಜಗದೀಶ್ ಪೂಜಾರಿ ಅವರನ್ನು ಸಹ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ
ನಮ್ಮ ಕರೆಗೆ ಹೂಗೊಟ್ಟು ಬಹಳಷ್ಟು ರೈತರು ಬಂದಿದ್ದೀರಾ. ಬಂದಂದವರೆಲ್ಲ ಭಾಗ್ಯಶಾಲಿಗಳು, ಬರದವರು ನೀವು ಭಾಗ್ಯಶಾಲಿಗಳಾಗಿ ಅವರಿಗೆ ಇದನ್ನು ಪರಿಚಯಿಸುವ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದರೆ ಅಂಥ ಒಂದು ಅದ್ಭುತವಾದ ಉತ್ಪನ್ನ ವಿವಾ ಕಿಸಾನ್ ಕಿಂಗ್ ಆಗಿದೆ ಅಂತ ಹೇಳುವುದನ್ನು ನಾವು ಧೈರ್ಯದಿಂದ ಹೇಳ್ತಾ ಇದ್ದೇವೆ. ಇನ್ನು ಮುಂದೆ ನಮ್ಮ ರೈತ ಮುಖಂಡರುಗಳೆಲ್ಲ ಉದ್ಘಾಟಕರು, ಅತಿಥಿಗಳು ಹೇಳಲಿಕ್ಕಿದ್ದಾರೆ ಮತ್ತು ಮಾಹಿತಿದಾರರು ಹೇಳಲಿಕ್ಕಿದ್ದಾರೆ. ಒಟ್ಟಿನಲ್ಲಿ ಈ ಉತ್ಪನ್ನದ ಮೂಲಕ ಈ ಭಾಗದ ರೈತರ ಎಲ್ಲ ಉತ್ಪನ್ನ, ಪ್ರಮುಖವಾಗಿ ಅಡಿಕೆಯನ್ನು ಆಶ್ರಯಿಸಿರುವ ನಮಗೆ ಇದೊಂದು ರೀತಿಯ ಸಂಜೀವಿನಿಯಾಗಿ ಖಂಡಿತವಾಗಿ ಮೂಡಿ ಬರ್ತದೆ ಅಂತ ಹೇಳುವ ವಿಶ್ವಾಸದ ಮೇಲೆ ಈ ಒಂದು ಉತ್ಪನ್ನದ ಬಗ್ಗೆ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಂದಂಥ ಎಲ್ಲ ರೈತರು, ಬೇರೆ ಬೇರೆ ನಮ್ಮ ಕರೆಗೆ ಹೋಗೊಟ್ಟು ಬಂದಂಥ ಎಲ್ಲ ರೈತರನ್ನು ನಾನು ವಿಶೇಷವಾಗಿ ಎಲ್ಲರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಎಲ್ಲರನ್ನು ನಾವು ಗುರುತಿಸಿದ್ದೇವೆ. ಕೇರಳ ಈ ಭಾಗದಿಂದ, ಕಾಟುಕುಕ್ಕೆ ಮುಂತಾದ ಈ ಭಾಗದಿಂದ ಸಮೇತ ಬಹಳಷ್ಟು ಮಂದಿ ಬಂದಿದ್ದೀರಾ. ತಮ್ಮನ್ನೆಲ್ಲರನ್ನು ಗುರುತಿಸಿಕೊಂಡು ತಮಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಮಾಧ್ಯಮದ ಮಿತ್ರರು, ಮಾಧ್ಯಮದಲ್ಲಿ ಈಗಾಗಲೇ ಎರಡೆರಡು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಎಲ್ಲ ಕಡೆ ಒಳ್ಳೆಯ ಪ್ರಚಾರವನ್ನು ನೀಡಿ ರೈತರಿಗೆ ಎಷ್ಟು ಪ್ರಚಾರ ಕೊಟ್ಟರೂ ಸಹ ಇನ್ನೇನಾಗಿದೆ ಅಂತ ಹೇಳಿದರೆ, ಎಲ್ಲ ಒಂದು ಕರೆಂಟ್ ಬರದಿದ್ದರೆ ಕರೆಂಟ್ ಬರಲಿಲ್ಲ ಅಂತೇಳಿ ಅಲ್ಲಿ ಒಂದು 4 ಜನ ಬೊಬ್ಬೆ ಹೊಡಿತಾರೆ, ಗಲಾಟೆ ಮಾಡ್ತಾರೆ. ನಮ್ಮ ಜಿಲ್ಲೆಯ ಒಂದು ಪರಿಸ್ಥಿತಿ ನಾವು ವಿಜಯ್ ಕುಮಾರ್ ಮತ್ತು ಇವರಿಗೆ ಹೇಳ್ತಾ ಇದ್ದೇವೆ, ಶಿವಶಂಕರ್ ಅವರಿಗೆ. ನಮ್ಮ ಜಿಲ್ಲೆ ಹೇಗೆ ಅಂತ ಹೇಳಿದರೆ, ಕರೆಂಟ್ ಬರಲಿಲ್ಲ ಗಲಾಟೆ ಮಾಡಬೇಕು ಅಂದಿದ್ರೆ 4 ಜನ ಮಾತ್ರ ಗಲಾಟೆಗೆ ಹೋಗೋದು. ಅಂದರೆ ಕರೆಂಟ್ ಬಂದರೆ ಎಲ್ರಿಗೂ ಬರ್ತದಲ್ವಾ, ನಾವು ಯಾಕೆ ಹೋಗೋದು, ನಾವು ಮನೇಲೆ ಕೂತ್ಕೊಳ್ಳೋ ಕರೆಂಟ್ ಬರಲಿ ಅಂತೇಳಿ. ಅಥವಾ ನೀರು ಬರಲಿಲ್ಲ ಅಂತೇಳಿ ಹೋರಾಟ ಮಾಡ್ಲಿಕ್ಕೆ ಹೋದರೆ 4 ಜನ ಯಾರಾದ್ರು ಬೇಕಾ, ಅತ್ಯಂತ ಅಗತ್ಯ ಇದ್ದವರು ಹೋಗಿ ಗಲಾಟೆ ಮಾಡಲಿ, ನೀರು ಬರಲಿ ಅಂತೇಳಿ. ಬಂದರೆ ನಮಗೆಲ್ರಿಗೂ ಬರ್ತದೆ ಅಂತ ಹೇಳುವಂಥ ಭಾವನೆಯ ಜನ ಈ ಜಿಲ್ಲೆಯ ಜನ. ಅಂದರೆ ಹೋರಾಟ, ಗಲಾಟೆ ಇಂಥದ್ದಕ್ಕೆಲ್ಲ ಸ್ವಲ್ಪ ದೂರ ನಿಂತು ಬಂದ ಲಾಭವನ್ನು ಪಡ್ಕೊಳ್ಳುವ ಅಂತ ಹೇಳುವ ಆಲೋಚನೆ ಇರುವ ಕಾರಣ ಇವತ್ತು ಸಮೇತ ಇಷ್ಟು ದೊಡ್ಡ ಒಂದು ಮಾಹಿತಿ ಶಿಬಿರವನ್ನು ನಾವು ಎಲ್ಲ ಕಡೆ ಹೇಳಿದ್ದೇವೆ, ಪ್ರಚಾರ ಮಾಡಿದ್ದೇವೆ, ಎಲ್ಲವನ್ನೂ ಹೇಳಿದ್ದೇವೆ. ಆದರೂ ಎಲ್ಲರೂ ಬರಲಿಲ್ಲ. ಅಂದಾದ ಹಾಗಾಗಿ ಬಂದವರನ್ನೆಲ್ಲ ಭಾಗ್ಯಶಾಲಿಗಳು ನೀವೆಲ್ಲ ಅಂತೇಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಅವಕಾಶಕ್ಕೆ ಹೊಂದಿಸಿ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್. ಸಮಾರಂಭದ ಮತ್ತೊಬ್ಬ ಉದ್ಘಾಟಕರಾಗಿರುವ ಸೇಡಿಯಾಪು ಜನಾರ್ದನ ಭಟ್ ಪ್ರಗತಿಪರ ಕೃಷಿಕರಿಗೆ ಇಂದಿನ ಸಮಾರಂಭದಲ್ಲಿ ಪ್ರಸ್ತಾವನಾ ಮಾತುಗಳನ್ನಾಡಿದ ಗೌರವಾಧ್ಯಕ್ಷರು ಪಿಬಿ ರೈ ಪ್ರತಿಷ್ಠಾನ ಶ್ರೀ ಹೇಮನಾಥ ಶೆಟ್ಟಿ ಕಾವು ಶಾಲು ಮತ್ತು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಸಮಾರಂಭದ ಮತ್ತೋರ್ವ ಮುಖ್ಯ ಅತಿಥಿ ಶ್ರೀ ರಾಧಾಕೃಷ್ಣ ಬೋರ್ಕರ್ ಮಾಜಿ ಅಧ್ಯಕ್ಷರು ತಾಲೂಕ್ ಪಂಚಾಯತ್ ಪುತ್ತೂರು ಇವರಿಗೆ, ಸಮಾರಂಭದ ಅಧ್ಯಕ್ಷರಾಗಿರುವ ಸಹಕಾರ ರತ್ನ ದಂಬೆಕಾನ ಸದಾಶಿವರೈ ಶಾಲು ಮತ್ತು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಶ್ರೀ ಗುಂಡ್ಯಡ್ಕ ವಾಸು ಪೂಜಾರಿ ಪ್ರಗತಿಪರ ಕೃಷಿಕರು ಅರಿಯಡ್ಕ ಇವರಿಗೆ ಶ್ರೀ ಹೇಮನಾಥ ಶೆಟ್ಟಿ ಕಾವು ಗೌರವಾಧ್ಯಕ್ಷರು ಡಾಕ್ಟರ್ ಪಿಬಿ ರೈ ಪ್ರತಿಷ್ಠಾನ ಇವರು ಶಾಲು ಮತ್ತು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಬಾಲ್ಯುಟ್ಟು ನಿರ್ದೇಶಕರು ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಇವರಿಗೆ, ಸಮಾರಂಭದ ಅಧ್ಯಕ್ಷರು ಶಾಲು ಮತ್ತು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ. ಮತ್ತೋರ್ವ ಮುಖ್ಯ ಅತಿಥಿ ಶ್ರೀ ಬುಡಿಯಾರು ರಾಧಾಕೃಷ್ಣ ರೈ ಇವರಿಗೆ ಹೇಮನಾಥ ಶೆಟ್ಟಿ ಕಾವು ಶಾಲು ಮತ್ತು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಶ್ರೀಯುತ ಪಂಜಗುಡ್ಡೆ ಈಶ್ವರ ಭಟ್ ಇವರಿಗೆ ದಂಬೆಕಾನ ಸದಾಶಿವರೈಗಳು ಶಾಲು ಮತ್ತು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಸಮಾರಂಭದ ಮುಖ್ಯ ಅತಿಥಿಗಳು ಶ್ರೀ ಜಯಂತ ನಡುಮೈಲು ಮುಖ್ಯಸ್ಥರು ಅಕ್ಷಯ ಕಾಲೇಜ್ ಸಂಪ್ಯ ಇವರಿಗೆ ಹೇಮನಾಥ ಶೆಟ್ಟಿ ಕಾವು ಶಾಲು ಮತ್ತು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಶ್ರೀ ಅಬ್ಬುಬುಕ್ಕರ್ ಮುಲಾರು ಪ್ರಗತಿಪರ ಕೃಷಿಕರು ಉದ್ಯಮಿಗಳು ಇವರಿಗೆ ದಂಬೆಕಾನ ಸದಾಶಿವರೈಗಳು ಶಾಲು ಮತ್ತು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುವ ಮಾಹಿತಿಯನ್ನ ನೀಡಲಿರುವಂತಹ ಜಯಕುಮಾರ್ ಗುಡ್ಡಬಾರೆ ಕೃಷಿ ತಜ್ಞರು ಹಾಸನ ಜಿಲ್ಲೆ ಇವರಿಗೆ ಹೇಮನಾಥ ಶೆಟ್ಟಿ ಕಾವು ಇವರು ಶಾಲು ಮತ್ತು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಶ್ರೀ ಶಿವಶಂಕರ್ ಡಿಸಿ ಸಾವಯವ ಕೃಷಿ ತಜ್ಞರು ತುರುವೇಕೆರೆ ಇವರಿಗೆ ಸಹಕಾರ ರತ್ನ ದಂಬೆಕಾನ ಸದಾಶಿವರೈಗಳು ಶಾಲು ಮತ್ತು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದುಗಳಾಗಿರುವ ಈ ಪ್ರಾಡಕ್ಟ್ ಅನ್ನು ಉಪಯೋಗಿಸಿ ಅದರ ಸದುಪಯೋಗವನ್ನ ಪಡೆದುಕೊಂಡಿರುವ ಕೃಷ್ಣ ಪ್ರಸಾದ್ ಭಟ್ ಕೂಡಿಂಬಾಡಿ ಇವರಿಗೆ ಶಾಲು ಮತ್ತು ಪುಷ್ಪದೊಂದಿಗೆ ಸಹಕಾರ ರತ್ನ ದಂಬೆಕಾನ ಸದಾಶಿವರೈ ಇವರು ಗೌರವಿಸಬೇಕು ಅನ್ನುವ ವಿನಂತಿ. ಮತ್ತೋರ್ವ ಈ ಒಂದು ಪ್ರಾಡಕ್ಟ್ ಅನ್ನ ಉಪಯೋಗ ಮಾಡಿ ಸದುಪಯೋಗ ಪಡೆದುಕೊಂಡವರು ಶ್ರೀಯುತ ಜಗದೀಶ ಪೂಜಾರಿ ಕೊಕ್ಕಡ
ತಮ್ಮೆಲ್ಲರನ್ನ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸಿದ ಶ್ರೀಯುತ ಹೇಮನಾಥ ಶೆಟ್ಟಿ ಕಾವು ಇವರಿಗೆ ಸಹಕಾರ ರತ್ನ ದಂಬೆಕಾನ ಸದಾಶಿವರ ಇವರು ಶಾಲು ಮತ್ತು ಪುಷ್ಪದ ಗೌರವವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಈ ಒಂದು ಪ್ರಾಡಕ್ಟ್ ಎಲ್ಲ ಕೃಷಿಕರಿಗೆ ಅತ್ಯಂತ ಫಲದಾಯವಾಗಬೇಕು ಅನ್ನೋ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರು, ಗಣ್ಯರು ಮತ್ತು ರೈತ ಬಾಂಧವರಿಗೆ ನನ್ನ ನಮಸ್ಕರಿಸುತ್ತಾ, ವಿಷಮುಕ್ತ ಭೂಮಿ, ರೋಗಮುಕ್ತ ಭಾರತ ಈ ಘೋಷವಾಕ್ಯದೊಂದಿಗೆ ವಿವಾ ಕಿಸಾನ್ ಸಂಸ್ಥೆ ಇವರು ಒಂದು ಗೊಬ್ಬರವನ್ನು ಮಾರ್ಕೆಟ್ಗೆ ತಂದಿರ್ತಾರೆ. ವಿಷಮುಕ್ತ ಭೂಮಿ, ರೋಗಮುಕ್ತ ಭಾರತ ಅಂತ ಹೇಳಲಿಕ್ಕೆ ನಮಗೆ ಸಂಕೋಚ ಆಗ್ತದೆ. ಯಾಕೆಂದರೆ ವಿಷಮುಕ್ತ ಭೂಮಿಯನ್ನು ಮಾಡಿರೋದು ನಾವೇನೆ. ನಾವು ಅಂದರೆ ನಾವೆಲ್ಲ ರೈತರುಗಳು ಸೇರಿಕೊಂಡು ವಿಷಮುಕ್ತ ಭೂಮಿಯನ್ನು ಮಾಡಿದ್ದೀವಿ. ರೋಗಮುಕ್ತ ಭಾರತ ಅಂತ ಹೇಳಿ ಕೊಟ್ಟಿದ್ದಾರೆ. ರೋಗಮುಕ್ತ ಭಾರತವನ್ನು ಮಾಡೋದು ಹೇಗೆ? ಅದ್ರ ಕಡೆ ನಮ್ಮ ರೈತರು ಗಮನ ಹರಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿನ ಪೀಳಿಗೆಯ ಜನಗಳಲ್ಲಿ ಈ ರೋಗಮುಕ್ತ ಭಾರತನ ಏನು ಒಂದು ಕಾನ್ಸೆಪ್ಟ್ ಇದೆ ಅದನ್ನು ತರಲಿಕ್ಕೆ ಸಾಧ್ಯನೇ ಇಲ್ಲ. ರೈತರೇ, ನಾವು ಈ ಸಾವಯವ ವ್ಯವಸಾಯ ಪದ್ಧತಿ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಸಾವಯವ ವ್ಯವಸಾಯ ಪದ್ಧತಿ ಅಂದ್ರೆ ಏನು, ಯಾವ ರೀತಿ ಸಾವಯವ ವ್ಯವಸಾಯ ಮಾಡೋದು ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಕುರಿ ಗೊಬ್ಬರ ಹಾಕ್ಬೇಕು ಅಂತಾರೆ, ಇಲ್ಲಾಂದ್ರೆ ಸಗಣಿ ಗೊಬ್ಬರ ಹಾಕ್ಬೇಕು ಅಂತಾರೆ, ಇಲ್ಲಾಂದ್ರೆ ಈ ಕೋಳಿ ಗೊಬ್ಬರ ತಂದು ಹಾಕ್ತೀವಿ, ನಾವು ಕೆಮಿಕಲ್ ಯೂಸ್ ಮಾಡಲ್ಲ ಅಂತ ಎಲ್ಲ ಏನೇನೋ ಹೇಳ್ತಾರೆ. ತುಂಬಾ ಸಂದೇಹಗಳು ಇದಾವೆ ಅದರಲ್ಲಿ. ಆದರೆ ಸಾವಯವ ಕೃಷಿ ಪದ್ಧತಿ ಅಂದ್ರೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನ ಸಮರ್ಪಕವಾಗಿ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ವ್ಯವಸಾಯ. ನೈಸರ್ಗಿಕವಾಗಿ ಸಿಗ್ತಕ್ಕೆ ನಮ್ಮ ಭೂಮಿನಲ್ಲಿ ಎಲ್ಲವೂ ಮನುಷ್ಯನಿಗೆ ಏನಂತಾರೆ, ಅದಕ್ಕೆ ಪುಕ್ಕಟ್ಟೆಯಾಗಿ ನೈಸರ್ಗಿಕ ಪದಾರ್ಥಗಳು ಸಿಗ್ತಾ ಇದ್ದಾವೆ. ಅದನ್ನೆಲ್ಲ ಬಿಟ್ಟು ನಾವು ದುಡ್ಡು ಕೊಟ್ಟು ತಂದು ವಿಷನ ಭೂಮಿಗೆ ಹಾಕ್ತಾ ಇದೀವಿ. ಈ ವಿಷನ ಹಾಕ್ಬಿಟ್ಟು ಈಗ ನಾವೇನಂತ ಇದೀವಿ, ವಿಷಮುಕ್ತ ಭೂಮಿಯನ್ನು ಮಾಡಕ್ ಹೋಗೋಣ ಅಂತ ಹೇಳಿ ಎಲ್ಲ ಓಡ್ತಾ ಇದೀವಿ. ಅಂದ್ರೆ ನಮ್ಮ ರೈತರಿಗೆ ಈಗ ನಿಧಾನವಾಗಿ ಸ್ವಲ್ಪ ಜ್ಞಾನ ಬರ್ತಾ ಇದೆ ಅಂತ ಅರ್ಥ. ಈ ವಿಷಮುಕ್ತ ಭೂಮಿ, ರೋಗಮುಕ್ತ ಭಾರತ ಇದನ್ನ ನಾವು ಬರೀ ಕಿವಿಯಲ್ಲಿ ಕೇಳಿಸ್ಕೊಂಡ್ರೆ ಸಾಧ್ಯ ಆಗೋದಿಲ್ಲ. ಅದನ್ನ ನಮ್ಮ ಆತ್ಮದೊಳಗೂ ಕೂಡ ಈ ವಾಕ್ಯವನ್ನ ಪುನರುಚ್ಚರಿಸಬೇಕಾಗುತ್ತದೆ. ಯಾಕೆಂದ್ರೆ ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯಕ್ಕೋಸ್ಕರ, ನಮ್ಮಗಳಿಗೋಸ್ಕರ ಇದನ್ನ ನಾವು ಈ ಘೋಷವಾಕ್ಯನ ನಮ್ಮ ಆತ್ಮದೊಳಗೆ ತಗೊಳ್ಳಿಲ್ಲ ಅಂತಂದ್ರೆ ಮುಂದೆ 100 ವರ್ಷ ಬದುಕ್ತಾ ಇದ್ದಂತ ವ್ಯಕ್ತಿ ಇವತ್ತು 60 ವರ್ಷಕ್ಕೆ ಬಂದಿದ್ದಾರೆ. ನಮ್ಮ ಮುಂದಿನ ಪೀಳಿಗೆ ಬರೀ 40 ವರ್ಷಕ್ಕೆ ಬರ್ತಾ ಇದ್ದಾರೆ. ಈ ಮುಂದೆ ಏನು ಹೇಳ್ಬೇಕು ಅಂತಂದ್ರೆ, ಇದರ ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ವಿವಾ ಕಿಸಾನ್ ಸಂಸ್ಥೆ ಒಂದು ಉತ್ತಮವಾದ ಗೊಬ್ಬರವನ್ನ ಮಾರುಕಟ್ಟೆಗೆ ತಂದಿದೆ. ಇದು ಉತ್ತಮವಾದ ಗೊಬ್ಬರ ಅಂತ ಹೇಳಿ ನಾನು ಹೆಂಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಾನು ಕಳೆದ 1-1.5 ವರ್ಷದಿಂದ ಆ ಉತ್ಪನ್ನವನ್ನು ಉಪಯೋಗಿಸಿದ್ದೇನೆ. ಯಾರು ಉಪಯೋಗಿಸ್ತಾರೋ ಆ ಉಪಯೋಗಿಸಿರೋರು ಅಷ್ಟೇನೆ ಇದನ್ನ ಚೆನ್ನಾಗಿದೆ, ಇದರಲ್ಲಿ ರಿಸಲ್ಟ್ ಇದೆ, ಇದು ಉತ್ತಮ ಫಲಿತಾಂಶ ಸಿಗುತ್ತೆ ಅಂತ ಕೂಗಿ ಹೇಳಕ್ಕೆ ಕಾನ್ಫಿಡೆನ್ಸ್ ಬರ್ತಕ್ಕಂಥದ್ದು. ಸುಮ್ಮನೆ ಇದಿದೆ, ವಿವಾ ಸಂಸ್ಥೆಯವರು ಗೊಬ್ಬರವನ್ನು ಕೊಟ್ಟಿದ್ದಾರೆ, ನೀವು ಹೋಗಿ ಜನಗಳಿಗೆ ಹೇಳಿ ಅಂತಂದ್ರೆ ಖಂಡಿತವಾಗ್ಲೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರು ರೈತರು ಅದನ್ನ ಉಪಯೋಗಿಸಿದ್ರೆ ಮಾತ್ರನೇ ಅದರದ ಫಲಿತಾಂಶ ಹೇಗಿದೆ, ಅದ್ರ ರಿಸಲ್ಟ್ ಏನಿದೆ ಅದು ಅನ್ನೋದು ಗೊತ್ತಾಗೋದು. ಅದು ಗೊತ್ತಾದ್ರೆ ನೀವು ನಿಮ್ಮ ಅಕ್ಕಪಕ್ಕದ ರೈತರಿಗೂ ಕೂಡ ಹೇಳ್ಬೋದು. ಈ ಮಾರ್ಕೆಟ್ಗೆ ತುಂಬಾ ಇಂಥ 10 ಕಂಪ್ನಿಗಳು ಬಂದಿಲ್ಲ ಅಂತ ಹೇಳಲ್ಲ, ಬಂದಿದೆ. ರೈತರಿಗೆ ದಯವಿಟ್ಟು ನಾನು ಹೇಳೋದು ಒಂದು, ಫಸ್ಟ್ ಉಪಯೋಗಿಸಿ. ರೈತರು ವಿಜ್ಞಾನಿಗಳಾಗಬೇಕು. ರೈತರುಗಳು ವಿಜ್ಞಾನಿಗಳು ಆಗದಲೇ ಹೊರತು ಈ ಸಾವಯವ ವ್ಯವಸಾಯನ ಮಾಡಕ್ ಖಂಡಿತ ಸಾಧ್ಯ ಇಲ್ಲ. ಈ ವಿವಾ ಸಂಸ್ಥೆಯವ್ರದ್ದು ತಂದಿರ್ತಕ್ಕಂಥ ವಿವಾ ಕಿಸಾನ್ ಗ್ರೋತ್, ವಿವಾ ಕಿಸಾನ್ ಡೆವಲಪರ್, ಈ 3 ಉತ್ಪನ್ನಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಗುರುಗಳಾದಂತಹ ಜಯಕುಮಾರ್ ಉಡುವಾರೆ ಅವರು ಕೊಡ್ತಾರೆ. ಇಷ್ಟನ್ನು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ
ಮತ್ತು ವೇದಿಕೆ ಮೇಲಿರೋಂಥ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಗವರ್ಮೆಂಟ್. ಕೃಷಿಕರು ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಇವರಿಂದ ಇದು ಜಗದಂಬ ಎಂಟರ್ಪ್ರೈಸಸ್ ಸಂಸ್ಥೆ ಇದೀಗ ಅನಾವರಣಗೊಳ್ಳುತ್ತಿದೆ. ಕೃತಜ್ಞತೆಗಳು. ಎಲ್ಲ ಅತಿಥಿ ಬಂಧುಗಳು ಸ್ವಸ್ಥಾನಕ್ಕೆ ಬರಬೇಕು ಅನ್ನುವ ಆಶಯದೊಂದಿಗೆ ಸಭಾ ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಕೃಷಿಕರು ಹರಿದು ಬರಲಿ ಅರುಣೋದಯದ ಸೂರ್ಯನ ತೆರದಿ, ಮಂಗಳಮಯವಿರಲಿ ಹರುಷದ ಹೊನ್ನಲಿರಲಿ ಅನ್ನುವ ವಿಶೇಷ ಸದಾಶಯದೊಂದಿಗೆ ಡಾಕ್ಟರ್ ಪಿ.ಬಿ. ರೈ ಪ್ರತಿಷ್ಠಾನ ಕಿಯೂರು ಮತ್ತು ಪವಿತ್ರ ವಿಭಾ ಎಂಟರ್ಪ್ರೈಸಸ್ ನೆಲ್ಯಾಡಿ ಇದರ ಜಂಟಿ ಆಶ್ರಯದಲ್ಲಿ ವಿಭಾ ಕಿಸಾನ್ ಕಿಂಗ್ ಸಾವಯವ ಗೊಬ್ಬರ ಹಾಗೂ ಸಾವಯವ ಕೃಷಿ ಮಾಹಿತಿ ಕಾರ್ಯಾಗಾರ ಮತ್ತು ಜಗದಂಬ ಎಂಟರ್ಪ್ರೈಸಸ್ ಸಂಸ್ಥೆಯ ಅನಾವರಣದ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಪುತ್ತೂರಿನ ಕೃಷಿ ಕ್ಷೇತ್ರದ ದಿಗ್ಗಜ ಕೃಷಿ ಬಂಧುಗಳಾಗಿರುವ ಶ್ರೀಯುತ ಸಿದ್ದರಾಮರೈ ಸಬಣೂರು, ಶ್ರೀ ಸಡಿಯಾಪು ಜನಾರ್ದನ ಭಟ್, ಡಾಕ್ಟರ್ ಶಿವಾನಂದ, ಡಾಕ್ಟರ್ ಶ್ರೀಯುತ ರಾಧಾಕೃಷ್ಣ ಬೋರ್ಕರ್, ಶ್ರೀ ಗುಂಡ್ಯಡ್ಕ ವಾಸು ಪೂಜಾರಿ ಈ ಪಂಚ ಸಾಧಕ ರೈತ ಬಂಧುಗಳ ದಿವ್ಯ ಹಸ್ತದಿಂದ ವಿವಾ ಕಿಸಾನ್ ಕಿಂಗ್ ಸಾವಯವ ಗೊಬ್ಬರ ಮತ್ತು ಸಾವಯವ ಕೃಷಿ ಮಾಹಿತಿ ಕಾರ್ಯಾಗಾರದ ಉದ್ಘಾಟನೆ ನೆರವೇರುತ್ತಿದೆ. ಈ ಕಾರ್ಯಕ್ರಮದ ಬಳಿಕ ಜಗದಂಬ ಎಂಟರ್ಪ್ರೈಸಸ್ ಸಂಸ್ಥೆಯ ಅನಾವರಣ ಅದನ್ನ ರಿಮೋಟ್ ಒತ್ತುವ ಮೂಲಕ ಅಧಿಕೃತವಾಗಿ ಚಾಲನೆಯನ್ನ ನೀಡುವವರಿದ್ದೇವೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಇದಕ್ಕೆ ಚಾಲನೆಯನ್ನ ನೀಡುವಂತೆ ಶ್ರೀಯುತ ಶಶಿಕುಮಾರ್ ರೈ ಬಾಲ್ಯುಟ್ಟು ನಿರ್ದೇಶಕರು ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು. ಆತ್ಮೀಯ ಪ್ರೇಕ್ಷಕ ಬಂಧುಗಳೇ, ವಿಭಾ ಕಿಸಾನ್ ಕಿಂಗ್ ಮಾಹಿತಿಯನ್ನ ಪಡೆದ ನಂತರ ಪ್ರಾಡಕ್ಟ್ ನಮಗೆ ಬೇಕು ದಂಬೆಕನ ಸದಾಶಿವರೈಗಳೇ, ಪ್ರಸ್ತಾವವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿ ನಮ್ಮ ಮನದಟ್ಟು ಮಾಡಿದಂಥ ನನ್ನ ಆತ್ಮೀಯರಾದ ಹೇಮನಾಥ್ ಶೆಟ್ಟಿ ಅವರೇ, ಶೇಡಿಯಾಪು ಜನಾರ್ದನ ಭಟ್ರೆ, ರಾಧಾಕೃಷ್ಣ ಬೋರ್ಕರ್ ಅವರೇ, ಗುಂಡ್ಯ ವಾಸು ಪೂಜಾರಿ ಅವರೇ ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಮುಂಭಾಗದಲ್ಲಿರತಕ್ಕಂಥ ಎಲ್ಲ ಪಿ.ಬಿ. ಪ್ರತಿಷ್ಠಾನದ ಅಭಿಮಾನಿ ಬಂಧುಗಳೇ, ಒಂದು ಒಳ್ಳೆಯ ಸಮಾರಂಭದಲ್ಲಿ ಬೆಳಗಿನ ಹೊತ್ತು ನಾವು ನೀವೆಲ್ಲ ಒಟ್ಟಿಗೆ ಸೇರುವಂಥ ಒಂದು ಕಾರ್ಯಕ್ರಮವನ್ನು ಪಿ.ಬಿ. ಪ್ರತಿಷ್ಠಾನದವರು ನೆರವೇರಿಸಿಕೊಟ್ಟಿದ್ದಾರೆ. ಮೊದಲನೇದಾಗಿ ನಾನು ಹೇಳುವಂಥದ್ದು, ಈ ಪಿ.ಬಿ. ಪ್ರತಿಷ್ಠಾನದ ರೂವಾರಿ ನಮ್ಮ ಸದಾಶಿವರೈಗಳು ಮತ್ತು ಹೇಮನಾಥರು ಸದಾಶಿವರಯ್ಯ ಮಾವ ಮತ್ತು ಸದಾಶಿವರಯ್ಯ ತಂದೆಯ ಪರವಾಗಿ ಈ ಪ್ರತಿಷ್ಠಾನವನ್ನು ಉಳಿಸಿಕೊಂಡು ಅತ್ಯುತ್ತಮವಾದ ಕೆಲಸಗಳನ್ನು ಪ್ರತಿ ವರ್ಷ ಮಾಡಿಕೊಂಡು ಬರುವುದನ್ನು ನಾವು ಕಂಡಿದ್ದೇವೆ. ಆದ್ದರಿಂದ ಹೇಮನಾಥ್ ಶೆಟ್ಟಿಗೆ ಮತ್ತು ನಮ್ಮ ಪಿ.ಬಿ. ಪ್ರತಿಷ್ಠಾನದ ಅಧ್ಯಕ್ಷರಿಗೆ ದಂಬೆಕಾನ ಸದಾಶಿವರಯ್ಯಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎರಡನೇದಾಗಿ ಸಾವಯವದ ಬಗ್ಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂತ ಹೇಳಿದರೆ ತಜ್ಞ ಡಾಕ್ಟರ್ ಆಗುವಂಥ ಯೋಗ್ಯತೆ ಇರತಕ್ಕಂಥ ನಮ್ಮ ಆತ್ಮೀಯರಾದಂಥ ಸೇಡಿಯಾಪು ಜನಾರ್ದನ ಭಟ್ರು ಮಾತಾಡಿದರೆ ಅದಕ್ಕೊಂದು ಅರ್ಥ ಬರುವಂಥದ್ದು, ಅದನ್ನು ನಾವೆಲ್ಲ ಒಪ್ಪಿಕೊಳ್ಳತಕ್ಕಂಥ ಒಂದು ವ್ಯವಸ್ಥೆ. ಇವತ್ತು ಕೃಷಿಯಲ್ಲಿ ಭಾರಿ ಜನ ವಿಜ್ಞಾನಿಗಳಿದ್ದಾರೆ, ಆ ಪ್ರಶ್ನೆಯನ್ನು ನಾನು ಒಪ್ಪೋದಿಲ್ಲ. ಆದರೆ ಜನಾರ್ದನ ಭಟ್ರು ಏನಾದರೂ ಹೇಳಿದರೆ ಅದು ಇವತ್ತಿನ ನಮ್ಮಂಥ ಕೃಷಿಕರಿಗೆ ಅದೊಂದು ವೇದವಾಕ್ಯ ಅಂತ ನಾನು ನಂಬಿಕೊಂಡಿದ್ದೇನೆ. ಅವರು ಅದರಲ್ಲಿ ಮಾತನಾಡುವುದರಿಂದ ನಾನು ಅದರ ಬಗ್ಗೆ ಹೆಚ್ಚು ಮಾತನಾಡಿದೆ. ಒಂದು ವಾಕ್ಯದಲ್ಲಿ ಹೇಳುವುದಾದರೆ, ರಾಸಾಯನಿಕ ಗೊಬ್ಬರವನ್ನು ಉಪಯೋಗ ಮಾಡಿಕೊಂಡು ನಾವು ನಮ್ಮ ಭೂಮಿಯನ್ನು ಕೃಷಿಕರು ದುರಾಸೆಯಿಂದ ಹಾಳು ಮಾಡಿಕೊಂಡಿದ್ದೇವೆ. ರಾಸಾಯನಿಕ ಮಾಡಿದರೆ ಹೆಚ್ಚು ಉತ್ಪತ್ತಿ ಬರ್ತದೆ ಅಂತ ಹೇಳುವಂಥ ಒಂದು ತಪ್ಪು ಕಲ್ಪನೆಯಿಂದ ನಾವೆಲ್ಲ ಸೇರಿಕೊಂಡು ರಾಸಾಯನಿಕವನ್ನು ನಾವು ಎಲ್ಲರೂ ಅದರಲ್ಲಿ ಬೆರೆಸಿದ್ದೇವೆ. ಆದ್ದರಿಂದ ಇವತ್ತು ನಮ್ಮ ಮಣ್ಣಿನ ಫಲವತ್ತತೆ ಕಂಪ್ಲೀಟ್ ಹಾಳಾಗಿ ಹೋಗಿ ಇವತ್ತಿನ ಕೃಷಿಕರಿಗೆ ಅದರಿಂದ ಸಿಗಬೇಕಾದಂಥ ಉತ್ಪತ್ತಿ ಸರಿಯಾದ ರೀತಿಯಲ್ಲಿ ಸಿಕ್ಕುವುದಿಲ್ಲ. ಇದನ್ನು ಸರಿ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳುವಾಗ ಇತ್ತೀಚಿನ ದಿನಗಳಲ್ಲಿ ಸಾವಯವಕ್ಕೆ ಪ್ರಾಮುಖ್ಯತೆ ಬಂದಿದೆ. ಆ ಪ್ರಾಮುಖ್ಯತೆ ಬಂದ ಪ್ರಕಾರ ಇವತ್ತು ಏನು ಈ ವಿವಾಹ ಸಂಸ್ಥೆಯವರು ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದೀರಿ, ಅದನ್ನು ಹೇಮನಾಥ್ ಶೆಟ್ಟಿ ಮತ್ತು ಸದಾಶಿವರಯ್ಯಗಳು ಮಾಡಿದ್ದೀರಿ. ನಾವು ಅದರ ಪ್ರಯೋಜನ ಪಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ಆದರೆ ಪ್ರಯತ್ನ ಮಾಡೋದಕ್ಕೆ ಮುಂಚೆ ನನ್ನ ಸಲಹೆ ಏನು ಅಂತ ಹೇಳಿದರೆ, ಇಂಥ ಒಂದು 7-8 ಕಂಪನಿಗಳು ಈಗಾಗಲೇ ಪುತ್ತೂರು, ಸುಳ್ಯ, ಬೆಳ್ತಂಗಡಿಯಲ್ಲಿ ತಿರುಗುತ್ತಾ ಇವೆ. ಬಂದುಗೊಂಡ ಹಾಕಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೆ, ಒತ್ತಾಯ ಮಾಡ್ತಾರೆ. ನಾನು ಕೂಡ ಉಪಯೋಗ ಮಾಡಿದ್ದೇನೆ. ಮಾಡಿ ಕೆಲವೊಮ್ಮೆ ಒಳ್ಳೆಯ
ರಿಸಲ್ಟ್ ಬಂದಿದೆ. ಕೆಲವೊಂದು ಸರ್ತಿ ಅದರಲ್ಲಿ ರಿಸಲ್ಟ್ ಬಾರದಿದ್ದರೆ ಅವರು ನಮಗೆ ತಿರುಗಿಸಿ ಹೇಳೋದು, ಅವು ಈ ಪಾಡ್ನ ಸರಿಯಾತಜಿ, ಅವು ಇರ ಗೊಬ್ಬರದ ಗುಂಡಿಡ ಗೊಬ್ಬರ ಪುನಃ ಐನ ಪಾಡ್ನ ಸರಿಯಾತ್ ಇಂಥ. ಇದು ಸರಿಯಾ ತಪ್ಪಂತ ಜಿಜ್ಞಾಸೆಗೆ ಮಾತ್ರ ಹೇಳಿದ್ದಲ್ಲದೆ ಇವತ್ತಿನ ಕಂಪನಿಯವರಿಗೆ ನನ್ನ ವಿರೋಧ ಅಲ್ಲ. ಆದರೆ ನಾನು ಇವತ್ತಿನ ಕಂಪನಿಯವರಿಗೆ ಹೇಳತಕ್ಕಂಥ ಮಾತೇನು ಅಂತ ಹೇಳಿದರೆ, ಒಬ್ಬ ಸೇಲ್ ಆಫೀಸರನ್ನು ಇಲ್ಲಿ ಇಟ್ಟುಕೊಂಡು ಜನಗಳಿಗೆ ಅವರಿಗೆ ಬೇಕಾದಂಥ ಮಾಹಿತಿಯನ್ನು ಕೊಡಬೇಕು. ಒಂದು. ಎರಡನೇದಾಗಿ ನಮ್ಮ ಹತ್ರ ನೀವು 500 ಕಂಗು ಅಥವಾ 1000 ಕಂಗು ನಟ್ಟು ಕೃಷಿಗಾರಿಗೆ ಹಾಕಿ ಅಂತ ಹೇಳುವಂಥದ್ದಲ್ಲ. ನೀವು ಪ್ರತಿ ಗ್ರಾಮದಲ್ಲಿ ಒಂದು 500 1000 ಗಿಡದ ಒಂದು ತೋಟವನ್ನು ಲೀಸಿನ ರೀತಿಯಲ್ಲಿ ತೆಗೆದುಕೊಂಡು ಅದನ್ನು ನೀವು ಮಾಡಿ ತೋರಿಸ್ಬೇಕು ನಮಗೆ. ನೋಡಿ, ಹೀಗೆ ಮಾಡಿದರೆ ನಾವು ಹೀಗೆ ಆಗಿದೆ, ನಾವು ಹೀಗೆ ಮಾಡಿದರೆ ನಿಮ್ಮಿದು ಹೀಗೆ ಆಗಿದೆ ಅಂತ ಹಾಕಿದಾಗ ರೈತನಿಗೆ ಕೂಡ ಅದರ ಮೇಲೆ ಒಂದು ನಂಬಿಕೆ ಬಂದು ರೈತ ನಿಮ್ಮೊಟ್ಟಿಗೆ ಸಹಕರಿಸಲಿಕ್ಕೆ ಸಿದ್ಧನಿದ್ದಾನೆ ಅಂತ ಹೇಳುತ್ತಾ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ ನನ್ನ ಆತ್ಮೀಯರಾದ ಸದಾಶಿವರಿಗೆ ಮತ್ತು ಹೇಮನಾಥರಿಗೆ ವೇದಿಕೆಯಲ್ಲಿದ್ದ ಎಲ್ಲರಿಗೆ ವಂದಿಸಿ ನನ್ನ 2 ಮಾತನ್ನು ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಶ್ರೀ ರಾಮರಯ್ಯವರೇ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಕೃಷಿಕ ಬಾಂಧವರು ಮತ್ತು ಇವತ್ತು ಒಂದು ಹೊಸ ಪ್ರಾಡಕ್ಟನ್ನು ಅವರು ಲಾಂಚ್ ಮಾಡ್ತಾ ಇದ್ದಾರೆ ಪುತ್ತೂರಿನ ಕೃಷಿಕರಿಗೆ. ಅದು ಕೆಲವರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ನಮಗೂ ಅನುಭವ ಇಲ್ಲ. ನಾವು ಭಾಷಣಕಾರರಲ್ಲ, ನಾವು ಕೃಷಿ ಮಾಡುವಂತಹ ಒಂದು ಇರುವಂತಹ ಭಾಷಣ ಮಾಡಲಿಕ್ಕೆ ನನಗೆ ಆಗೋದೇ ಇಲ್ಲ. ನಾನು ಅದರಲ್ಲಿ ಇಲ್ಲವೇ ಇಲ್ಲ. ಆದರೆ ಕೃಷಿಯ ಸಂಬಂಧದಲ್ಲಿ ಕೆಲವು ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ಅಷ್ಟೇ. ತುಂಬ ಮಾತಾಡಲಿಕ್ಕೆ ನನಗೆ ಸಾಧ್ಯವೂ ಕೂಡ ಇಲ್ಲ. ಸ್ವಲ್ಪ ಆರೋಗ್ಯದ ಸಮಸ್ಯೆ, ನನ್ನ ಕಾಲು ನೋವು, ನನಗೆ ಆಗಾಗ ಕಾಲು ನೋವು ಬರ್ತಾ ಇರ್ತದೆ. ಸುಮ್ಮನೆ ಕೂತರೂ ಸಹ ಕಾಲು ನೋವು, ಆಚೆ ಈಚೆ ಓಡಾಡಿದ್ರೆ ಏನಾಗೋದಿಲ್ಲ, ನಿದ್ರೆ ತೊಂದರೆ ಇಲ್ಲ. ಶ್ರೀಯುತ ಹೇಮನಾಥ್ ಶೆಟ್ಟಿಯವರು ನನಗೆ ಒಂದು ಫೋನ್ ಮಾಡಿದರು, ನೀವು ಬರಲೇಬೇಕು ಅಂತೇಳಿ. ನಾನು ಬರುವುದಿಲ್ಲ ಅಂತ ಹೇಳಿದೆ, ಆದರೂ ನೀವು ಬರಲೇಬೇಕಂತ ಹೇಳಿದರು. ಹಾಗೆ ನಾನು ಬಂದಿದ್ದೇನೆ. ಇವತ್ತು ಕೃಷಿಯಲ್ಲಿ ನಮ್ಮ ಹಳೆಯ ಕಾಲದ ಕೃಷಿಯೇ ನಮಗೆ ಪದ್ಧತಿಯೇ ನಮಗೆ ಅತ್ಯುತ್ತಮ. ನಾವು ಮೊದಲು ಗೊಬ್ಬರದಲ್ಲಿ ಹೇಗೆ ಮಾಡ್ತಾ ಇದ್ದೀವಿ, ಈಗ ಅಡಿಕೆಗೆ ದೊಡ್ಡ ಒಂದು ಅಂಥ ಒಂದು ಮೆನ್ಯೂರು ಬೇಕಾಗಿಲ್ಲ. ಈಗ ಇದೊಂದು ಗೊಬ್ಬರವನ್ನು ಕಳೆಯುವಂಥ, ಅದಂದರೆ ಬೇಗ ಗೊಬ್ಬರ ಮಾಡುವಂಥ ಸಿಸ್ಟಮನ್ನು ಅಳವಡಿಸುವಂಥ ಕೆಲವು ಗೊಬ್ಬರಗಳನ್ನು ಈಗಾಗಲೇ ಕೆಲವು ಬಿಡುಗಡೆ ಮಾಡಿರ್ತಾರೆ. ಈಗ ನಾವು ನಮ್ಮಲ್ಲಿ ಈಗ ತೋಟದಕ್ಕೆ ಹೆಚ್ಚಾಗಿ ಗೊಬ್ಬರ ಅಂದರೆ ನಮ್ಮಲ್ಲಿ ಈಗ ಯಾವುದು ದನ ಸಾಕುವುದಿಲ್ಲ. ಹಾಗೆ ನಾವು ಹೊರಗಿನ ಗೊಬ್ಬರವನ್ನು ಆಮದು ಮಾಡುವಂಥ ಪರಿಸ್ಥಿತಿಯಲ್ಲಿ ಬೇಗ ಗೊಬ್ಬರ ಕಳೀಲಿಕ್ಕೆ ಅಂದರೆ ಅದು ಗೊಬ್ಬರ ಕುಂಬಾಗಲಿಕ್ಕೆ ಇಂತಹ ಸಾವಯವವನ್ನು ಬಳಸಿದರೆ ಅದು ಕುಂಬಾಗ್ತದೆ, ಅದು ಖಂಡಿತ. ಅದು ಇಂಥ ಗೊಬ್ಬರಗಳು ನಮಗೆ ಪ್ರಯೋಜನ ಆಗಬಹುದು. ಆದರೆ ನಾವೇನು ಮಾಡ್ತಾ ಇದ್ದೇವೆ ಅಂದರೆ ನಮ್ಮ ಮೊದಲಿನ ಹಳೆಯ ಪದ್ಧತಿಯಲ್ಲಿ ಈಗ ಗೊಬ್ಬರವನ್ನು ಯಾವುದಾದ್ರೂ ನಾವು ಈಗ ಕೋಳಿ ಗೊಬ್ಬರ ಅಥವಾ ಈಗ ಇದರ ಗೊಬ್ಬರ ತರ್ತೇವೆ ನಾವು ಅಂತ ಆಡಿನ ಬಿಟ್ಟೆ ಎಲ್ಲ ತಗೊಂಡು ಬರ್ತೇವೆ. ನಾವು ತಂದರೆ ಅದನ್ನು ನಾವು ಕಾಂಪೋಸ್ಟ್ ಮಾಡ್ತೇವೆ. ಈಗ ಏನು ಮಾಡ್ತಾ ಇದ್ದಾರೆ ಅಂತೇಳಿ ಸುಲಭ ಆಗಬೇಕು ಅಂತೇಳಿ ಸೀದಾ ತಂದು ತೋಟಕ್ಕೆ ಹಾಕ್ತಾರೆ. ಹಾಗೆ ಹಾಕಲೇಬಾರದು. ಅದನ್ನು ನಾವು ಗೊಬ್ಬರವನ್ನು ಕಳಿಸ್ಬೇಕು, ಅಂದರೆ ಕೊಂಬು ಮಾಡಬೇಕು. ಅಂದರೆ ಈ ಸಲ ಮಾರ್ಚ್ ಏಪ್ರಿಲ್ ತಂದರೆ ಸಾಧಾರಣ 6 ತಿಂಗಳಾಗುವಾಗ ಸೆಪ್ಟೆಂಬರ್ ಅಕ್ಟೋಬರಿಗೆ ಆಗುವಾಗ ನಮಗೆ ಅದು ಗೊಬ್ಬರ ಆಗಿ ನಮಗೆ ಸಿಗ್ತದೆ. ಅಂದರೆ ಅದಕ್ಕೆ ತರ್ಪಲೆಲ್ಲ ಹಾಕಿ ಮುಚ್ಚಬಾರ್ದು, ಹಾಗೆ ಸುಮ್ಮನೆ ಬಿಡಬೇಕು, ಸೋಗೆ ಮುಚ್ಚಿ ಬಿಡಬೇಕು. ತನ್ನಿಂತಾನೇ ಅದು ಗೊಬ್ಬರ ಆಗ್ತದೆ. ಸ್ವಲ್ಪ ಅದಕ್ಕೆ ಏನಾದರೂ ನಾವು ಈಗ ಇಂಥ ಹಾಕಿದೆ ಅಥವಾ ನಾವು ಮನೆಯಲ್ಲಿ ಮಾಡಲಿಕ್ಕೆ ಆಗ್ತದೆ ನಮ್ಮಿಂದ. ಈಗ ಮಾಡಲಿಕ್ಕೆ ಪುರ್ಸೊತ್ತಿಲ್ಲ, ಜನ ಇಲ್ಲ, ಅಂಥದ್ದನ್ನು ಇಂಥ ಒಂದು ಗೊಬ್ಬರಗಳನ್ನು ಬಳಸ್ಬೋದು. ನಾನಿನ್ನೂ ಹೆಸರು ನೋಡಲಿಲ್ಲ, ಓದಲಿಲ್ಲ, ಹಾಗೆ ಅದರ ಇದನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಅಂಥಗಳನ್ನು ಬಳಸ್ಬೋದು. ಹಾಗೆ ನಮ್ಮಲ್ಲಿ ಆ ವ್ಯವಸ್ಥೆಗಳು ಸರಿಯಾಗಿದ್ದರೆ, ಜನಗಳು ಇದ್ದರೆ ನಾವು ಖಂಡಿತ ಕೃಷಿಯನ್ನು ಚೆಂದಾಗಿ ಮಾಡ್ಬೋದು. ಈಗ ನಾವು ಮಾಡ್ತಾ ಇದ್ದೇವೆ, ಆದರೂ ಸಹ ಕೆಲವೊಮ್ಮೆ ಆ ಜನಗಳಿಲ್ಲದ ಕೊರತೆಯಲ್ಲಿ ಕೆಲಸ ಸರಿ ಆಗ್ತಾ ಇಲ್ಲ. ಅಂತೂ ಇವತ್ತು ಒಂದು ಉತ್ತಮ ವೇದಿಕೆಯಲ್ಲಿ ಇವತ್ತು ನಾವು ಬಂದಿದ್ದೇವೆ. ಇವತ್ತೊಂದು ಹಿರಿಯರು ತುಂಬ ಮಂದಿ ಒಳ್ಳೊಳ್ಳೆ ಕೃಷಿಕರಿದ್ದಾರೆ. ದಂಬೆಕಾನ ಸದಾಶಿವರವರು ಅವರು ತುಂಬ ಎಕ್ಸ್ಪರ್ಟ್. ಅವರು ಯಾವುದೇ ವಿಷಯದಲ್ಲಿ ನನಗೆ ಮೊದಲೇ ಅವರ ಶ್ರೀರಾಮಭಟ್ರ ಕಾಲದಲ್ಲಿ ನಮಗೆ ಪರಿಚಯ ಇದೆ ಅವರಿಗೆ ಮೊದಲು ಸಹ. ಹಾಗೆ ಹೇಮನಾಥ ಶೆಟ್ಟಿಯವರ ಈ ಒಂದು ಉತ್ತಮ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅವರಿಗೊಂದು ಲೀಡರ್ಶಿಪ್ ಕೆಪಾಸಿಟಿ ಇದೆ. ಹೇಮನಾಥ್ ಶೆಟ್ಟಿ ಅಂದರೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಅವರಿಗೆ ಎಲ್ಲರೂ ಬೇಕು. ಯಾವುದೇ ಇದರಲ್ಲಿ ಅವರಿಗೆ ಸಂಕೋಚ ಇಲ್ಲ. ಪುತ್ತೂರು ಜಿಲ್ಲೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವರ ಒಂದು ಆತ್ಮೀಯತೆಯನ್ನು ಬೆಳೆಸಿಕೊಳ್ಳುವಂಥ ಒಂದು ಒಳ್ಳೆಯ ಗುಣ ಅವರಲ್ಲಿದೆ. ಅಂಥ ಒಂದು ವ್ಯಕ್ತಿತ್ವದ ಜನ ನಮ್ಮೊಟ್ಟಿಗೆ ಇರುವುದು ನಮಗೆ ಒಂದು ಭಾರಿ ಖುಷಿ. ನಮಗೆ ರಾಜಕೀಯದ ವಿಷಯದಲ್ಲಿ ಮಾತಾಡೋದಲ್ಲ, ಅವರ ಆತ್ಮೀಯತೆ ಒಂದು ಚಂದ.
ಅವರ ಮಾತೇ ತುಂಬ ಚಂದ, ತುಂಬ ಖುಷಿ ಆಗ್ತದೆ. ವೇದಿಕೆಯಲ್ಲಿ ನನ್ನ ಕರೆದು ಇವತ್ತು ಮಾತಾಡಲಿಕ್ಕೆ ನನಗೆ ಹೇಳಿದ್ದೀರಿ, ನಾನು ತುಂಬ ಖುಷಿ ಆಯಿತು. ಹಾಗೆ ನನ್ನ ಈ 2 ಮಾತುಗಳನ್ನು ನಾನು ನಿಲ್ಲಿಸ್ತೇನೆ. ಕಿಸಾನ್ ಈ ಒಂದು ಸಾವಯವ ಗೊಬ್ಬರದ ಉದ್ಘಾಟನಾ ಸಮಾರಂಭದ ಸಭಾಧ್ಯಕ್ಷರು, ನನ್ನ ಮಾರ್ಗದರ್ಶಕರು ಆಗಿರತಕ್ಕಂತಹ ದಂಬೆಕಾಣ ಸದಾಶಿವರಿಯವರೇ, ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿ ನಮ್ಮೆಲ್ಲರಿಗೂ ಈ ಒಂದು ಕಿಸಾನ್ ಕಿಂಗ್ ಇದರ ಮಾಹಿತಿಯನ್ನು ನೀಡಿರತಕ್ಕಂತಹ ಹಿರಿಯರು, ಮಾರ್ಗದರ್ಶಕರಾಗಿರತಕ್ಕಂತಹ ಹೇಮನಾ ಶೆಟ್ಟರವರೇ, ವೇದಿಕೆಯಲ್ಲಿ ಉಪಸ್ಥಿರತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗತರೇ, ಸೇರತಕ್ಕಂತಹ ಎಲ್ಲ ಬಂಧು ಭಗಿನಿಯರೇ, ಬಹುಶಃ ಸೀತಾರಾಮ್ ರಾಯ್ಗಳು ಒಂದು ವಿಚಾರವನ್ನು ಹೇಳಿದರು. ಒಂದು ತೋಟವನ್ನು ಲೀಸಾಗಿ ಪಡೆದುಕೊಂಡು ಈ ಒಂದು ಸಾವಯವವನ್ನು ಹಾಕಬೇಕಿತ್ತು ಅನ್ನುವಂತಹ ವಿಚಾರವನ್ನು ಹೇಳಿದರು. ಸುಮಾರು 4 ತಿಂಗಳ ಹಿಂದೆ ನಾನು ಕೃಷ್ಣ ಪ್ರಸಾದ್ ಅವರು ಮತ್ತು ರಮೇಶ್ ರೈ ಡಿಂಬ್ರಿ ಸದಾಶಿವರಯ್ಯವರ ಮನೆಗೆ ಹೋಗಿದ್ದೆವು. ಅಲ್ಲಿಗೆ ಹೋಗಿ ಬಂದಂತಹ ಸಂದರ್ಭದಲ್ಲಿ ನಾವು ಮಾತಾಡಿದೆವು. ಈ ತೋಟ ಎಂಬರಿಗೆ ಬೋಡ ಎನ್ನುವಂತಹ ಮಾತನ್ನು ಹೇಳಿದೆವು. ಬೆಂಕಿ ರೋಗ ಬಿದ್ದು ತೋಟ ಇಡೀ ಹಾಳಾಗಿತ್ತು. ಮೊನ್ನೆ ದಿವಸ ರಾಜೇಶ್ ಅವರು, ಸುದ್ದಿ ಪತ್ರಿಕೆಯ ರಾಜೇಶ್ ಅವರು ಅದರ ಫೋಟೋವನ್ನು ತೆಗೆದು ಹಾಕ್ತಾರೆ. ಫಲವತ್ತಾದ ಗಿಡ ಆಗಿದೆ. ಇದೇ ಈ ಒಂದು ಸಾವಯವವನ್ನು ಹಾಕಿ ಆ ಒಂದು ತೋಟ ಫಲವತ್ತಾದ ತೋಟವಾಗಿದೆ. ನನಗೆ ನೋಡಬಹುದು, ಸದಾಶಿವರೈಗಳ ಮನೆಯ ಎದುರು ಭಾಗದಲ್ಲಿ ಆ ತೋಟವನ್ನು ನೋಡಬಹುದು. 4 ತಿಂಗಳ ಹಿಂದೆ ಏನಿತ್ತು, ಈಗ ಹೇಗಿದೆ ಎನ್ನುವಂಥದ್ದನ್ನು ನೋಡಿದರೆ ನಮಗೆ ಗೊತ್ತಾಗ್ತದೆ. ಸದಾಶಿವರೈಗಳು ಅದರ ಮಾಹಿತಿಯನ್ನು ಕೊಟ್ಟರು. ನಾನು ಅದಕ್ಕೆ 2 ಸಲ ಈ ಒಂದು ರಸಗೊಬ್ಬರವನ್ನು ಹಾಕಿದೆ, ಆ ನಂತರ ಇದು ಬದಲಾವಣೆಯಾಗಿದೆ ಎನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಬಹುಶಃ ಉತ್ತಮವಾದ ವಿವಾ ಕಿಸಾನ್ ಕಿಂಗ್ ಎನ್ನುವಂತಹ ಸಾವಯವ ಗೊಬ್ಬರ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ನನಗೆ ಒಂದು 20 ಕಿಲೋಮೀಟರ್ ಒಳಗಡೆ ಈ ಒಂದು ತೋಟವನ್ನು ನೋಡಿದರೆ ಗೊತ್ತಾಗ್ತದೆ. ಅದರ 4 ತಿಂಗಳ ಹಿಂದಿನ ಫೋಟೋವನ್ನು ನಾವು ಮೊಬೈಲ್ನಲ್ಲಿ ಕ್ಲಿಕ್ಕಿಸಿದ್ದೇವೆ. ಈಗ ನೋಡಿದರೆ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾನು ಮೊನ್ನೆ ಕಂಡಿದ್ದೇನೆ. ಬಹುಶಃ ಉತ್ತಮವಾದ ರಸಗೊಬ್ಬರವನ್ನು ನಮಗೆ, ಸಾವಯವ ಗೊಬ್ಬರವನ್ನು ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಈ ಒಂದು ಸಾವಯವ ಗೊಬ್ಬರವನ್ನು ಪಡೆದುಕೊಂಡು ಈ ನಮ್ಮ ಕೃಷಿಯನ್ನು ಫಲವತ್ತಾಗಿ ಮಾಡುವಲ್ಲಿ ಈ ಒಂದು ಕಾರ್ಯಾಗಾರ, ಇವತ್ತಿನ ಕಾರ್ಯಾಗಾರ ಎಲ್ಲರ ಮನವನ್ನು ಗೆಲ್ಲಿ ಎನ್ನುವಂತಹ ಮಾತಿನೊಂದಿಗೆ ಇದಕ್ಕೆ ಮಹಾಲಿಂಗೇಶ್ವರ ದೇವರ ಅನುಗ್ರಹ ಇರಲಿ ಎಂದು ಆಶ್ರಿತ ಅವಕಾಶಕ್ಕಾಗಿ ಒಂದಿಷ್ಟು ನನ್ನ ಅವರ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಕೃತಜ್ಞತೆಗಳು. ಶಂಕರ್ ಡಿಸಿ ಸಾವಯವ ಕೃಷಿ ತಜ್ಞರು ತುರುಬೇಕೆರೆ ಇವರಿಗೆ ಶಾಲು, ಹಾರ, ದೀಪವನ್ನ ನೀಡಿ ಇವರನ್ನ ಗೌರವಿಸಬೇಕು ಅನ್ನುವ ಕೋರಿಕೆ. ಈ ಪೃಥ್ವಿಯ ಬಗ್ಗೆ ಮಾತಾಡಲಿಕ್ಕೆ, ಸಾವಯವದ ಬಗ್ಗೆ ಮಾತಾಡಲಿಕ್ಕೆ ನನ್ನ ವೇದಿಕೆ ಮೇಲೆ ಕರ್ನಾಟಕಾದ್ಯಂತ ವೇದಿಕೆಯನ್ನು ಕಲ್ಪಿಸಿರ್ತಕ್ಕಂತಹ ಅಮನ್ ಸರ್ ಅವರಿಗೆ ಹಾಗೂ ನಾರಾಯಣ್ ಸರ್ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ನಾನು 87ರಲ್ಲಿ ದಯಮಾಡಿ ವೇದಿಕೆ ಮೇಲೆ ಒಂದು ಕೋರಿಕೆಯನ್ನು ಕೇಳ್ತಾ ಇದ್ದೇನೆ. ನನಗೆ ಒಂದು 30 ನಿಮಿಷಗಳ ಅವಕಾಶ ಕೊಡಬೇಕು ಅಂತ, 30 ನಿಮಿಷ ಅವಕಾಶ ತಗೊಳ್ತೀನಿ ಅಂತ. 87ರಲ್ಲಿ NSS ಕ್ಯಾಂಪ್ ಲೀಡರ್ ಆಗಿ 88 ಜನ ನನ್ನ ಶಿಬಿರದ ಶಿಬಿರಾರ್ಥಿಗಳ ಕಂಟ್ರೋಲನ್ನು ನಾಯಕರಾಗಿ ಆಯ್ಕೆ ಮಾಡಿ ಅಲ್ಲಿಗೆ ಕೊನೆ ದಿವಸ JKB ಸಾವಯವ ಕೃಷಿಯ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ವೇದಿಕೆ ಕಲ್ಪಿಸಿದರು. NSS ಕ್ಯಾಂಪ್ ಅವರು ಅಲ್ಲಿಂದ ಬಂದಿದ್ದರು. ನಾನು ಒಬ್ಬ ವಿದ್ಯಾರ್ಥಿಯಾಗಿ ಅವರನ್ನು
ಯಾವುದೇ ತ್ಯಾಜ್ಯಗಳನ್ನು ಹೊರಗೆ ಹಾಕದೆ ಹಾಕೊಂಡು ಜೀವೋಪಯೋಗವನ್ನು ಮಾಡಿ ನಾಟಿಯ ಹಸು ಎಕರೆಗೆ ಆಗುವಷ್ಟು ಒಂದು ನಾಟಿಯ ಹಸು ನನ್ನ ಮನೆಯಲ್ಲಿ 70-80 ವರ್ಷದಿಂದ ಒಂದು ರಾಸಿತ್ತು. ಇವತ್ತು ಒಂದು ರಾಸಿ ಉಟ್ಕೊಳ್ಳಿಕ್ಕೆ ನನಗಾಗ್ತಾ ಇದೆ. ಒಂದು ರಾಸಿ ಉಟ್ಕೊಳ್ತೀನಿ ಅಂತ ಅಂದ್ರೆ ಅದಕ್ಕೆ ಬೇಕಾದ ವ್ಯವಸ್ಥೆ ಅದಕ್ಕೆ ನಾನೇ ರೈತರಿಗೆ 4 ದೇಶೀಯ ವ್ಯವಸ್ಥಿತವಾದಂತಹ ಫುಡ್ಡನ್ನೇ ಹಾಕಬೇಕು ಅಂತ ನಿಯಮ ಮಾಡಿದೆ. ಇದೇ ಕಂಪನಿಯ ಒಳಗಡೆ ಹಸುಗೆ ಬೇಕಾದಂತಹ ವಿಟಮಿನ್ಸ್ಗಳಿದೆ. ಅದನ್ನು ಫುಡ್ ಮಾಡಿ ಅದರ ಹಾಲನ್ನು ತಗೊಂಡು ಹಾಲು ಕಾಯಿಸಿದರೆ ಮನೆಗೆ ಕ್ರಮ ಹೋಗ್ತದೆ. ಈ ಸಾವಯವ ಕೃಷಿ ಪದ್ಧತಿ ಬಂದಾಗ ಅದರಲ್ಲಿ ಇಳುವರಿ ಏನಾಯಿತು, ಸೂರ್ಯ ಕೃಷಿ ಬೇಸಾಯವನ್ನು ಪೂರ್ತಿ ಮಾಡಿಕೊಂಡಾಗ ಇಳುವರಿ ಕಮ್ಮಿ 10,000 ಗಿಡದಲ್ಲಿ ನನಗೆ 400 ಹಸಿ ಅಡಿಕೆ ಬರ್ತಾ ಇತ್ತು. ಅಲ್ಲಿಗೆ ಒಂದು ಮರದಲ್ಲಿ 4 kg ಹಸಿ ಅಡಿಕೆ ಬರ್ತಾ ಇತ್ತು. ಆದರೂ ಒಂದು ರೀತಿ ಖುಷಿ. 2,000 ಎಲ್ಲ ಉಂಟಾಗಿತ್ತು. ಆದರೆ ನಾನು 2021ರಲ್ಲಿ ನನಗೆ ಆರಾಮರು ಪರಿಚಯ ಆದರು. ಈ ಉತ್ಪನ್ನವನ್ನು ನನಗೆ ಕೊಟ್ಟು ಅವರು ನನ್ನನ್ನು ಮಾತಾಡಿಸಿ ನನಗೆ ಕೊಡಬೇಕು ಅಂತ ಅಂದರೆ
ಉತ್ಕೃಷ್ಟವಾದ ಗೊಬ್ಬರ ನನ್ನ ಕೈಲಿ ಸಿಗಲ್ಲ, ಅದು ಕಮರ್ಷಿಯಲ್ ಆಗೋಗ್ಬಿಡುತ್ತೆ. ಅದನ್ನೆಲ್ಲ ತರೋದು, ಟ್ರಾನ್ಸ್ಫರ್ ಮಾಡೋದು, ಮತ್ತು ಅದನ್ನು ತೋಟಕ್ಕೆ ಹಾಕೋದು ತುಂಬ ಖರ್ಚು ಬರ್ತದೆ. ಹಾಗಾಗಿ ನಾನು ಶೂನ್ಯ ಕೃಷಿ ಬೇಸಾಯಕ್ಕೆ ಬಂದೆ. ಇಲ್ಲಿ ಪದ್ಧತಿ ಏನು ಅಂತ ಅಂದರೆ, ಇಲ್ಲಿ ಜಾಸ್ತಿ ಉಳುಮೆ ಮಾಡಲ್ಲ, ಅಡಿಕೆ ತೋಟ ಉಳುಮೆ ಮಾಡಲ್ಲ, ಉಳುಮೆ ಇಲ್ಲ ಇಲ್ಲಿ ಇಲ್ಲಿ ಉಳುಮೆ ಮಾಡಲ್ಲ. ನೀವು ನಮ್ಮ ಕಡೆ ಬಂದರೆ ಶಿವಮೊಗ್ಗ ಸೈಡ್ ಹೋದರೆ ಎಲ್ಲ ಉಳುಮೆನಲ್ಲಿ ಇರ್ತಾರೆ. ನನ್ನ ಒಂದು 30 ವರ್ಷ ತೋಟ ಯಾವುದೇ ಉಳುಮೆ ಇಲ್ಲ, ಒಂದು ಅಕ್ತೆನೂ ಮಾಡಿಲ್ಲ. ಕಳೆಯನ್ನು ಜಾಸ್ತಿ ಬೆಳೆಸ್ತೇನೆ ನಾನು. ಕುಯ್ಲನ್ನು ಡಿಸೆಂಬರಲ್ಲಿ ಕುಯ್ಸ್ಕೊಂಡ್ರೆ ಡಿಸೆಂಬರಲ್ಲಿ ಬಿಟ್ಟಂಥ ಕಳೆ ಆಗಸ್ಟ್ವರೆಗೂ ಕಳೆಯನ್ನು ತೆಗೆಯಲ್ಲ. ಜೋರಾಗಿ ಮಳೆ ಬಂದರೆ ಮಣ್ಣೆಲ್ಲ ಕೊಚ್ಕೊಂಡು ಹೋಗುತ್ತೆ, ನಾನು ಹಾಕಿರೋ ಗೊಬ್ಬರ ಎಲ್ಲ ಹೋಗುತ್ತೆ ಅಂತ ಹೇಳಿ ಕಳೆಯನ್ನು ಬೆಳೆಸಿರ್ತೇನೆ. ಕಳೆ ತಡೆಯುತ್ತೆ. ಈ ಪ್ರಕೃತಿಗೆ ನಾವು ಯಾವತ್ತೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಲ್ಲ. ಒಂದು ನೀರು ಕಲುಷಿತವಾಗಿ ಹೋಗಿದೆ, ಗಾಳಿ ಕಲುಷಿತವಾಗಿದೆ, ಓಝೋನ್ ಪದರ ಡ್ಯಾಮೇಜ್ ಆಗಿ ಇಲ್ಲಿ ಹೆಚ್ಚಿನ ಶಾಖವನ್ನು ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಯಾವತ್ತೂ ಕೂಡ ಪ್ರಕೃತಿಗೆ ಒಂದು ಥ್ಯಾಂಕ್ಸ್ನು ನಾವು ಹೇಳ್ತಾ ಇಲ್ಲ. ಸೂರ್ಯನ ಕಿರಣ ಒಂದು ದಿನ ಇಲ್ಲ ಅಂದರೆ, ಗಾಳಿ 5 ನಿಮಿಷ ಇಲ್ಲ ಅಂದರೆ, ನೀರು ನಾನು ಒಂದು ದಿನ ಬರಲ್ಲ ಅಂದರೆ ನಾವೆಲ್ಲ ಏನಾಗ್ತೀವಿ? ಆದರೆ ಅದು ಯಾವತ್ತೂ ಕೂಡ ನೀವೇನೇ ತಪ್ಪು ಮಾಡಿದರೂ ಕೂಡ ತನ್ನ ಕೆಲಸವನ್ನು ತಾನು ಬಿಡದೇನೆ ಹರಿತಾ ಇರುತ್ತೆ. ಯಾರೋ ಒಬ್ಬ 1 ಎಕರೆಗೆ ಶುಂಠಿ ಹಾಕಿ ಆ ಶುಂಠಿಗೆ ಬೇಕಾದಂಥ ಕಳೆನಾಶಕಗಳನ್ನು ಸಿಂಪಡಣೆ ಮಾಡಿ ಎಷ್ಟು MLನ ಹಾಕ್ಕೊಂಡು ನಾನು ಕಳೆನಾಶಕ ಮಾಡಬೇಕು ಅನ್ನೋ ಪರಿಜ್ಞಾನ ಇಲ್ಲದೆ ಕಳೆನಾಶಕವನ್ನು ಸ್ಪ್ರೇ ಮಾಡ್ತಾ ಇದ್ದರೆ ಆ ಗಿಡದ ಮೇಲೆ ಬೀಳುವಂಥ ಕೇವಲ 10-12 ತುಂತುರ ಹನಿಗಳು ಸಾಕು ಆ ಗಿಡಕ್ಕೆ. ಆದರೆ ಆ ಗಿಡದ ಮೇಲೆ ಬೀಳುವಂಥ ಸಾವಿರಾರು ಹನಿಗಳು ಭೂಮಿಯನ್ನು ಸೇರಿ ಭೂಮಿಯನ್ನು ಕಲುಷಿತ ಮಾಡ್ತಾ ಇದೆ. ನಾವು ತಿನ್ನುವ ಆಹಾರ ಎಲ್ಲವೂ ಕೂಡ ವಿಷವಾಗ್ತಾ ಇದೆ. ನಮ್ಗಳಿಗೆಲ್ಲ ಇನ್ನು ಇದೇ ರೀತಿಯಲ್ಲಿ ನಾವೇನಾದರೂ ಹೋಯ್ತು ಅಂತ ಅಂದರೆ ತುಂಬ ಕ್ಯಾನ್ಸರ್ಗೆ ಕಾರಣವಾಗ್ತವೆ. ನಮ್ಮ ದೇಹದ ಒಳಗಡೆ ಎಲ್ಲೋ ಒಂದು ಕಡೆ ಕ್ಯಾನ್ಸರ್ ಗೆಡ್ಡೆ ಬೆಳೀತಾ ಇರುತ್ತೆ. ಅದು ಜಾಸ್ತಿ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜಲ್ಲಿ ಗೊತ್ತಾಗಲ್ಲ. 4ಗೆ ಹೋದಾಗ ನಾವು ಅದನ್ನು ಉಳಿಸ್ಕೊಳ್ಳೋಕ್ಕಾಗಲ್ಲ. ಏನಕ್ಕೆ ಈ ಪ್ರಾಡಕ್ಟ್ಗಳು 90ನೇ ಇಸ್ವಿಲಿ ಬರಲಿಲ್ಲ, ಈಗ 16ನೇ ಇಸ್ವಿಲಿ ಬಂತು ಅಂದರೆ, ರೈತರಿಗೆ ಸಾವಯವ ಪದ್ಧತಿನಲ್ಲಿ ಮಾಡಲಿಕ್ಕೆ ಎಲ್ಲೋ 100 ಜನರಲ್ಲಿ, ನನ್ನ ಸರ್ವೆ ಪ್ರಕಾರ 100 ಜನ ರೈತರಲ್ಲಿ 10 ಜನ ರೈತರು ಮಾತ್ರ ಸಾವಯವದಲ್ಲಿ ಕೆಮಿಕಲನ್ನು ಮುಟ್ಟದೆ ಬೆಳೆಯುವಂಥ ರೈತರಿದ್ದಾರೆ. ಇನ್ನು 90 ಜನ, ಆ 10 ಜನ ಮಾರ್ಕೆಟಿಗೆ ಯಾವ ಕಾರಣಕ್ಕೂ ಯಾವುದೇ ವಸ್ತುನ ತಲುಪ್ಸೋಕ್ಕಾಗ್ತಾ ಇಲ್ಲ. ಅವನಿಗೆ ಬೇಕಾದ ಬೆಳೆ ಬೆಳ್ಕೊಳ್ತಾನೆ, ಅಕ್ಕಪಕ್ಕದ ಮನೆ ಕೊಡ್ತಾ ಇದ್ದಾನೆ. ಕಮರ್ಷಿಯಲ್ ಬೆಳೆಯುವಂಥ ವ್ಯಕ್ತಿ
ಈಗಲೇ ದೊಡ್ಡಬಳ್ಳಾಪುರದಿಂದ ವಿಜಯ್ ಕುಮಾರ್ ಅಂತ ಒಬ್ಬರು ಬಂದಿದ್ದಾರೆ, ಎದ್ದೇಳಿ ಸರ್. ಅವ್ರದ್ದು ಒಂದ್ಸರಿ ತೋಟಕ್ಕೆ ನಾನು ವೀಕ್ಷಣೆಗೆ ಹೋದಾಗ ಟೊಮೊಟೊ ಹಾಕಿದ್ರು. ಆ ಟೊಮೊಟೊ ಕೆಳಗಡೆ ಕಮ್ಮಿ ಅಂದರೆ 450 ಗ್ರಾಮು ಕೆಮಿಕಲ್ ಹಾಕಿದ್ದಾರೆ. ಯಾಕೆ ಸರ್ ಎಷ್ಟೊಂದು ಕೆಮಿಕಲ್ ಹಾಕ್ತಾ ಇದ್ದೀರಿ ಅಂತ ಅಂದಾಗ, ಇದು ಹಾಕ್ತಿದ್ರು ಬರಲ್ಲ ಅಂದರು. ಇದೇ ಉತ್ಪನ್ನಗಳನ್ನು ನಾರಾಯಣ್ ಸರ್, ಅಮನ್ ಸರ್ ನಾವು ಹೋಗಿ ವಿಜಯ್ ಕುಮಾರ್ ಅವರಿಗೆ ತಲುಪಿಸಿದ್ದೀವಿ. ಇದೇ ಉತ್ಪನ್ನದಲ್ಲಿ ಟೊಮೊಟೊ ಬೆಳೆದಿದ್ದಾರೆ. ಸರ್ ಈ ಬಿಸಿಲೊಂದು ಬರದೇ ಇದ್ದಿದ್ರೆ ನನಗೊಂದು 30 ಲಕ್ಷ ರೂಪಾಯಿ ದುಡ್ಡಾಗೋದು ಸರ್ ಅಂತ. ಈ ಬಿಸಿಲಿನ ತಾಪಕ್ಕೆ ಅದು ಹೂವೆಲ್ಲ ಹೋಯ್ತು ಸರ್ ಅಂತ. ಆದರೂ ಕೂಡ ಅದು ಯಥೇಚ್ಛವಾಗಿ ತುಂಬ ಚೆನ್ನಾಗಿ ಬೆಳೆದಿದೆ. ಈ ಪ್ರಾಡಕ್ಟನ್ನು ಇವತ್ತು ಈ ವೇದಿಕೆ ಮೇಲಿತ್ತು ನಾವು ಪರಿಚಯ ಮಾಡಿ ಹೇಳ್ತಾ ಇದ್ದೀವಿ. ನಮಗೆ 62ನೇ ಇಸ್ವಿಯಲ್ಲಿ ಹಸಿರುಕ್ರಾಂತಿ ಬಂದಾಗ ದೇಶದ ಜನಸಂಖ್ಯೆ 35 ಕೋಟಿ ಇದ್ದದ್ದು 65 ಕೋಟಿ ಆದಾಗ ಆಹಾರ ಅತಿ ಹೆಚ್ಚು ಬೇಕು ಅಂದಾಗ ಇಲ್ಲಿಯ ಸರ್ವೆ ಪ್ರಕಾರ ಇವರು ಬೆಳೀತಾರ ಪದ್ಧತಿನಲ್ಲಿ ಆಹಾರ ಉತ್ಪಾದನೆಗಳನ್ನು ಜಾಸ್ತಿ ಕೊಡೋಕ್ಕಾಗಲ್ಲ ಅಂತೇಳಿ ಹೈಬ್ರಿಡ್ ತಳಿ ಬಂತು. ಆ ತಳಿ ಜೊತೆಗೆ ಕೆಮಿಕಲನ್ನು ಕೂಡ ರೈತರಿಗೆ ಈಗ ಏನು ಪರಿಚಯ ಮಾಡ್ತಾ ಇದ್ದೀವಿ ಇದೇ ರೀತಿ ಪರಿಚಯ ಮಾಡಿದರು. ಇಲಾಖೆ ವತಿಯಿಂದ ಪರಿಚಯ ಮಾಡಿದರು, ನಮ್ಮ ಕೈ ಕೊಟ್ಟರು. ಅವತ್ತು ಕೊಟ್ಟದ್ದಕ್ಕೆ ನಮ್ಮ ರೈತರಿಗೆ 3 kg ಬ್ಯಾಗು ಕೆಮಿಕಲ್ಲು, 1 ಎಕರೆಗೆ 3 kg ಕೆಮಿಕಲನ್ನು ಎರಚಿ ನಿಮ್ಮ ಸಾವಯವ ಪದ್ಧತಿನಲ್ಲಿ ಬೆಳೆ ಚೆನ್ನಾಗಿ ಬರುತ್ತೆ ಅಂತ. ಅದೇ 3 kgನಲ್ಲಿ ಚೆನ್ನಾಗೇ ಬಂತು ಬೆಳೆ. ಹೈಬ್ರಿಡ್ ತಳಿ ಅವನು ತಗೊಳ್ತಾ ಇದ್ದ 1 ಎಕರೆನಲ್ಲಿ 10 ಕ್ವಿಂಟಾಲು ಇಳುವರಿ ತಗೊಳ್ತಾ ಇದ್ದನು, 20 ಕ್ವಿಂಟಾಲ್ ಇಳುವರಿ ಬಂದ. ಸಾವಯವ ಪದ್ಧತಿ ಬಿಟ್ಟ ಕೆಮಿಕಲ್ ಕಡೆ ಜಾರಿ ಹಾಕುವ 3 kg 3 ಕ್ವಿಂಟಾಲ್ ಆಯಿತು. ಒಂದು ಗಿಡ ಕೇಳ್ತದೆ ಸಾರಜನಕವನ್ನು, ರಂಜಕವನ್ನು, ಪೊಟ್ಯಾಷನ್ನು, ನನಗೆ ನೀನು 7 ರಿಂದ 8 ಕಾಳನ್ನು ವರ್ಷದಲ್ಲಿ ಕೊಡು ಸಾಕು ಅಷ್ಟೇ ಅಂತ. ಯಾವುದೇ ಒಂದು ಟೊಮೊಟೊ ಆಗಲಿ, ಬದನೆ ಆಗಲಿ, ಜೋಳ ಆಗಲಿ, ಬಹುವಾರ್ಷಿಕ ಬೆಳೆಗಳಿಗೆಲ್ಲ 3 ತಿಂಗಳು ತರಕಾರಿ ಬೆಳೆಗಳಿಗೆ 7 ರಿಂದ 8 ಕಾಳನ್ನು ನನಗೆ 8 ತಿಂಗಳಲ್ಲಿ ಕೊಡು ಅಂತ ಕೇಳುತ್ತೆ. 3 ಕಾಳು ನನಗೆ ಈ ತಿಂಗಳಲ್ಲಿ ಹಾಕು, ಇನ್ನೊಂದು ತಿಂಗಳು ಗ್ಯಾಪ್ ಇಟ್ಟು ಇನ್ನೊಂದು 10 ದಿವಸ ಬಿಟ್ಟು ಇನ್ನೊಂದು 3 ಕಾಳು ಹಾಕು ಅಂತ. ನಾವು ಹಾಕೋದೆಷ್ಟು? 300 ಕಾಳು ಅಲ್ವಾ ವಿಜಯ್ ಕುಮಾರ್? ಕೇಳಿ ಎಲ್ಲಿದ್ದಾರೆ ರೈತರು? ಒಂದು ಗಿಡಕ್ಕೆ 300 ಕಾಳು ಹಾಕ್ತಾರೆ. ರೋಗ ಜಾಸ್ತಿ ಆಯ್ತಾ ಜಗ್ಗಲ್ಲಿ ತಗೊಂಡು ಕೆಮಿಕಲನ್ನು ಆ ಗಿಡದ ಮೇಲೆ ಬಿಡ್ತಾರೆ. ವಿಷಮುಕ್ತವಾಗಿ ಹೋಯಿತು. ಅದನ್ನು ತಗೊಂಡೋಗಿ ಲ್ಯಾಬಲ್ಲಿ ಟೆಸ್ಟ್ ಮಾಡಿದರೆ ಸಾವಯವ 0.5 ಇದೆ. 6 ಇರಬೇಕು, ಅದು 0.5 ಸಾವಯವ ಇದೆ. ಕೆಮಿಕಲ್ಲು 99.95 ಇದೆ. ಯಾಕೆ ಬರಲ್ಲ ರೋಗ? ಈ ಎಲ್ಲ ಉತ್ಪನ್ನಗಳನ್ನು ನಿಮಗೆ ಪರಿಚಯ ಮಾಡ್ತಾ ಇಲ್ಲ. ಇಲ್ಲಿ ಈ ಕಂಪನಿ ಗುಡ್ ಮಾರ್ನಿಂಗಿಂದ ಗುಡ್ ನೈಟ್ವರೆಗೂ ಉತ್ಪನ್ನಗಳಿದೆ. 167 ಉತ್ಪನ್ನ ಇದೆ. ಬರೀ 3 ಉತ್ಪನ್ನದಲ್ಲಿ ಗುರುಗಳು ಮನಸೋತು ಹೋಗಿದ್ದಾರೆ. 3 ಉತ್ಪನ್ನದಲ್ಲಿ. ಇನ್ನು ಉಳಿದ ಉತ್ಪನ್ನಗಳು ಅದೆಂಥ ಮಿರಾಕುಲ ಕೆಲಸ ಮಾಡ್ತಾ ಇದ್ದಾವೆ ಅಂತ ಅಂದರೆ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಒಂದು ಅಕ್ಯುಲೈಫು ವಿವಾ ಪ್ಲೇಸ್ ಅಂತ ಪರಿಚಯ ಮಾಡ್ತಾ ಇದ್ದೀನಿ. ಅವು 2 ಟಾನಿಕ್ಕು ಬೆಳಗ್ಗೆ ನೀವು ಎದ್ದು 30 ml ಕುಡಿದ್ರೆ 360 ಕಾಯಿಲೆನೇ ಬರಲ್ಲ. ಅದನ್ನು ನನ್ನ ಎಂಟೈರ್ ಕುಟುಂಬಕ್ಕೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಹೀಗಿದ್ದಾಗ ಈ ಉತ್ಪನ್ನಗಳು ನನ್ನ ತೋಟಕ್ಕೆ 3 ಸರಿ ಹಾಕಿದ್ದಕ್ಕೇ ನನಗೆ 3 ಶೃಂಗಾರ ಜಾಸ್ತಿ ಬತ್ತು ಅಂತ ಅಂದರೆ ನನಗೆ ಆದಾಯ ತಾನೆ. ಒಂದು ಕಿಟ್ಟು, ಒಂದು ಕಿಂಗು, ಒಂದು ಗ್ರೋತು, ಒಂದು ಡೆವಲಪರು, ಈ 3 2 ಟ್ಯಾಕ್ಟರ್ ದನಿಗೊಬ್ಬರಕ್ಕೆ ಸಮ ಅಂತ ಕಂಪ್ನಿ ಹೇಳುತ್ತೆ. ಕಂಪ್ನಿ ಬಾಟ್ಲಿ ಮೇಲೆ ಬೈ ಬ್ಯಾಕ್ ಅಂತ ಬರೆದಿದೆ. ಇದರಲ್ಲಿ ಏನಾದ್ರು ಬರಲಿಲ್ಲ ರಿಸಲ್ಟ್ ಅಂದ್ರೆ ನಾನು ದುಡ್ಡು ವಾಪಸ್ ಕೊಡ್ತೀನಿ ಅಂತ ಒಂದು ಗ್ಯಾರಂಟಿ ಅಶ್ಯೂರೆನ್ಸ್ ಕೊಟ್ಟಿದೆ. ಅದನ್ನು ನಾನು ಮರೆತು ಅಮ್ಮನ್ ಅವರ ಅನುಮಾನದಲ್ಲಿಟ್ಟು ನಾನು ಅವತ್ತು ಗೊಬ್ಬರ ಹಾಕಿದ್ದೆ. ಆದರೆ ಇವತ್ತು ಎಂಟೇ ರೈತ ಮಿತ್ರರಿಗೆ ನೀವು ಯಾರು ಕೂಡ 1000, 2000, 3000 ಗಿಡಕ್ಕೆ ಈ ಗೊಬ್ಬರವನ್ನು ಅಪ್ಲೈ ಮಾಡೋದು ಬೇಡ. ಕೇವಲ ನಮ್ಮ ಜೊತೆ 3 ತಿಂಗಳಿರಿ, 100 ಗಿಡಕ್ಕೆ ಹಾಕಿ. ಒಂದು ಕಿಟ್ ಬಂದು 3000 ಈ ತಿಂಗಳು ಮಾತ್ರ ನಿಮಗೆ 3100ಕ್ಕೇನೋ ಅಲ್ಲ ಸರ್, 3100ಕ್ಕೇನೋ ಒಂದು ಆಫರ್ ಇಟ್ಟು ನಿಮಗೆ ಕೊಡ್ತಾ ಇದ್ದಾರೆ. ಒಂದು ಕಿಟ್ಟು 100 ಗಿಡಕ್ಕೆ, ಒಂದು ಗಿಡಕ್ಕೆ 2 ಲೀಟ್ರ್ ಹಾಕಿ. ಕಂಪ್ನಿ ಹೇಳುತ್ತೆ 1 ಲೀಟ್ರು ಅಂತ. ನೋ, 2 ಲೀಟ್ರ್ ಕೊಡಿ, ಬುಡು ಸುತ್ತ ಕೊಡಿ, ಅಷ್ಟೇ, ಇನ್ನೇನು ಮಾತಾಡೋಂಗಿಲ್ಲ. ಯಾವುದೇ ತರಕಾರಿಗಳಿಗೆ, ನೀವು ತಿನ್ನುವ ತರಕಾರಿಗಳಿಗೆ
ಹಾಗಾಗಿ ನಾವು ತಗೊಳ್ತಾ ಇರ್ತಕ್ಕಂಥ ಕುರಿ ಗೊಬ್ಬರ ಆಗಲಿ, ಕೋಳಿ ಗೊಬ್ಬರ ಆಗಲಿ, ದನಿ ಗೊಬ್ಬರ ಆಗಲಿ ಬಂತು ಟ್ಯಾಕ್ಟ್ರಲ್ಲಿ ಡೈರೆಕ್ಟಾಗಿ ತೋಟಕ್ಕೆ ಹೋಯಿತು. ಗುರುಗಳು ಯಾರೋ ಹೇಳ್ತಾಯಿದ್ರು, ಆ ಗೊಬ್ಬರ 6 ತಿಂಗಳು ನಿಮ್ಮಲ್ಲಿ ಸ್ಟಾಕ್ ಬೇರೆ ಕಡೆ ಇರಬೇಕು, ಅದಕ್ಕೆ ಹೊದಿಕೆ ಕೊಡಬೇಕು, ಅದು ಪ್ರೋಸೆಸ್ ಆಗಬೇಕು, ಅಲ್ಲಿ 6 ತಿಂಗಳ ನಂತರ ಉಪಯೋಗಿಸ್ಬೇಕು. ಇವೆಲ್ಲವನ್ನ ಲೆಕ್ಕ ಹಾಕಿ ಚಾರ ನೋಡಿದರೆ ಖರ್ಚು ಜಾಸ್ತಿ ಬರ್ತದೆ. ಹಾಗಾಗಿ ರೈತರಿಗೆ ಕೈ ಎಟಕುವ ಬೆಲೆಯಲ್ಲಿ ಇದು ಸಿಗ್ತಾ ಇರೋದ್ರಿಂದ ಯಾಕೆ ನಾವು ಉಪಯೋಗಿಸ್ಕೋಬಾರ್ದು? ಈ ನಿಟ್ಟಿನಲ್ಲಿ ನಾವು ನಮ್ಮ ಮಕ್ಕಳುಗಳಿಗೆ, ನಮ್ಮ ತಾತ ಅವರು 99 ವರ್ಷ ಬದುಕಿದರು, ನನ್ನಪ್ಪ ಅವರು 80 ವರ್ಷ ಬದುಕಿದರು, ನಾನೀಗ 60 ಕ್ರಾಸ್ ಆಗಿದ್ದೀನಿ. ಇನ್ನೊಂದು ಈ ಒಂದು ತತ್ವ ಬಂದ ಮೇಲೆ 10 ವರ್ಷ ಆಯಸ್ಸು ಜಾಸ್ತಿ ಆಯಿತು. ಅಮಾನ್ ಅವರಿಗೆ ನನಗೆ 10 ವರ್ಷ ಆಯಸ್ಸು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಯಾಕೆ? ತಿನ್ನೋದೆಲ್ಲ ಆರ್ಗ್ಯಾನಿಕ್ಕೇ. ಆದರೆ ನಾನು ತಿಂದಂಥ ಕೆಮಿಕಲ್ಸ್ ನನ್ನ ದೇಹದಲ್ಲಿ ವಿತಿನ್ 24 ಅವರ್ಸ್ ಒಳಗೆ ಆಚೆ ಹೋಗೋ ಥರ ವ್ಯವಸ್ಥೆ ಅದರಲ್ಲಿ ಇದ್ದಾಗ ನಾನು ಯಾಕೆ ಅದು ಒಳಗಡೆ ಬರಬಾರ್ದು ಅನ್ನಿಸ್ತು. ಇಲ್ಲಿ ಮಾರ್ಕೆಟಿಂಗ್ ಆಗಲಿ, ಮೋಟಿವೇಶನ್ ಆಗಲಿ ಇಲ್ಲ. ನಿಮ್ಮಲ್ಲಿದ್ದ ವೈಟ್ ಆ್ಯಂಡ್ ಬ್ಲ್ಯಾಕ್ ಟಿವಿಯನ್ನು ಇದೇ ವೇದಿಕೆ ಮಾಡಿ ಕಂಪ್ನಿ ವೈಟ್ ಆ್ಯಂಡ್ ಬ್ಲ್ಯಾಕನ್ನು ಎಸ್ಬಿಟ್ಟು ಕಲರ್ ಟಿವಿ ಹಾಕಿ ಅಂತ ಯಾರು ಅನೌನ್ಸ್ ಮಾಡಿದ್ರ? ನಿಮ್ಮಲ್ಲಿದ್ದ ಕೀಪ್ಯಾಡನ್ನು ಟಚ್ ಸ್ಕ್ರೀನಿಗೆ ತಂದವರು ಇದೇ ವೇದಿಕೆ ಮೇಲೆ ಮಾತಾಡಿದ್ರ? ನಾವೆಲ್ಲ ಬದಲಾವಣೆ ಆಗಲಿಲ್ವಾ? ಬದಲಾವಣೆ ಕಾಲ ಬಂದಿದೆ, ಬದಲಾವಣೆ ಆಗೋಣ. ನಮ್ಮ ಮಕ್ಕಳಿಗೆ ಆದಷ್ಟು ಬೇಕರಿ ಮುಂದ್ಗಡೆ, ಜಂಕ್ ಫುಡ್ ಕಡೆ, ಪಾನಿಪುರಿ ಕಡೆ, ಗೋಬಿ ಮಂಚೂರಿ ಕಡೆ ದಯಮಾಡಿ ಹೇಳ್ತಾ ಇದ್ದೀನಿ, ನಿಲ್ಲಿಸ್ಬೇಡಿ. ಯಾವುದೋ ಒಬ್ಬರು ಲೀಡ್ರ್ ಮನೆಗೆ ಹೋಗಿದ್ದೆ, ಒಂದು ಮಗು 6 ವರ್ಷದ ಮಗು, ಅವರಪ್ಪ ಬೀರ್ ಬಾಗಿಲು ತೆಗೆದು ನೋಡಲ್ವಿ, ಸೇಬೆಲ್ಲ ಇದೆ ತಿನ್ನು ಅಂತ ಅಂದರೆ ಅವನಿಗೆ ಅಂಗಡಿಯಿಂದ ಕುರ್ಕುರೆ ತರೋವರೆಗೂ ಬಿಡಲಿಲ್ಲ. ಆ ಮಟ್ಟಕ್ಕೆ ನಮ್ಮ ಮಕ್ಕಳಾಗಿದೆ. ಇವತ್ತು ನನ್ನ ತೋಟದಲ್ಲಿ ನಾನು ಸಾವಯವವನ್ನು ಉಪಯೋಗಿಸ್ಕೊಳ್ದೇ ಇದ್ದಿದ್ರೆ, ಇಷ್ಟು ಉಪಯೋಗಿಸ್ಕೊಂಡು ಇಷ್ಟೆಲ್ಲ ವ್ಯವಸ್ಥಿತವಾಗಿ ಇಟ್ಕೊಂಡೆ ನನ್ನ ತೋಟದಲ್ಲಿ ರೋಗ ಇದೆ ಅಂತ ಅಂದರೆ, ಪೂರ್ಣ ಕೆಮಿಕಲ್ ಹಾಕಿದರೆ ನನ್ನ ತೋಟ ಇವತ್ತು ಉಳಿತಿರಲಿಲ್ಲ. ನಾನು ಅವತ್ತೇ ಬದುಕನ್ನು ನಂಬ್ಕೊಂಡಿದ್ದೆ. ನಾನು ಇವತ್ತಿನ ತೋಟ ಮಾಡ್ತಾ ಇದ್ದೀನಿ, ನೀನು ನನ್ನನ್ನು ಕಾಪಾಡಬೇಕು 100 ವರ್ಷಗಳ ಕಾಲ ಅಂತ ಹೇಳಿ ನಾನು ತೋಟ ಮಾಡಿರೋದು. ಇವತ್ತು ಅದರ ಮುನ್ಸೂಚನೆ ಕಾಪಾಡ್ತಾ ಇದೆ. ನನ್ನನ್ನೆಲ್ಲ ನನ್ನ ಮಗಳನ್ನು ಕೂಡ ಕಾಪಾಡುತ್ತೆ ತೋಟ. ಆ ಥರ ನನ್ನ ಮಗಳನ್ನು ಕಾಪಾಡಬೇಕು ಅಂತ ಅಂದರೆ ನಾನು ಸಾವಯವದಲ್ಲಿ ಇರಲೇಬೇಕು. ಇದ್ದರೆ ಮಾತ್ರ. ಏನಕ್ಕೆ ಕೆಮಿಕಲ್ಲಿಗೆ ನಾನು ಇದೊಂದು ವಿರೋಧವಾಗಿ ಮಾತಾಡ್ತಾ ಇದ್ದೀನಿ ಅಂದರೆ, ಕೆಮಿಕಲನ್ನು ಯೂಸ್ ಮಾಡುವಂತಹ ಪರಿಜ್ಞಾನವನ್ನು ನಾವು ಯಾರೂ ಹೊಂದಿಲ್ಲ. ಉದಾಹರಣೆಗೆ ನಿಮ್ಮಲ್ಲೇ ತಿಳ್ಕೊಳ್ಳಿ, ನಿಮ್ಮಲ್ಲಿ ಅಡಿಕೆ ಮರಗಳಿದೆ, ತೆಂಗಿನ ಮರಗಳಿದೆ, ರಾಸಾಯನಿಕ ವಸ್ತುವಿನ ಮೂಟೆನ ತಂದಿದ್ದೀರಿ. ಒಂದು ಮರಕ್ಕೆ ಕಮ್ಮಿ ಅಂತ ಅಂದರೆ ನೀವು 200ರಿಂದ 300 ಗ್ರಾಮ್ ಒಂದು ಬುಡಕ್ಕೆ ಹಾಕ್ತೀರಿ. ಬುಡ ಬಗಿತೀರೋ ಒಂದೇ ಜಾಗ ಹಾಕ್ತೀರಿ ಅಲ್ವಾ? ಬುಡನ ಆ ಕಡೆ ಈ ಕಡೆ ಬಗೆದ್ಬಿಟ್ಟು ಈ ಕಡೆ ಒಂದು 150 ಗ್ರಾಮ್, ಈ ಕಡೆ ಒಂದು 150 ಗ್ರಾಮ್ ಹಾಕಿ ಮುಚ್ಚಿಬಿಡ್ತೀರಿ. ಇದನ್ನ ಇಲಾಖೆಗೆ ಹೋದ್ರೂ ಹೇಳಲ್ಲ. ಯಾಕೆಂದರೆ 2,76,000 ಕೋಟಿ ಹಣ ಸಹಾಯಧನ, ನಮ್ಮ ಟ್ಯಾಕ್ಸ್ ಹಣ ಹೊರದೇಶಕ್ಕೆ ಕೆಮಿಕಲ್ ತರಲಿಕ್ಕೆ ಹೋಗ್ತಾ ಇದೆ ಪ್ರತಿ ವರ್ಷ. ಅದೇ 2,76,000 ಕೋಟಿ ಹಣ ನನ್ನಲ್ಲೇ ಉಳಿದ್ರೆ ಇಡೀ ಭಾರತ ದೇಶದ ರೈತರ ಸಾಲ ಮನ್ನಾ ಮಾಡಿ ಪುನಃ ಅವರಿಗೆ ಸಾಲವನ್ನು ಕೊಡ್ಬೋದು, ಅಷ್ಟೇ ಸಾಲವನ್ನು. ಆದರೆ ಇದಕ್ಕೆ 0.1 ಪ್ರೋತ್ಸಾಹ ಸಿಗ್ತಾ ಇದೆ. ಅದಕ್ಕೆ 99% ಪ್ರೋತ್ಸಾಹ ಸಿಗ್ತಾ ಇದೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವೆಲ್ಲ? ಎಲ್ಲಿದೆ ಇಲಾಖೆ? ಎಲ್ಲಿದೆ ಸರ್ಕಾರ? ಜನನಾಯಕರು ಏನು ಮಾಡ್ತಾ ಇದ್ದಾರೆ? ನಾಳೆ ನಿಮ್ಮ ಮಕ್ಕಳು ತಿನ್ನೋದು ಅದೇ ಫುಡ್ ಅಲ್ವಾ? ಉದಾಹರಣೆಗೆ ಇಲ್ಲಿ ಯಾರು ಕೂಡ ಡೈರಿಯನ್ನು ಇಟ್ಟಿಲ್ಲ ಅನ್ನೋ ಕಾರಣದಲ್ಲಿ ಹಾಲು ಉತ್ಪಾದನೆ ಮಾಡಿ ಡೈರಿಗೆ ಹಾಕೋದು ಪದ್ಧತಿ ಇದೆಯಲ್ಲಿ ಇದೆಯಾ ಅಂದರೆ ಅಷ್ಟಿಲ್ಲ, ಇತ್ತೀಚಿಲ್ಲ. ನಮ್ಮಲ್ಲಿ ಅದೊಂದು ಕಮರ್ಷಿಯಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. 15 ಲೀಟ್ರ್ ಹಾಲು ಈ ತಿಂಗಳು ಈ ಬೆಳಗ್ಗೆ ನಾನು ಹಾಕಬೇಕು ಅನ್ನೋ ಒಂದು ಚಾಲೆಂಜ್ ಬಂದ್ಬಿಟ್ಟಿದ್ದಾರೆ. ನೋಡಿ, ಡೈರಿ ಹಾಲನ್ನು ತಗೊಂಬನ್ನಿ. ಗುರುಗಳ ಮನೇಲಿ ಹಸು ಇದೆಯಲ್ಲ,
ಅವರ ಹಸುವಿನ ಹಾಲನ್ನು ತಗೊಳ್ಳಿ 50 ಗ್ರಾಮು, ಎರಡನ್ನೂ ಕೂಡ ಲ್ಯಾಬಿಗೆ ಕೊಟ್ಟು ಟೆಸ್ಟ್ ಮಾಡಿ ಅವರಲ್ಲಿ ರಾಸಾಯನಿಕ ವಸ್ತು ಯೂರಿಯಾ ಅಂಶ 0.4 ಇರುತ್ತೆ. 0.4 ಕೆಮಿಕಲ್ಲು, 40% ಕೆಮಿಕಲ್ ಈ ಹಾಲಲ್ಲಿದೆ. ಅದು ಹಾಲು ಕುಡಿದ್ರೆ ನಿನ್ನ ಕಿಡ್ನಿ ಹೋಗುತ್ತೆ ಅಂತಲೂ ಗೊತ್ತು, ನೀನು ಹೃದಯ ಹೋಗುತ್ತೆ ಅಂತಲೂ ಗೊತ್ತು, ನಿನ್ನ ಕಣ್ಣು ವೀಕ್ ಆಗುತ್ತೆ ಅಂತಲೂ ಗೊತ್ತು. ಹಾಲು ಎಲ್ಲೆಲ್ಲಿ ಕೊಡ್ತಾ ಇದ್ದೀವಿ? ಸಿಟಿಗಳಿಗೆ ಕೊಡ್ತಾ ಇದ್ದೀವಿ. ಮೊದಲೇ ದೈಹಿಕವಾಗಿ ಕೆಲಸಗಳಿಲ್ಲ ಸರ್ಕಾರಿ ನೌಕರಿಗಳಿಗೆ. ಇದು ತಲುಪ್ತು ಅಂತ ಅಂದರೆ ದಯಮಾಡಿ ಸಾವಯವದ ಕಡೆ, ಸಾವಯವ ವಸ್ತುವನ್ನು ಉಪಯೋಗಿಸೋ ಕಡೆ ಇಡೀ 196 ದೇಶ ಭಾರತೀಯಲ್ಲಿ ಬೆಳೆಯುವಂತಹ ಪದಾರ್ಥಗಳಿಗೆ ಬೇಡಿಕೆಯನ್ನು ತಂದಿಡ್ತಾ ಇದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಾವಯವದಲ್ಲಿ ಬೆಳೆದು ಸಾವಯವ ಉತ್ಪನ್ನದ ಲಾಭವನ್ನು ಪಡೀರಿ ಅಂತ ಹೇಳುತ್ತಾ ನನ್ನ ವೇದಿಕೆಯನ್ನು ಕಲ್ಪಿಸಿಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು. ಆತ್ಮೀಯ ಬಂಧುಗಳೇ, ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ದಂಬೆಕಾನ ಸದಾಶಿವರವರೇ, ಕಾವು ಹೇಮಾ ಶೆಟ್ಟಿಯವರೇ, ಹಾಗೂ ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರುವ ಕೃಷಿಕ ಬಾಂಧವರೇ, ಪತ್ರಿಕಾ ಮಾಧ್ಯಮದವರೇ, ಈಗಾಗಲೇ ಸಮಯದ ಹೊತ್ತು ಕಳೆಯಿತು. ಆದರೂ ಹೇಮಾ ಶೆಟ್ಟಿಯವರು ಹೇಳಿದರು ಒಂದು 2 ಮಾತನ್ನು ಆಡಬೇಕಂತೇಳಿ. ಕೃಷಿತೋ ನಾ ಆಸ್ತಿ ದುರ್ಭಿಕ್ಷಂ. ಕೃಷಿ ಕೆಲಸದಲ್ಲಿಯೂ ಖಂಡಿತವಾಗಿಯೂ ನಮಗೆ ದುರ್ಭಿಕ್ಷೆ ಬರುವುದಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಕೃಷಿಕರಂದ್ರೆ ನಾವೊಂದು ಆಶಾದಾಯಕರಾಗಿರುತ್ತೇವೆ. ಅಂದರೆ ಈಗೊಂದು 10 ಗಂಟೆ ಅಡಿಕೆ ಹಾಕ್ತಿದ್ರೆ ಒಂದು 500 ಗಿಡ ನಾನು ಇಡ್ತಿದ್ರೆ ನಾನು ಗ್ರಹಿಸ್ತೇನೆ, ಈ 500 ಗಿಡದಲ್ಲಿ ಫಸಲು ಬಂದರೆ ನನಗೆ 15 ಕಂಡಿ ಅಡಿಕೆ ಆಗ್ತದೆ ಅಂತೇಳಿ. ಆದರೆ ಈ ಕಡೆ 500 ಗಿಡ ಹೋಗ್ತದೆ. ಯಾಕಂತ ಹೇಳಿದ್ರೆ ನಾವು ರಾಸಾಯನಿಕ ಗೊಬ್ಬರ ಬಳಸೋದರಿಂದ ಹೆಚ್ಚು ಫಸಲು ಬರ್ಬೋದು, ಆದರೆ ಗುಣಮಟ್ಟವಾದ ನಮಗೆ ಅಡಿಕೆ ಆಗಲಿ ಇನ್ನಿತರ ಯಾವುದೇ ಫಲವಸ್ತುಗಳಾಗಲಿ ಸಿಕ್ಕೋದಿಲ್ಲ. ಉದಾಹರಣೆಗೊಂದು ವೀಳ್ಯದೆಲೆ ಆದರೂ ಅದಕ್ಕೆ ಸ್ವಲ್ಪ ಸುಫಲ ಹಾಕಿದ್ರೆ ಅದು ನಾಳೆಗೆಲ್ಲ ಬದ್ದರಿಸಿ ಆಗ್ತದೆ ತಿನ್ನುವಾಗ. ಇದೇ ಸಾವಯವ ಗೊಬ್ಬರ ಬಳಸೋದ್ರೆ ಎಲೆಯನ್ನು ಅಚ್ಚುಕಟ್ಟಿಯಾಗಿ ವೀಳ್ಯದೆಲೆ ಇರ್ತದೆ. ಹಾಗೆ ಪ್ರತಿಯೊಂದು ಕೂಡ ಈಗ ಇವರನ್ನೆಲ್ಲ ನನಗೆ ಹೆಚ್ಚು ಪರಿಚಯ ಇಲ್ಲ, ನಾನು ಕೂಡ ಕೃಷಿಕನೇ. ಆದರೆ ದಂಬೆಕಾನ ಸದಾಶಿವ ಹೇಮಾ ಶೆಟ್ಟಿಯವರನ್ನೆಲ್ಲ ಪರಿಚಯ ಉಂಟು, ಅವರು ಕೂಡ ಒಳ್ಳೆ ಕೃಷಿಕರು. ನಾವು ಯಾವುದೇ ವಸ್ತು ತಗೊಳ್ಳೋದಿದ್ರು ಎಂತ ಮಾಡೋದ್ರಿಂದ ಕೃಷಿಕರಿಂದಲೇ ನಾವು ಪಡೆಯಬೇಕು. ನಾಳೆ ಏನಾದರೂ ತೊಂದರೆ ಇದ್ರೆ ಹೇಮಾ ಶೆಟ್ಟಿಯವರು ಹತ್ತಿರವೇ ಇದ್ದಾರೆ, ಅವರ ಹತ್ರ ಕೇಳಬಹುದು. ನಾನು ಕೂಡ ಹೇಮಾ ಶೆಟ್ಟಿ ಹತ್ರ ಹೇಳಿದೆ, 1,000 ಗಿಡಕ್ಕೆ ನಾನು ಕೂಡ ಹಾಕಿ ನೋಡ್ತೇನೆ, ಮುಂದೆ ಒಳ್ಳೆದಿದ್ರೆ ಅದನ್ನು ನಾನು ಉಪಯೋಗಿಸ್ತೇನೆ. ಸಹಕಾರಿ ಸಂಘಗಳಲ್ಲೆಲ್ಲ ಮಹಾಸಭೆಯಲ್ಲೆಲ್ಲ ಅದರ ಬಗ್ಗೆ ತಿಳಿಸುವಂತ ಕೆಲಸವನ್ನು ಮಾಡ್ತೇನೆ ಅಂತ ಹೇಳುವ ಮಾತನ್ನು ಹೇಳಿದೆ. ಯಾಕಂತ ಹೇಳಿದ್ರೆ ನಾವು ಕೃಷಿಕರಿಗೆ ಸಪೋರ್ಟ್ ಕೊಡಬೇಕು, ಅಂದ್ರೆ ಅದು ನಮಗೂ ಒಳ್ಳೆದಾಗ್ತದೆ. ಉದಾಹರಣೆಗೆ ಮೊನ್ನೆ ನನ್ನ ತಮ್ಮ ಏಷ್ಯನ್ ಪಾಯಿಂಟ್ ಅಲ್ಲಿ ಕೆಲಸ ಮಾಡ್ತಾನೆ, ಮೊನ್ನೆ ನನ್ನ ಹತ್ರ ಹೇಳಿದೆ, ಅವರ ಅಂಗಡಿಗೆ ಒಬ್ಬರು ಈಟಿನ ವ್ಯಾಪಾರದವರು ಬಂದರಂತೆ. ನೋಡಿ ಒಳ್ಳೆ ಗಿಡ ಹೇಗೆ ಬಂದಿದೆ ನಮ್ಮ ಈಟಲ್ಲಿ, ನೀವು ಇದನ್ನು ಸ್ವಲ್ಪ ತಕೊಳ್ಳಿ ಅಂತ ಹೇಳಿ. ನನ್ನ ತಮ್ಮ ನನಗೆ ಫೋನ್ ಮಾಡಿ ಹೇಳಿದ, ನಮ್ಮ ತೋಟದ ಪಟವೇ ಕಾಣ್ತಾ ಹೋದ್ರಲ್ಲಿ ಆ ಈಟಿನ ತಂಬುದು ನಮ್ಮ ತೋಟದ ಪಟ ಅಂತ ಹೇಳಿ. ಅದರಲ್ಲಿ ನಾಯಿ ಗೂಡಿನ ಪಟ ತೆಗೆದಾಗ ಅದು ನಮ್ಮ ತೋಟ ಅಂತ ಗೊತ್ತಾಯಿತು. ಹಾಗೆ ನಮ್ಮನ್ನು ಸೋಲಿಸುವಂತ ಕೆಲಸವು ಮಾಡ್ತಾರೆ ಈ ಈಟಿನವರು, ನಮಗೆ ಗೊತ್ತಿಲ್ಲದವರು. ಆದ್ರಿಂದ ನಾವು ಕೃಷಿಕರು ಯಾವಾಗಲೂ ತಿಂಗಳಿಗೊಮ್ಮೆ ನಮ್ಮ ಕೃಷಿಕರ ಮನೆಯಲ್ಲಿ ಎಲ್ಲಿಯಾದರೂ ಮೀಟಿಂಗ್ ಮಾಡಿ ಇಂಥ ಈಟಗಳ ಬಗ್ಗೆ ಆಗಲಿ, ಸಹಕಾರಿ ಸಂಘದ ಬಗ್ಗೆ ಆಗಲಿ, ಇನ್ನು ಕೃಷಿ ಇಲಾಖೆಯ ಬಗ್ಗೆ ಆಗಲಿ, ತೋಟಗಾರಿಕೆಯ ಬಗ್ಗೆ ಆಗಲಿ, ಇದರ ಬಗ್ಗೆಲ್ಲ ನಾವು ಸರಿಯಾದ ಮಾಹಿತಿಯನ್ನು ತಿಳ್ಕೊಂಡು ಕೃಷಿಕರು ಯಾವಾಗಲೂ ಒಬ್ಬರಿಂದೊಬ್ಬರು ಸಹಾಯವನ್ನೇ ಮಾಡಬೇಕು. ಇಲ್ಲದ್ರೆ ನಮ್ಮನ್ನು ಸಮಾಜದಲ್ಲಿ ಸೋಲಿಸುವಂತ ಕೆಲಸವಾಗ್ತದೆ. ಈಗ ಸಮಾಜದಲ್ಲಿ ರೈತರಿಗೆ, ಇದು ಇಂಜಿನಿಯರಿಗೆ, ಡಾಕ್ಟರ್ಗಳಿಗೆ, ವಕೀಲರಿಗೆಲ್ಲ ಹೇಗೆ ಮರ್ಯಾದೆ ಸಿಗ್ತದೋ ಆಗ ಪ್ರತಿಯೊಬ್ಬ ಕೃಷಿಕನಿಗೂ ಮರ್ಯಾದೆ ಸಿಕ್ಕುವಂತ ಕೆಲಸವು ಸಮಾಜದಲ್ಲಿ ಆಗಬೇಕು. ಅದಕ್ಕೆ ನಮ್ಮಲ್ಲಿ ಒಗ್ಗಟ್ಟಬೇಕು. ನಿಜವಾಗಿ ಈಗ ಅಡಿಕೆ ವ್ಯಾಪಾರ ನಾವು ಮಾಡ್ತೇವೆ. ಮೊನ್ನೆ ನಾವು ಎಂತ ಅಡಿಕೆ ವ್ಯಾಪಾರ ಮಾಡುವಾಗ ಇನ್ನೊಬ್ಬರ ಹತ್ರ ಕೃಷಿಕರ ಹತ್ರದ ಬಗ್ಗೆ ಚರ್ಚಿಸುವ ಕ್ರಮ ಉಂಟು. ಮೊನ್ನೆ ನಾನು ಇವರಿಗೆ ಒಬ್ಬ ವ್ಯಾಪಾರಿಗೆ ಅಡಿಕೆ ಕೊಟ್ಟೆ. ನನ್ನ ಹತ್ರ ಅವರು ಹೇಳಿದ್ರು, ನಿನ್ನ ಫ್ರೆಂಡು ಭರತ್ ಕುಮಾರ್ ಅವರಿಗರಿಂದ ಒಳ್ಳೆದು ನಿಮ್ಮ ಅಡಿಕೆ ಉಂಟು, ಅವರಿಂದ 2 ರೂಪಾಯಿ ಜಾಸ್ತಿ ಹಾಕಿದ್ದೇನೆ, ಅವರ ಹತ್ರ ಎಲ್ಲ ಹೇಳಬೇಡಿ ಅಂತ ಹೇಳಿದ್ರು. ಹಾಗೆ ನಾನು ಎಂತ ಇದ್ರು ಕೃಷಿಕರ ಹತ್ರ ಹಂಚಿಕೊಳ್ತೇನೆ ನನ್ನ ಕಷ್ಟ ಸುಖವನ್ನು.
ನಾನು ಇದೇ ಮಾತನ್ನು ಭರತನ ಹತ್ರ ಹೇಳಿದೆ. ಆಗ ಅವರು ಹೇಳಿದ್ರು, ನನ್ನ ಹತ್ರ ಕೂಡ ಇದೇ ಮಾತನ್ನು ಹೇಳಿದ್ರು, ಈಶ್ವರ ಭಟ್ರ ಅಡಿಕೆ ಒಳ್ಳೇದಿಲ್ಲ, ನಿಮ್ಮ ಅಡಿಕೆ ಒಳ್ಳೇದುಂಟು, ನಿಮ್ಮ ಅಡಿಕೆಗೆ 2 ರೂಪಾಯಿ ಜಾಸ್ತಿ ಹಾಕಿದ್ದೇನೆ ಅಂತೇಳಿ. ಇದು ನಮ್ಮನ್ನು ಸೋಲಿಸುವಂತ ಕೆಲಸ. ನಾವು ಯಾವಾಗಲೂ ಇದರ ಬಗ್ಗೆ ಚರ್ಚಿಸಬೇಕು, ಸರಿಯಾದ ಮಾಹಿತಿಯನ್ನು ತಿಳ್ಕೊಳ್ಬೇಕು. ಇವತ್ತು ಹೇಮಂತ್ ಶೆಟ್ಟಿಯವರು ಮತ್ತು ದಂಬೆಕಾನ ಸದಾಶಿವರವರು ಬಹಳ ಒಳ್ಳೆ ಕೆಲಸ ಮಾಡಿದ್ರು. ಇದರ ಬಗ್ಗೆ ನಾವು ಹೆಚ್ಚಿನ ಇದರಿಂದ ನಾನು ತಗೊಳ್ತೇನೆ, ತಗೊಂಡೋಗಿ ಮೊದಲು ಬಸಳೆಗೆ ಹಾಕ್ತೇನೆ. 15-20 ದಿವಸದಲ್ಲಿ ಬಸಳೆ ತೊಂಡೆ ಚಪ್ಪರೆಲ್ಲ ಗೊತ್ತಾಗ್ತದೆ ಅದರ ಹೇಗೆ ಬರ್ತದೆ ಅಂತ ಹೇಳಿದನ್ನು. ಮತ್ತೆ ಒಳ್ಳೇದಿದ್ರೆ ಅದರ 1,000 ಗಿಡಕ್ಕೆ ಹಾಕುವಂತ ಕೆಲಸ ಮಾಡ್ತೇನೆ. ಮತ್ತೆ ನಾವೀಗ ಕೃಷಿ, ನಾನು ಬರೋ ತಾರೀಕು ರಾಧಾಕೃಷ್ಣ ನಾಯಕರಲ್ಲಿದ್ದೇವೆ. ಮೈಲುದುತ್ತೆಲ್ಲ ತರುವಾಗ 30 ಕ್ವಿಂಟಲ್ 40 ಕ್ವಿಂಟಲ್ ತರೋದು, ಹರಳಿಂಡಿ ತರೋದಾದ್ರೆ 4 ಲೋಡ್ 5 ಲೋಡ್ ತರೋದು. ಇನ್ನು ಈ ಹಿಟ್ಟನ್ನು ನಾನು ಒಬ್ಬ ಹಾಕಿ ಒಳ್ಳೇದಿದ್ದಂತ ಹೇಳಿದ್ರೆ ನಾವೆಲ್ಲರೂ ಸೇರಿ ತಗೊಳ್ತೇವೆ. ಸುಮಾರು 10 ಲಕ್ಷ 15 ಲಕ್ಷ ಹೀಗೆ ಜಾಸ್ತಿ ರೇಟ್ ಇದು ನಾವು ತಗೊಳ್ಳುವಂತ ಕೆಲಸ ಮಾಡಿ ಕೃಷಿಕರೆಲ್ಲ ಹಂಚಿಕೊಳ್ತೇವೆ. ನಮ್ಮ ಕೃಷಿಕರಲ್ಲಿ ಎಲ್ಲರಲ್ಲಿ ನಮ್ಮಲ್ಲಿ ಒಗ್ಗಟ್ಟು ಬೇಕು. ಹೇಮಂತ್ ಶೆಟ್ಟಿ ಅವರು, ದಂಬೆಕಾನ ಸದಾಶಿವರವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ಒಳ್ಳೆ ಮಾಹಿತಿಯನ್ನು ನೀಡಿದ್ದಾರೆ, ಇವರು ಕೂಡ ಒಳ್ಳೆ ಮಾಹಿತಿಯನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಸಹಕಾರಿ ಸಂಘದಲ್ಲಿ ಮಹಾಸಭೆ ಆಗಲಿ ಇನ್ನಿತರ ಕಾರ್ಯಕ್ರಮ ಬರುವಾಗ ರೈತರಿಗೆ ಇದರ ಬಗ್ಗೆ ಮಾಹಿತಿ ಕೊಡುವಂತಹ ಕೆಲಸವನ್ನು ನಮ್ಮ ಸಹಕಾರಿ ಸಂಘದಲ್ಲಿ ಮಾಡ್ತೇವೆ ಅಂತ ಹೇಳುವ ಭರವಸೆಯನ್ನು ಕೊಡ್ತೇನೆ. ಈ ಒಂದು ಸಾವಯವ ಗೊಬ್ಬರ ನಮಗೆ ಕೃಷಿಕರಿಗೆ ಒಳ್ಳೆಯ ರೀತಿಯ ಪ್ರಯೋಜನವನ್ನು ಬರಲೆಂದು ಈ ಸಂದರ್ಭದಲ್ಲಿ ನಾನು ಹಾರೈಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗುರುಗಳಾಗಿರ್ತಕ್ಕಂಥ ದಂಬೆಕಾನ ಸದಾಶಿವರವರೇ, ಈ ಪ್ರತಿಷ್ಠಾನದ ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ಪ್ರಾಸ್ತಾವಿಕವಾಗಿ ಮಾತಾಡಿರ್ತಕ್ಕಂಥ ಹಿರಿಯರು, ಮಾರ್ಗದರ್ಶಕರಾಗಿರ್ತಕ್ಕಂಥ ಹೇಮಂತ್ ಶೆಟ್ಟಿಯವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ, ಸೇರಿರ್ತಕ್ಕಂಥ ಸಜ್ಜನ ಕೃಷಿಕ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಡಾಕ್ಟರ್ BB ರೈ ಪ್ರತಿಷ್ಠಾನದ ವತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಸಾಕಷ್ಟು ವರ್ಷಗಳಿಂದ ಈ ಪ್ರತಿಷ್ಠಾನವನ್ನು ಪ್ರಾರಂಭ ಮಾಡಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಕ್ಕಂಥ ನನ್ನ ಗುರುಗಳಾಗಿರ್ತಕ್ಕಂಥ ದಂಬೆಕಾನ ಸದಾಶಿವರು ಈ ಪ್ರತಿಷ್ಠಾನವನ್ನು ಮುನ್ನಡೆಸ್ತಾ ಇದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಅದು ಶಿಕ್ಷಣ ಇರ್ಬೋದು, ಕೃಷಿ ಇರ್ಬೋದು, ಸಾಮಾಜಿಕ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ಎಲ್ಲದರಲ್ಲಿ ಒಬ್ಬ ಒಳ್ಳೆಯ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಪ್ರತಿ ವರ್ಷ ಒಂದು ಕಾರ್ಯಕ್ರಮವನ್ನು ಮಾಡಿ ಅವರನ್ನು ಗುರುತಿಸುವಂಥ ಕೆಲಸವನ್ನು ಹಿರಿಯ ದಂಬೆಕಾನ ಸದಾಶಿವರು ಮಾಡ್ತಾ ಇದ್ದಾರೆ. ನಾನು ಕೂಡ ಅದರ ಒಂದು ಫಲಾನುಭವಿ. ಯಾಕಂತೇಳಿದರೆ ತುಂಬ ಜನ ಬೇರೆ ಬೇರೆ ರೀತಿಯ ಕೃಷಿಗಳನ್ನು ಮಾಡ್ತಾರೆ. ಆ ಕೃಷಿಗಳನ್ನು ಮಾಡಿದಾಗ ಅವರನ್ನು ಗುರುತಿಸಿ ಸಮಾಜಕ್ಕೆ ಅವರನ್ನು ಪರಿಚಯ ಮಾಡಿಕೊಡುವಂಥ ಕೆಲಸವನ್ನು ಹಿರಿಯ ದಂಬೆಕಾನ ಸದಾಶಿವರು ಮಾಡ್ತಾ ಇದ್ದಾರೆ. ಇವತ್ತು ಈ ಒಂದು ಕೆಲಸವನ್ನು ಸಾವಯವ ಕೃಷಿಯ ಬಗ್ಗೆ ತಮ್ಮ ಅನುಭವದ ಮಾತುಗಳೊಂದಿಗೆ ಶಿವಶಂಕರ್ ರೆಡ್ಡಿ ಅವರು ಜಯಕುಮಾರ್ ತುಂಬ ವಿಸ್ತಾರವಾಗಿ ಒಂದಷ್ಟು ಹೊತ್ತು ಮಾತಾಡಿದರು. ಸುಮಾರು 10,000 ಗಿಡಗಳನ್ನು ಸಾವಯವ ಕೃಷಿ ಮುಖಾಂತರವೇ ಕೃಷಿ ಮಾಡುವಂತಹ ಪದ್ಧತಿಯಲ್ಲಿ ಯಾವ ರೀತಿ ತೊಡಗಿಸಿಕೊಳ್ಬೇಕು ಅಂತ ಹೇಳೋ ಮಾತನ್ನು ಕೂಡ ಅವರು ಇವತ್ತು ಉಲ್ಲೇಖ ಮಾಡಿದರು. ನಾವು ಕೂಡ ರಾಜಕೀಯವಾಗಿದ್ದರೂ ಕೂಡ ಸಣ್ಣ ಕೃಷಿಕರು. ಸುಮಾರು 10-20-30 ವರ್ಷಗಳ ಹಿಂದೆ ಹಟ್ಟಿ ಗೊಬ್ಬರ, ಕಾಡಿನ ಬರುವಂಥ ಸೊಪ್ಪು ಮತ್ತು ಸೂಟು ಮಣ್ಣು ಅಂತ ಹೇಳ್ತಾ ಇದ್ವಿ ನಾವು. ಈ ಮಣ್ಣನ್ನು ಸುಟ್ಟು ಅದನ್ನು ಹಾಕುವಂಥ ಇದರಲ್ಲೇ ಕೃಷಿ ಮಾಡಿಕೊಂಡು ಸಾಕಷ್ಟು ಉತ್ಪತ್ತಿಯನ್ನು ಫಲವತ್ತೆಯನ್ನು ಪಡ್ಕೊಂಡಂಥ ವ್ಯವಸ್ಥೆಗಳು ಕೂಡ ಇತ್ತು. ಒಂದಷ್ಟು ನಾವು ಕೂಡ ಒಂದಷ್ಟು ಬೇಗ ಬೇಗ ಉತ್ಪತ್ತಿಯನ್ನು ಪಡ್ಕೊಳ್ಬೇಕು ಅಥವಾ ದುಡ್ಡನ್ನು ಮಾಡಬೇಕು ಅಂತ ಉದ್ದೇಶಕ್ಕೋಸ್ಕರ ಈ ಫರ್ಟಿಲೈಸರನ್ನು, ಕೆಮಿಕಲನ್ನು ಉಪಯೋಗಿಸುವಂಥ ವ್ಯವಸ್ಥೆಗೆ ಹೋಗಿದೆ. ಸುಫಲ ಇರಬಹುದು, ಬೇರೆ ಬೇರೆ ಒಂದು ಫರ್ಟಿಲೈಸರ್ನ ಉಪಯೋಗಿಸಿಕೊಂಡು ಆಗ ಮಣ್ಣನ್ನು ಹಾಳು ಮಾಡುವಂಥ ಕೆಲಸಕ್ಕೆ ಹೋದೆವು. ಆಮೇಲೆ ಇವತ್ತು ಪುನಃ ಸಾವಯವ ಕೃಷಿ ಅಂತ ಜನರು ಹೋಗ್ತಾ ಇದ್ದಾರೆ. ಅದರಲ್ಲಿ ಒಂದು ಇವತ್ತು ವಿವಾ ಕಿಸಾನ್ ಕಿಂಗ್ ಅಂತ ಹೇಳುವ ಒಂದು ಅದು ಔಷಧಿ ಮತ್ತು ಫರ್ಟಿಲೈಸರ್ ಅಂತ ಹೇಳೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ಇವತ್ತು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ನಾನು ಬಂದಿರ್ತಕ್ಕಂಥ ತುಂಬ ಜನ ನಾವು ಕಾರ್ಯಕ್ರಮದಲ್ಲಿ ಬರಲಿಲ್ಲ. ನಾನು ಸದಾಶಿವರ ಹತ್ರ ಮಾತಾಡಿದೆ, ಸರ್ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿ ಇಷ್ಟು ಜನ ಬರುವುದಿದ್ರೆ ತಾವು ಈ ಕಾರ್ಯಕ್ರಮವನ್ನು ಮನೆಯಲ್ಲೇ ಮಾಡಬಹುದಿತ್ತು, ಮನೆಯಲ್ಲಿ ಆದರೆ ಆಸುಪಾಸಿನವರಾದರೂ ಬರ್ತಾ ಇದ್ರು ಅಂತೇಳಿ. ಇವತ್ತು ನಾವು ಹೆಚ್ಚಾಗಿ 90% ಜನ ಕೃಷಿಕರು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂಥವರು, ವಿಶೇಷವಾಗಿ ಅಡಿಕೆಯನ್ನೇ ಬೆಳೆಯುವವರು ಎಲ್ಲರೂ ಕೂಡ. ಇವತ್ತು ಅಡಿಕೆಗೆ ಬರ್ತಕ್ಕಂಥ ಬೇರೆ ಬೇರೆ ಎಲೆಚುಕ್ಕಿ ರೋಗ ಇರ್ಬೋದು, ಹಳದಿ ರೋಗ ಇರ್ಬೋದು, ಅದರ ಮುತ್ತು ಒಡೆದು ಭಾಗವಾಗಿ ಹೋಗುವಂಥ ಒಂದು ವ್ಯವಸ್ಥೆಗಳಿರ್ಬೋದು, ಇದಕ್ಕೆಲ್ಲಕ್ಕೂ ಈ ಸಾವಯವ ವಿವಾ ಅಂತ ಹೇಳೋದು, ಮದ್ದು ಅಂತ ಹೇಳೋದನ್ನು ಇಲ್ಲಿ ಉಲ್ಲೇಖ ಮಾಡಿದರು. ನಾವು ಕೂಡ ಅದನ್ನು ಉಪಯೋಗ ಮಾಡಲಿಲ್ಲ. ಆದರೆ ನಿಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ, ತಾವು ಇದನ್ನು ಉಪಯೋಗ ಮಾಡಬೇಕು. ಉಪಯೋಗ ಮಾಡಿ ಅದರಲ್ಲಿ
ಪಾಸಿಟಿವ್ ನಮಗೆ ಬಂದರೆ ಖಂಡಿತವಾಗಿ ಇನ್ನು 10 ಜನರಿಗೆ ನಮ್ಮ ಮನೆ ಪಕ್ಕದವರಿಗೆ ನಾವು ಹೇಳುವಂಥ ವ್ಯವಸ್ಥೆಗಳನ್ನು ಮಾಡಿದಾಗ ಖಂಡಿತವಾಗ್ಲೂ ಅವರಿಗೆ ಅದು ಉಪಯೋಗ ಆಗುತ್ತೆ. ಇವತ್ತೇನು ಮಾರ್ಕೆಟಿಗೆ ಬಂದಿದೆ ಅದು ಖಂಡಿತವಾಗ್ಲೂ 10 ಜನರಿಗೆ ಉಪಯೋಗ ಆಗುವ ಮೂಲಕ ಈ ಸಾವಯವ ಗೊಬ್ಬರ ಹಾಗೂ ಈಗ ಮಾಹಿತಿ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ. ನಮಗೆಲ್ಲರಿಗೂ ಗೊತ್ತಿದೆ, ಒಂದು ಕಾರ್ಯಕ್ರಮದ ಆಯೋಜನೆ ಆಗಬೇಕಿದ್ರೆ ಒಂದಷ್ಟು ಹೇಳಿದ್ರು 4-5 ವಾರಗಳಿಂದ ನಾವು ಓಡಾಟ ಮಾಡ್ತಾ ಇದ್ದೇವೆ. ಸುಮಾರು 125 ಮನೆಗಳನ್ನು ಸ್ವಂತ ನಾನು ಸಂಪರ್ಕ ಮಾಡಿದೆ ಅಂತ ಹೇಳೋ ಮಾತನ್ನು ಹಿರಿಯರು ಉಲ್ಲೇಖ ಮಾಡಿದರು. ಅವರು ಸಂಪರ್ಕ ಮಾಡಿದಕ್ಕೆ ಒಂದು ಮನೆಯಿಂದ ಒಬ್ಬರು ಬರ್ತಿದ್ರು, ನಾವು 100-150 ಜನ ಇಲ್ಲಿ ಸೇರಬೇಕಿತ್ತು. ಬಹುಶಃ ನಮಗೆ ಆ ಸಾವಯವದಿಂದ ಆಗುವಂಥ ಲಾಭಗಳು ಬೇಕು. ಆದರೆ ಇಂತಹ ದೊಡ್ಡ ಕಾರ್ಯಕಾರಗಳಾದಾಗ ಆ ಕಾರ್ಯಕಾರದಲ್ಲಿ ಭಾಗವಹಿಸಿ ಏನು ಹಿರಿಯರು ತನ್ನ ಅನುಭವವನ್ನು ಹೇಳಿಕೊಡ್ತಾರೆ, ಆ ಅನುಭವವನ್ನು ನಾವು ನಮ್ಮ ಜೀವನದಲ್ಲಿ ನಮ್ಮ ಕೃಷಿಯಲ್ಲಿ ನಾವು ತೊಡಗಿಸಿಕೊಂಡಾಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ನಾನು ಇಷ್ಟೇ ಉಲ್ಲೇಖ ಮಾಡೋದು, ಈ ಕಾರ್ಯಕ್ರಮ ಜನ ಕಡಿಮೆ ಇದ್ದರೂ ಕೂಡ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ತನ್ನ ಅನುಭವವನ್ನು ಹೇಳುವಂಥ ಕಾರ್ಯ. ಅದು ಜನಾರ್ದನ ಭಟ್ ಶೇಡಿಯಪ್ಪ ಇರ್ಬೋದು, ಸೀತಾರಾಮಗಳು ಇರ್ಬೋದು, ಹಿರಿಯಾದ ವಾಸು ಪೂಜಾರಿ ಅವರಿದ್ದಾರೆ, ನಮ್ಮ ಜಯಕುಮಾರ್ ಸರ್ ಅವರು ತನ್ನ ಅನುಭವವನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ಅವರ ಅನುಭವವನ್ನು ಅವರೇನು ಇವತ್ತು ಮಾರ್ಕೆಟಿಂಗ್ ಮಾಡಿದ್ದಾರೆ, ವಿವಾ ಅಂತ ಹೇಳುವ ಕಿಸಾನ್ ಆ ಗೊಬ್ಬರ ಮತ್ತು ಇದು ಕ್ರಿಮಿನಾಶಕ ಔಷಧಿ ಎರಡನ್ನ ಒಟ್ಟಿಗೆ ಇರ್ತಕ್ಕಂಥ ಒಂದು ವಸ್ತುವನ್ನು ಅವರು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ನಾವು ಉಪಯೋಗ ಮಾಡುವ, ಅದರಿಂದ ನಮಗೆ ಪಾಸಿಟಿವ್ ಬಂದರೆ 10 ಮನೆಗೆ ನಾವು ಹೇಳುವ, ನಮ್ಮ ಪಕ್ಕದ ಎಲ್ಲ ಮನೆಗೆ ಹೇಳಿ ಅದನ್ನು ವಿತರಿಸುವಂಥ, ಅವರಿಗೆ ಪ್ರಚಾರ ಕೊಡ್ತಕ್ಕಂಥ, ಅವರಿಗೆ ಅದನ್ನು ಮಾರ್ಕೆಟಿಂಗ್ ಮಾಡುವಂಥ ವ್ಯವಸ್ಥೆ ನಾವು ನಮ್ಮನ್ನು ತೊಡಗಿಸಿಕೊಳ್ಬೇಕು ಅಂತ ಹೇಳುವ ಮಾತನ್ನು ಹೇಳ್ತಾ, ಡಾಕ್ಟರ್ PB ರೈ ಪ್ರತಿಷ್ಠಾನದ ಸದಾಶಿವರವರ ಕೆಲಸ ನಿರಂತರವಾಗಿ ಯಾರಿಗೆ ಗೊತ್ತಾಗೋದಿಲ್ಲ, ತುಂಬ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ನಾನು ಒಂದು ಮಾತನ್ನು ಯಾಕೆ ಉಲ್ಲೇಖ ಮಾಡಿದೆ ಅಂತೇಳಿ, ಗುರುಗಳು ಅಂತ ಹೇಳೋ ಮಾತನ್ನು ಉಲ್ಲೇಖ ಮಾಡಿದೆ. ನಾನು ಕಾಲೇಜ್ ಲೈಫನ್ನು ಬಿಟ್ಟು ನನ್ನ ಸಂಘಟನೆ ಕರ್ಕೊಂಡು ಬಂದವರು ಸದಾಶಿವರಯ್ಯವರು. ಅದು ಗ್ರಾಮದಿರ್ಬೋದು, ತಾಲೂಕಿರ್ಬೋದು, ಜಿಲ್ಲೆಯ ಒಂದು ಜವಾಬ್ದಾರಿಯನ್ನು ಕೊಟ್ಟು ಇವತ್ತು 10 ಜನರ ಜೊತೆಯಲ್ಲಿ ಮಾತಾಡ್ತಕ್ಕಂಥ, ವೇದಿಕೆಯಲ್ಲಿ ಮಾತಾಡುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟವರು ದಮ್ಮೆಕನ್ ಸದಾಶಿವರಯ್ಯವರು. ಹಾಗಾಗಿ ನಾನು ಅವ್ರು ಎಲ್ಲಿ ಸಿಕ್ಕಿದ್ರು ಅವ್ರನ್ನ ಗುರುಗಳೇ ಅಂತ ಉಲ್ಲೇಖ ಮಾಡೋದು. ಇಂಥ ಕೆಲಸಗಳನ್ನು 100 ನಿರಂತರವಾಗಿ ಸದಾಶಿವರಯ್ಯವರು, ಹೇಮನಾಥ್ ಶೆಟ್ಟರವರ ನೇತೃತ್ವದಲ್ಲಿ ನಡೀತಾ ಇರಲಿ. ಕೃಷಿಕರಿಗೆ ಬಂದ ಸಮಸ್ಯೆಗಳ ಬಗ್ಗೆ ನಾವು ನಮ್ಮ ಜನಪ್ರತಿನಿಧಿಗಳ ಜೊತೆಯಲ್ಲಿ ಮಾತಾಡಿಕೊಂಡು, ಏನು ಇವತ್ತು ಈಗಾಗಲೇ ಸರ್ಕಾರದ ಒಂದಷ್ಟು ಬೆಳೆ ವಿಮೆ ಅಂತ ಒಳ್ಳೆಯ ಯೋಜನೆಗಳು ಬರ್ತಾ ಇದೆ. ಎಲ್ಲಿ ನಾವು 9,000 ಕಟ್ಟಿದೆವೋ ಅಂಥವರಿಗೆ 10 ಪಟ್ಟು 12 ಪಟ್ಟು ಬೆಳೆ ವಿಮೆಯನ್ನು ಈ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಒಂದಷ್ಟು ಕೃಷಿಕರು ಸಣ್ಣ ಸಂತೋಷವನ್ನು ಬೆಳೆ ವಿಮೆ ಮುಖಾಂತರ ಮಾಡ್ತಾ ಇದ್ದಾರೆ. ಇಂಥ ಕೃಷಿಕರ ಸಮಸ್ಯೆಗೆ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಆ ಕೃಷಿಯ ಬಗ್ಗೆ ಹೋರಾಟವನ್ನು ಮಾಡಬೇಕು. ಇದು ಸರ್ಕಾರಗಳು ಕೂಡ ಕೃಷಿಕರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡುವಲ್ಲಿ ನಾವು ಕೂಡ ಹಿರಿಯರಾದ ಹೇಮನಾಥ್ ಶೆಟ್ಟರವರ ಒಂದು ನಾಯಕತ್ವದಲ್ಲಿ ಮುಂದಿನ ದಿವಸಗಳಲ್ಲಿ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಆಗಲಿ ಅಂತ ಹೇಳುವ ಶುಭ ಹಾರೈಕೆಯನ್ನು ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಕಂಪನಿಯಿಂದ ಬಂದಿದ್ದೀನಿ. ನಮ್ಮ ವಿವೋ ಮಾರ್ಟ್ ಪ್ರಾಡಕ್ಟ್ ಇಲ್ಲಿ ಇಂಟ್ರೊಡ್ಯೂಸ್ ಆಗ್ತಾ ಇರೋದು ತುಂಬ ಸಂತೋಷ ಆಗ್ತಾ ಇದೆ. ಇಂಟ್ರೊಡ್ಯೂಸ್ ಅಂದರೆ ಇಲ್ಲಿ ಸಾಕಷ್ಟು ಫಲಿತಾಂಶ ಬಂದಿದೆ ಸರ್ ನಮ್ಮ ವಿವೋ ಮಾರ್ಟ್ ಕಂಪನಿದು. ಫಲಿತಾಂಶ ಬಂದಾದಮೇಲೆ ನಮ್ಮ ಸದಾಶಿವರಯ್ಯ ಸರ್ ಎಲ್ಲರೂ ಸೇರಿ ಈ ಪ್ರೋಗ್ರಾಮ್ನ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಭಾಳ ಖುಷಿಯಾಗುತ್ತೆ ಸರ್. ಒಂದು 2 ನಿಮಿಷ ನಾನು ಪ್ರಾಡಕ್ಟ್ ಬಗ್ಗೆ ಮಾತ್ರ ಮಾತಾಡ್ತೀನಿ. ಆ್ಯಕ್ಚುಲಿ ಇದು ಸರ್, ಇದು ಡೆವಲಪರ್ ಅಂತ. ಡೆವಲಪರ್ ಅಂದರೆ ಅದ್ರ ಹೆಸರಲ್ಲೇ ಹೇಳುತ್ತೆ, ಅಂದರೆ ಭೂಮಿನ ಮೃದು ಮಾಡುತ್ತೆ, ಸ್ಮೂತ್ ಮಾಡುತ್ತೆ, ಎರೆಹುಳು ಡೆವಲಪ್ಮೆಂಟ್ ಮಾಡುತ್ತೆ, ವೈಟ್ ಬೇರು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಸರ್ ಇದು. ಹಾಗೆಯೇ ನಮ್ಮಲ್ಲಿ ಗ್ರೋತ್ ಅಂತ ಇದೆ, ಕಿಸಾನ್ ಗ್ರೋತ್ ಏನು ಮಾಡುತ್ತೆ ಅಂದರೆ ಈ ವೈಟ್ ಬೇರ್ಸನ್ನ ಜಾಸ್ತಿ ಮಾಡಿರುತ್ತಲ್ಲ, ಕಾಂಡ ದಪ್ಪ ಆಗೋ ಥರ ಮಾಡುತ್ತೆ. ಮತ್ತು ಇದು ನಮ್ಮ ಏನು ರೆಂಬೆ ಹೊಡೆಯುತ್ತಲ್ಲ, ಬ್ರಾಂಚಸ್ ಜಾಸ್ತಿ ಮಾಡುತ್ತೆ, ಇಳುವರಿ ಜಾಸ್ತಿ ಮಾಡುತ್ತೆ ಸರ್ ಈ ಡೆವಲಪರ್ ಅನ್ನೋದು ಕಿಸಾನ್ ಗ್ರೋತು. ಈ ಕಿಸಾನ್ ಕಿಂಗಲ್ಲಿ ನಾವು PPM ಇಂದನೂ ಮೆನ್ಷನ್ ಮಾಡಿದ್ದೀವಿ ಸರ್. ICAR ಪೇಟೆಂಟ್ ಆಗಿದೆ, ಇಂಟರ್ನ್ಯಾಷನಲ್ ಪೇಟೆಂಟ್ ಆಗಿದೆ. ಇದು 6 ಕಂಟ್ರಿಗೆ ಪೇಟೆಂಟ್ ಪಡೆದಿದೆ ಸರ್. ಸಾವಯವದಲ್ಲಿ ಮೊದಲನೇ ಬಾರಿಗೆ 6 ಕಂಟ್ರಿಗೆ ಪೇಟೆಂಟ್ ಪಡೆದಿರುವಂಥ ಕಿಸಾನ್ ಕಿಂಗ್ ಅಂದರೆ ಇದು ಹೆಸರಲ್ಲಿದೆ ಕಿಂಗ್ ಅಂತ. ಕಿಂಗ್ ಮಾಡೋ ಕೆಲಸನೇ ಮಾಡುತ್ತೆ ಸರ್ ಇದು. ಇದರಲ್ಲಿ 18 ಪೋಷಕಾಂಶಗಳಿದೆ ಸರ್. ಇದರಲ್ಲಿ 18 ಪೋಷಕಾಂಶಗಳಿಂದ ಇದರಲ್ಲಿ ನಮ್ಮಲ್ಲಿ ಬೇಕಾಗಿರುವಂಥ 18 ನ್ಯೂಟ್ರಿಷನ್ಸ್, ಗಿಡಕ್ಕೆ ಬೇಕಾಗಿರೋ 18 ನ್ಯೂಟ್ರಿಷನ್ಸು ಕಿಸಾನ್ ಕಿಂಗ್ ಕೊಡುತ್ತೆ ಸರ್. ಇದರಿಂದ ಇದರಲ್ಲಿ ನಮ್ಮ ಭೂಮಿನಲ್ಲಿ ಈ ಸಾವಯವ ಅಂದರೆ ಈಗ ರಾಸಾಯನಿಕದಿಂದ ಏನು ನಮ್ಮ ಭೂಮಿ ಹಾಳಾಗಿದೆಯಲ್ಲ, ಅದಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳು ಅದರಲ್ಲಿ ಮೆಗ್ನೀಷಿಯಮ್ಮು, ಕ್ಯಾಲ್ಸಿಯಮ್ಮು, ಬೋರಾನು, ಸಲ್ಫರು, ಈ ಥರ 18 ಪೋಷಕಾಂಶಗಳು ಮಣ್ಣಲ್ಲಿ ಏನು ಕೊರತೆ ಇದೆಯಲ್ಲ ಅದನ್ನು ಇದು ಬಿಲ್ಡ್ ಮಾಡುತ್ತೆ ಸರ್. ಬಿಲ್ಡ್ ಮಾಡಿ ಗಿಡ ಒಳ್ಳೆ ಫಲವತ್ತಾಗಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಒಳ್ಳೆ ಇಳುವರಿ ಬರ್ತಾ ಇದೆ. ಮತ್ತು ಈಗೇನು ಎಲೆ ಚುಕ್ಕಿ ರೋಗ, ಗುಂಟು ಸಿರಿ ರೋಗ ಇದೆಲ್ಲ ಏನು ಬರ್ತಾ ಇದೆಯಲ್ಲ ಸರ್, ಅದೆಲ್ಲ ಬರ್ತಾ ಇರೋದು ಬಂದು
ಪೋಷಕಾಂಶಗಳ ಕೊರತೆಯಿಂದ ಬರ್ತಾ ಇರೋಂಥ ರೋಗಗಳು. ಆ ಪೋಷಕಾಂಶಗಳನ್ನು ಈ ಕಿಸಾನ್ ಕಿಂಗ್ ಕೊಡುತ್ತೆ ಸರ್. ಇದಕ್ಕೆ ಇದು ICAR ಅಪ್ರೂವ್ಡ್ ಆಗಿದೆ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ಅಂತ. ಇದು ಅಂದರೆ ನಮ್ಮ ಕೃಷಿಗೆ ವಿಶ್ವಸಂಸ್ಥೆ, ಆ ವಿಶ್ವಸಂಸ್ಥೆಯಿಂದ ಇದು ಅಪ್ರೂವ್ಡ್ ಆಗಿರುವಂಥ ಪ್ರಾಡಕ್ಟ್ ಸರ್ ಕಿಸಾನ್ ಕಿಂಗ್. ಇದು ಬೇರೆ ಯಾವುದೇ ಗೊಬ್ಬರದ ಅಂಗಡಿಯಲ್ಲಿ ಸಿಗೋದಿಲ್ಲ. ನಮ್ಮ ವಿವಾ ಕಿಸಾನ್ ಕಿಂಗ್ ಅಲ್ಲಿ ಮಾತ್ರ ಇಷ್ಟು ಪೋಷಕಾಂಶಗಳು ಸಿಗುತ್ತೆ. ಜೊತೆಗೆ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಸರ್. ಯಾರೇ ಮ್ಯಾನುಫ್ಯಾಕ್ಚರ್ ಮಾಡಿರೋ ಕಂಪ್ನಿಯಿಂದ ತಂದು ನಾವು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ. ಓನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ನಮ್ಮ ಸ್ವಂತ. ಅಂದರೆ ಇದಕ್ಕೆ ಏನೇನು ಬೇಕಾಗಿದೆ, ಮಣ್ಣಿನಲ್ಲಿ ಕೊರತೆ ಏನೇನಿದೆ, ಗಿಡ ಬೆಳೆಯೋದಕ್ಕೆ ಈಗ ನಾವು ಬೇರೆ ಪ್ರಾಡಕ್ಟ್ ಏನಾದ್ರು ಯೂಸ್ ಮಾಡ್ಬೇಕಾದ್ರೆ ಮಣ್ಣು ಟೆಸ್ಟ್ ಮಾಡ್ಬೇಕು ಸರ್. ಆದರೆ ನಮ್ಮ ಈ ಪ್ರಾಡಕ್ಟ್ ಯೂಸ್ ಮಾಡಲಿಕ್ಕೆ ಮಣ್ಣು ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂದರೆ ಮಣ್ಣಿಗೆ ಬೇಕಾಗಿರುವಂಥ ಪ್ರತಿಯೊಂದು ಪ್ರಾಡಕ್ಟ್ ಇದೆ ಸರ್. ಇವತ್ತು ನಿಮಗೆ ಹರಳುದ್ರುವಿಕೆ ಇದೆ ಅಂದರೆ ಬೋರನ್ ಡಿಫಿಷಿಯನ್ಸಿ ಇರುತ್ತೆ, ಬೋರನ್ ಇದರಲ್ಲಿದೆ ಸರ್. ಅದೇ ನೀವು ಬೇರೆ ಕಂಪ್ನಿಗಳಲ್ಲಿ ಗೊಬ್ಬರ ತೊಗೊಂಬಂದು ಮಣ್ಣಿನ ಟೆಸ್ಟ್ ಮಾಡಿಸ್ಬೇಕು ಅಂದಾಗ ಅವ್ರು ಹೇಳ್ತಾರೆ ಸರ್ ಇದರಲ್ಲಿ ಬೋರನ್ ಇಲ್ಲ, ಮೆಗ್ನೀಷಿಯಮ್ ಇಲ್ಲ, ಸಲ್ಫರ್ ಇಲ್ಲ ನಿಮ್ಮ ಭೂಮಿನಲ್ಲಿ ಅಂತಾರೆ. ಅಂದರೆ ನಾವು ಮಣ್ಣು ಟೆಸ್ಟ್ ಮಾಡಿಸ್ಬೇಕಾದ್ರೂ ಕಷ್ಟ ಆಗುತ್ತೆ. ಜೊತೆಗೆ ಟೆಸ್ಟ್ ಮಾಡಿಸಿದ್ಮೇಲೆ ಬೋರಾನ್ ಆಗಬೇಕು ಅಂದರೆ 1 ಚೀಲ ಬೋರನ್ ತಗೊಂಡ್ಬರ್ಬೇಕು ಸರ್. ನಾವು 1 ಚೀಲ ಬೋರನ್ ಕೊಡಬೇಕು, 1 ಚೀಲ ಮೆಗ್ನೀಷಿಯಮ್ ಕೊಡಬೇಕು, ಈ ಥರ ಕೊಡಬೇಕಾಗುತ್ತೆ. ಅದರದ್ದು ಎಷ್ಟೆಷ್ಟು ಪ್ರಮಾಣ ಕೊಡಬೇಕು ಅನ್ನೋದು ನಮ್ಮ ರೈತರಿಗೆ ಗೊತ್ತಿಲ್ಲ ಸರ್. ಅದರಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಆದರೆ ಕಂಪ್ನಿ ಯಾವ್ಯಾವ ಅಂಶಗಳು ಅಂದರೆ ಎಷ್ಟೆಷ್ಟು ಇದು ನಾವು ಕೊಡಬೇಕಾಗಿದೆ, ಗಿಡಕ್ಕೆ ಏನೇನು ಬೇಕಾಗಿದೆ ಅನ್ನೋದನ್ನ PPM ಸಮೇತ ಮೆನ್ಷನ್ ಮಾಡಿದೆ ಸರ್ ಬಾಟ್ಲ್ ಮೇಲೆ. ಏನೇನು ಅಮಿನೋ ಆಸಿಡ್ ಇಂದ ಹಿಡಿದು 18 ಇಂಗ್ರೀಡಿಯೆಂಟ್ಸ್, ಮೆಗ್ನೀಷಿಯಮ್, ಕ್ಯಾಲ್ಸಿಯಮ್, ಸಲ್ಫರು, ಬೋರಾನು ಎಲ್ಲ ಇದೆ ಸರ್. ಇದರಲ್ಲಿ ಅಮಿನೋ ಆಸಿಡ್ ಸಹ ಇದೆ, ಸಿಬ್ಲಿಕ್ ಆಸಿಡ್ ಇದೆ. ಅಂದರೆ ನಾವು ಯಾವ ಪ್ರಮಾಣದಲ್ಲಿ ಯಾವ್ಯಾವ ಪ್ರಾಡಕ್ಟ್ನ ಯಾವ್ಯಾವ ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದು ಇದರಲ್ಲಿ ಮೆನ್ಷನ್ ಮಾಡಿದೆ. ಮತ್ತೆ ಇದರಲ್ಲಿ ಅಷ್ಟನ್ನೇ ಫಿಲ್ ಮಾಡಿದ್ದಾರೆ ಸರ್. ಈ 3 ಪ್ರಾಡಕ್ಟ್ ನಾನು 200 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ ನಾವು ಗಿಡಕ್ಕೆ ಕೊಟ್ಟಾಗ ಅಲ್ಲಿ ಮಣ್ಣಲ್ಲಿ ಮೈನಸ್ ಆಗಿರೋಂಥ ಪ್ರತಿಯೊಂದು ಅಂಶಗಳು ಸಿಕ್ಕುತ್ತೆ, ಗಿಡ ಚೆನ್ನಾಗಿ ಬೆಳೆಯುತ್ತೆ ಸರ್. ಇವಾಗ ಇಲ್ಲಿ ರಿಸಲ್ಟ್ ಬಗ್ಗೆ ಮಾತಾಡೋರು ನಮ್ಮ ಶಿವಶಂಕರ್ ಸರ್ ಮಾತಾಡೋರು, ಜಯಕುಮಾರ್ ಸರ್ ಮಾತಾಡೋರು, ಸಾಕಷ್ಟು ಜನ ಮಾತಾಡಿದ್ರು. ಅಲ್ಲಿ ಆ ರಿಸಲ್ಟ್ ಯಾವ ಥರ ಬರ್ತಾ ಇದೆ ಅಂದರೆ ಇದರಲ್ಲಿರೋ ಪೋಷಕಾಂಶಗಳಿಂದ ಬರ್ತಾ ಇದೆ ಸರ್, ಬೇರೆ ಯಾವುದೋ ಮ್ಯಾಜಿಕ್ಕಿಂದ ಬರ್ತಾ ಇಲ್ಲ ಸರ್. ಅಂದರೆ ನಾವು ರಾಸಾಯನಿಕ ಯೂಸ್ ಮಾಡಿರಲಿ, ದನಿನ ಗೊಬ್ಬರ ಯೂಸ್ ಮಾಡಿರಲಿ, ಮತ್ತು ಈ ನಮ್ಮ ಕೋಳಿ ಗೊಬ್ಬರ ಯೂಸ್ ಮಾಡಿರಲಿ, ಇದನ್ನು ಯೂಸ್ ಮಾಡ್ಬೋದು ಸರ್. ನಾವು ಒಂದು ಅಡಿಕೆ ಗಿಡಕ್ಕೆ 16 ಪೋಷಕಾಂಶಗಳು ಕೊಟ್ಟರೆ ರಿಮೈನಿಂಗ್ ಅದು ಡೆವಲಪ್ ಮಾಡ್ಕೊಳ್ಳುತ್ತೆ ಸರ್. ಆದರೆ ನಾವು 16 ಪೋಷಕಾಂಶಗಳನ್ನು ಕೊಟ್ಟಿಲ್ಲ ಅಂದರೆ, ಈಗ ನಾವು ದನಿನ ಗೊಬ್ಬರ ಕೊಟ್ವಿ, ಕೋಳಿ ಗೊಬ್ಬರ ಕೊಟ್ಟರೆ 9 ಪೋಷಕಾಂಶ ಸಿಕ್ಕುತ್ತೆ, ರಿಮೈನಿಂಗ್ ಪೋಷಕಾಂಶ ಸಿಕ್ಕಿರೋದಿಲ್ಲ. ಅದರಿಂದ ನಮ್ಗೆ ಎಲೆ ಚುಕ್ಕಿ ರೋಗ ಬರುತ್ತೆ, ಗುಂಟು ಸಿರಿ ರೋಗ ಬರುತ್ತೆ, ಹಲವಾರು ಹಳದಿ ರೋಗ ಬರುತ್ತೆ, ಇದೆಲ್ಲ ಬರುತ್ತೆ ಸರ್. ಮತ್ತೆ ಆಮೇಲೆ ಈ ನಮ್ಮ ಡೆವಲಪರ್ ಇದೆಯಲ್ಲ, ನೀರಿನ ಸಮತೋಲನ ಮೇಂಟೈನ್ ಮಾಡುತ್ತೆ, pH ಲೆವೆಲ್ನ ಮೇಂಟೈನ್ ಮಾಡುತ್ತೆ ಸರ್. pH ಲೆವೆಲ್ಲು ಅಪ್ ಟು ನಮಗೆ 6 to 7% ಇರಬೇಕು. 6 to 7 pH ಲೆವೆಲ್ ಇಲ್ಲ ಅಂದಾಗ ಅದು ನೀರನ್ನು ತಗೊಳ್ಳಲ್ಲ. ಅಂದರೆ ನಾವು ಗಿಡಕ್ಕೆ ನೀರು ಬಿಟ್ಟಿದ್ರು ಆ ನೀರು ಹೋಗುತ್ತೆ. ನಾವು ಗಿಡಕ್ಕೆ ನೀರು ಬಿಟ್ಟಿದ್ದೀವಿ ಒಂದು ಸಮಾಧಾನ ಇದೆ, ಗಿಡ ತಗೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಆ pH ಲೆವೆಲ್ ಕರೆಕ್ಟ್ ಇದ್ದರೆ ಮಾತ್ರ ಇಂಬ್ಯಾಲೆನ್ಸ್ ಇರಬಾರ್ದು. ಅದು ಅಂದರೆ 7ಗಿಂತ ಜಾಸ್ತಿನೂ ಆಗಬಾರ್ದು, 6 7ಗಿಂತ ಕಡಿಮೆನೂ ಆಗಬಾರ್ದು. ಆ ಥರ ಇದ್ದಾಗ pH ಭೂಮಿಯ ಸಮತೋಲನ ಮೇಂಟೈನ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಈ ಡೆವಲಪರ್ ತುಂಬ ಸಹಾಯಕಾರಿಯಾಗುತ್ತೆ ಸರ್. ಅಂದರೆ ಇದು ನಾ ಹೇಳ್ತಾ ಇರೋದು ಬರೀ ಅಡಿಕೆ ಗಿಡ ಒಂದಕ್ಕೆ ಅಲ್ಲ ಸರ್, ಆಗಲೇ ಹೇಳಿದ್ರು ಪ್ರತಿಯೊಂದು ಕೃಷಿಗೂ ಆಗುತ್ತೆ, ಹಣ್ಣಿಗೂ, ಹೂವಿಗೂ, ಪ್ರತಿಯೊಂದು ಭೂಮಿನಲ್ಲಿ ಬೆಳೆಯುವಂಥ ಪ್ರತಿಯೊಂದು ಗಿಡಕ್ಕೂ ಇದು ಉಪಯೋಗ ಆಗುತ್ತೆ ಸರ್. ಅಂದರೆ ಮಣ್ಣಿಗೋಸ್ಕರನೇ ಮಾಡಿರುವಂಥ ಪ್ರಾಡಕ್ಟ್ ಇದು. ಮಣ್ಣಲ್ಲಿ ಕರೆಕ್ಟ್ ಬ್ಯಾಲೆನ್ಸಿಂಗಲ್ಲಿದ್ದರೆ, ಸಮತೋಲನ ಮೇಂಟೈನ್ ಆಗಿದ್ರೆ, pH ಮೇಂಟೈನ್ ಆಗಿದ್ರೆ ನಮಗೆ ಒಳ್ಳೆ ಇಳುವರಿ ಬರುತ್ತೆ, ಗಿಡ ಫಲವತ್ತಾಗಿ ಬೆಳೆಯುತ್ತೆ ಸರ್. ಇದನ್ನ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸಭಾಧ್ಯಕ್ಷರೇ, ಉದ್ಘಾಟಕರೇ, ವೇದಿಕೆ ಮೇಲೆ ಆಸೀನರಾದ ವಿಶಿಷ್ಟ ಅತಿಥಿಗಳೇ, ಕಾರ್ಯಕ್ರಮದಲ್ಲಿ ಸದುಪಯೋಗ ಮಾಡಿಕೊಳ್ಳಿಕ್ಕೆ ಬಂದಂಥ ಎಲ್ಲ ನನ್ನ ಕೃಷಿಕ ಮಿತ್ರರೇ, ಈಗಾಗಲೇ 1 ಗಂಟೆ ಆಯಿತು. ಉತ್ತಮ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಸದಾಶಿವರೈಗಳು, ಅದೇ ರೀತಿ ಅವರ ಮಿತ್ರ ವೃಂದ. ಏನಿದ್ರೂ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಮಾಹಿತಿ ಪಡೆಯುವುದು ಅಂತ ಹೇಳಿದರೆ ನಮಗೆ ಕೃಷಿಕರಿಗೆ ತುಂಬ ಪ್ರಯೋಜನದ್ದು. ಒಂದು ಉದಾಹರಣೆ ನಿಮಗೆ ಹೇಳ್ತೇನೆ ನಾನು. ಈ ಮಳೆಗಾಲ ಬರುವಾಗ ನಿಮಗೆಲ್ರಿಗೂ ಅನುಭವ ಆಗಿರ್ಬೋದು, ಮನೆ ಈಟು ಮಾರಾಟದವರು ಬರ್ತಾರೆ. ಬಹುಶಃ ಅವರ ಈಟನ್ನು ಮನೆಯಲ್ಲಿ ತಂದಿಟ್ಟರು ಬೆಳೆ ಬರ್ತದೆ ಹೇಳ್ತಾರೆ ಅವರು, ನಮಗೆ ಸ್ವಲ್ಪ ಅನುಭವ ಕಡಿಮೆ ಇರುವವರಿಗೆ. ಒಬ್ಬರಿಗಿಂತ ಒಬ್ಬರು ಒಳ್ಳೆ ಈಟು ಅಂತೇಳಿ ಮಾರಾಟ ಮಾಡ್ತಾ ಇದ್ದಾರೆ. ಅದು ಸಾವಯವ, ಬೇರೆ ಬೇರೆ ರೀತಿಯದ್ದು. ಕೆಲವು ಸಲ ನಾವು ಅವ್ರನ್ನು ಕಾಣುವಾಗ ತಪ್ಪಿಸುವುದುಂಟು. ಅವರಿಗೆ ಮನೆಗೆ ಬಂದವರಿಗೆ ಬೇಜಾರವೂ ಆಗಬಾರ್ದು, ನಮಗೆ ತಗೊಳ್ಳಿಕ್ಕೆ ಮನಸ್ಸು ಇಲ್ಲ. ಅದು ನಮಗೆ ಕೃಷಿಕರಿಗೆ ಬರುವಂಥ ಒಂದು ದೊಡ್ಡ ಸಮಸ್ಯೆ. ಈ ಅನುಭವ ಹೆಚ್ಚಿನವರಿಗೂ ಆಗಿರ್ಬೋದು.
ಎಲ್ಲ ಒಬ್ರಿಗಿಂತೊಬ್ರು ಒಳ್ಳೆ ಈಟು ತಂದು ಕೊಡುವವರೇ, ಸಾವಯವವು ಈ ಥರವು ಎಲ್ಲವೂ. ಹಾಗೆಂತೇಳಿ ಇವತ್ತಿನ ಈ ಸಭೆಯಲ್ಲಿ ನಮಗೆ ಅನುಭವದ ಮಾತು ಹೇಳಿದವರು ಗೌರವಾನ್ವಿತರು. ನಾವು ಅನುಭವಿಸಿದ್ದೇವೆ, ಇದನ್ನು ಉಪಯೋಗ ಮಾಡಿದ್ದೇವೆ, ಇದರ ಪೂರ್ಣ ಪ್ರಯೋಜನ ಪಡೆದಿದ್ದೇವೆ ಅಂತೇಳಿ ಅದು ನಮಗೆ ಸಾಕು. ಅವರು ದುಡ್ಡಿಗಾಗಿ ಪ್ರತಿಷ್ಠೆಗಾಗಿ ಮಾತನಾಡುವ ವ್ಯಕ್ತಿಗಳು ಯಾರೂ ಅಲ್ಲ, ನಮಗೆ ಪರಿಚಿತರು. ಆ ಲಾಭವನ್ನು ನಾವಿವತ್ತು ಈ ಸಂದರ್ಭದಲ್ಲಿ ಪಡಿಬೋದು ಅಂತೇಳಿ ನಾನು ನಿಮ್ಮಲ್ಲಿ ವಿಶ್ವಾಸದಿಂದ ಹೇಳ್ತಾ ಇದ್ದೇನೆ. ನನಗಿದನ್ನು ಸದುಪಯೋಗ ಪಡಿಸಬೇಕು ಅಂತೇಳಿ ಆಸೆ ಇದೆ. ಈಗ ಇವರ ಮಾತು ಕೇಳಿ ಆ ಮಟ್ಟಿಗೆ ನಮಗಿವತ್ತು ಪೂರ್ಣ ಸಂತೋಷ ಆಗಿದೆ. ಇನ್ನು ಸದಸ್ಯರುಗಳೊಮ್ಮೆ ಇತ್ತೀಚೆಗೆ ಮನೆ ಬಂದು ಹೇಳಿದರು, ನೀವು ಸ್ವಲ್ಪ ಸ್ಯಾಂಪಲ್ ನೋಡಿ, ಇದು ವ್ಯಾಪಾರ ಅಲ್ಲ, ನಮ್ಮ ಉದ್ದೇಶ ಕೃಷಿಕರಿಗೆ ಪ್ರಯೋಜನ ಆಗಬೇಕು ಅಂತೇಳಿ. ಆಗಲೇ ನನಗೆ ಅರ್ಥ ಆಯಿತು, ಇವರು ಒಂದು ಸದುದ್ದೇಶದಿಂದ ಮಾಡಿದಂಥ ಕಾರ್ಯಕ್ರಮ ಇದು ಅಂತೇಳಿ. ಆ ಪ್ರಕಾರ ನಾವು ಕಾಟುಕೆಯಿಂದ ಒಂದು 8 ಜನ ಒಟ್ಟಿಗೆ ಬಂದಿದ್ದೇವೆ, ಇದರ ಪ್ರಯೋಜನ ಪಡಿಬೇಕು ಅಂತೇಳಿ. ಏನೇ ಆಗಲಿ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿದೆ. ಜನ ಕಡಿಮೆ ಇರ್ಬೋದು, ಆದರೆ ನಮ್ಮಿಂದ ಅವರು ಪ್ರಯೋಜನ ಬೇರೆಯವರು ಪಡಿಬೋದಲ್ಲ. ಇದರ ಸದುಪಯೋಗ ಆಗಲಿ, ನಮಗೆ ಉತ್ತಮ ರಿಸಲ್ಟು ಸಿಕ್ಕಲಿ. ಈ ಸಂಘಟಕರಿಗೆ ನನ್ನ ಕೃತಜ್ಞತೆಯನ್ನು ಹೇಳ್ತಾ ನಾನು ಈ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀಗ ಇವರಿಗೆ ತಮ್ಮ ಮಾಹಿತಿ ಎಲ್ಲ ರೈತರಿಗೆ ಮನ ಮುಟ್ಟಿದೆ ಅನ್ನುವ ಮಾತಿನೊಂದಿಗೆ ವಿಶೇಷವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಪುರುಷೋತ್ತಮ್ ಭಟ್ ಮಿತ್ತೂರು, ಮಾಜಿ ಉಪಾಧ್ಯಕ್ಷರು ಕ್ಯಾಂಪ್ಕೋ ಮಂಗಳೂರು, ಇವರು ಶಾಲು, ಹಾರ ಮತ್ತು ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆ. ಅದೇ ರೀತಿ ಶ್ರೀಯುತ ನಾರಾಯಣ್ ಇವರು ಕೂಡ ಕಾಟುಕುಕ್ಕೆ ದೇವಸ್ಥಾನದ ಮುಕ್ತೇಸರರು ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ಆಶಯದೊಂದಿಗೆ ಹಾಸನ ಜಿಲ್ಲೆಯಲ್ಲಿ ಅತ್ಯುತ್ತಮ ಪ್ರಗತಿಪರ ಕೃಷಿಕರು ವಿಭಾ ಮಾರ್ಟಿನ ವಿಭಾ ಕಿಸಾನ್ ಕಿಂಗ್ ಪ್ರಾಡಕ್ಟಿನ ಸದುಪಯೋಗವನ್ನ ಪಡೆದುಕೊಂಡು ಫಸಲನ್ನ ಹೆಚ್ಚಿಸಿಕೊಂಡವರು, ಇಳುವರಿಯನ್ನ ಹೆಚ್ಚಿಸಿಕೊಂಡ ಶ್ರೀಯುತ ಜಯಕುಮಾರ್ ಬುಡುಬಾರೆ ಕೃಷಿ ತಜ್ಞರು, ಹಾಸನ ಜಿಲ್ಲೆ ಇವರಿಗೆ ಪುತ್ತೂರಿನ ಸಮಸ್ತ ಕೃಷಿ ಬಂಧುಗಳ ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವ ನನ್ನ ಎಲ್ಲ ಆತ್ಮೀಯ ಬಂಧುಗಳೇ, ವೇದಿಕೆಯ ಮುಂಭಾಗ ಇರತಕ್ಕಂತಹ ಶ್ರದ್ಧಾಪೂರ್ವಕ ಈ ಕಾರ್ಯಕ್ರಮದ ಕೊನೆಯವರೆಗೆ ನಿಂತು ಕೈ ಜೋಡಿಸಿದಂಥ ಎಲ್ಲ ಕೃಷಿಕ ಬಂಧುಗಳಿಗೆ ನನ್ನ ಆತ್ಮೀಯ ವಂದನೆಗಳು, ಆತ್ಮೀಯ ವಂದನೆಗಳು. ಹೇಮನಾ ಶೆಟ್ರು ಹತ್ತಿರ ಕೂತ್ಕೊಂಡು ಹೇಳ್ತಾ ಇದ್ರು, ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಜನ ಬಂದಿಲ್ಲ, ನಮ್ಮ ಆಸೆ ಇತ್ತು ತುಂಬ ಜನ ಬರಬಹುದು ಅಂತ, ಆದರೆ ಬಂದಿಲ್ಲ. ನಾನೊಂದು ಮಾತು ಹೇಳ್ತಾ ಇದ್ದೇನೆ, ಪುತ್ತೂರು ಮಹಾಲಿಂಗೇಶ್ವರನ ಈ ಕ್ಷೇತ್ರದಲ್ಲಿ ಸತ್ಯ, ನ್ಯಾಯ, ಧರ್ಮ ಅನ್ನುವಂತಹ ದಿವ್ಯ ಯೋಜನೆಯನ್ನ ಚಿಂತಿಸಿ ಮಾಡಿರತಕ್ಕಂಥ ಈ ಕಾರ್ಯಕ್ರಮ ನಮ್ಮದು ಫಲ ಖಂಡಿತ ಕೊಡುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ. ಆ ಮಹಾತಾಯಿ ಉಳ್ಳಲ್ತಿ, ಆ ಮಹಾಲಿಂಗೇಶ್ವರ ಸಂಪೂರ್ಣ ಅನುಗ್ರಹ ಕೊಡ್ತಾರೆ. ಏನು ನೀವು ಇವತ್ತು ಇಲ್ಲಿ 175, 200 ಜನ ಬಂದಿದ್ದೀರಿ. ಇದನ್ನು 2000 ಅನ್ನುವಂಥ ಭಾವನೆಯಲ್ಲಿ ಸ್ವೀಕಾರ ಮಾಡಿದ್ದೇನೆ. ಅದು 20,000 ಆಗುವ ಹಾಗೆ ಬೆಳಗುವಂತೆ ಆ ಮಹಾಲಿಂಗೇಶ್ವರ ಅನುಗ್ರಹಿಸಲಿ. ಆ ಉಳ್ಳಾಲ್ತಿಯ ಶ್ರೀರಕ್ಷೆ ಇರಲಿ. ಏನು ನೀವು ಪ್ರಾಮಾಣಿಕವಾಗಿ ಕೇಳಿದ್ದೀರಿ, ಏನಿಲ್ಲಿ ಪ್ರಾಮಾಣಿಕವಾಗಿ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದು ಸತ್ಯವೇ, ಭಾಷಣ ಅಲ್ಲ, ರಾಜಕೀಯ ಇಲ್ಲ. ಸತ್ಯವನ್ನ ನಿಮ್ಮ ಮುಂದೆ ಇಡುವ ಕೆಲಸವನ್ನ ಡಾಕ್ಟರ್ ಪಿ.ಬಿ. ರೈ ಪ್ರತಿಷ್ಠಾನ ಮುಖಾಂತರ ಮಾಡಿದ್ದೇವೆ. ಉಪಯೋಗ ಪಡ್ಕೊಳ್ತೀರೋ ಇಲ್ವೋ ಅದು ನಿಮಗೆ ಬಿಟ್ಟದ್ದು, ಇನ್ನೊಬ್ಬರಿಗೆ ಹೇಳ್ತೀರೋ ಬಿಡ್ತೀರೋ ನಿಮಗೆ ಬಿಟ್ಟಿದ್ದು. ಆದರೆ ಅದರ ಜೊತೆಯಲ್ಲಿ ಏನು ಈ 3 ಪ್ರಾಡಕ್ಟ್ ಅನ್ನು ನಾನು ಉಪಯೋಗ ಮಾಡಿದ್ದೇನೆ, ಅದರ ಫಲವನ್ನು ಪಡೆದಿದ್ದೇನೆ.
ಅಷ್ಟಿಗೆ ಅದು ಈಗಾಗಲೇ ನನ್ನಲ್ಲಿ ಹೇಮನಾಥ್ ಶೆಟ್ಟರು ಕೇಳಿದ್ರು. ಅದಕ್ಕೋಸ್ಕರವಾಗಿ ನೀವೆಲ್ಲ ಪ್ರಚಾರ ಮಾಡಿ ಇನ್ನೊಬ್ರು ಬೇಕು ಅಂತ ಕೇಳಿದಾಗ ನಾವು ಆ ವ್ಯವಸ್ಥೆ ಇಲ್ಲೇ ಮಾಡುವಂತ ಉದ್ದೇಶದಿಂದ ಜಗದಂಬ ಎಂಟರ್ಪ್ರೈಸಸ್ ಅನ್ನುವಂತ ಒಂದು ಸಂಸ್ಥೆಯನ್ನ ನಾನಿವಾಗ ನನ್ನ ಮನೆಯಲ್ಲಿ ನನ್ನ ಊರಿನಲ್ಲಿ ಪಂಚಾಯತಿನ ಪರ್ಮಿಷನ್ ಅನ್ನ ಪಡ್ಕೊಂಡು ಗೋಡೌನನ್ನು ಮಾಡುವಂತ ಚಿಂತನೆಯಲ್ಲಿ ನೀವು ಕೇಳಿದ್ರೆ ಮಾಡ್ತೇನೆ ಅನ್ನುವಂತ ಮಾತಿನೊಂದಿಗೆ ವೆರಿ ಗುಡ್, ಒಳ್ಳೆಯ ಸುದ್ದಿಯನ್ನು ಹೇಳ್ತಾ ಇದ್ದಾರೆ. ಒಂದು ವೇಳೆ ಪುತ್ತೂರಲ್ಲಿ ಇದಕ್ಕೆ ಜಾಗ ಬೇಕಿದ್ರೆ ಬನ್ನೂರು ಸೊಸೈಟಿಯಲ್ಲಿ ನಾವು ಗೋಡೌನ್ ಮಾಡೋದಕ್ಕೆ ಜಾಗ ಖಂಡಿತ ಕೊಡ್ತೇವೆ ಅನ್ನುವಂತ ಮಾತನ್ನ ಪಂಜುಗುಡ್ಡ ಈಶ್ವರ ಭಟ್ರು ಬನ್ನೂರು ಸೊಸೈಟಿ ಅಧ್ಯಕ್ಷರು ಇಲ್ಲಿ ಘೋಷಣೆ ಮಾಡ್ತಾ ಇದ್ದಾರೆ. ತುಂಬಾ ಅಭಿನಂದನೆಗಳು. ಮಹಾಲಿಂಗೇಶ್ವರನ ಹೆಸರು ಹೇಳಿದೆ, ಉಳ್ಳಾಲ್ತಿ ಮಾತೆಯ ಹೆಸರನ್ನು ಹೇಳಿದೆ. ಪಂಜುಗುಡ್ಡ ಈಶ್ವರ ಭಟ್ರು ತಕ್ಷಣ ಸ್ಪಂದನವನ್ನ ಕೊಟ್ಟರು. ಇದೇ ಸ್ಪಂದನ ಶಶಿಕುಮಾರ್ ಬಾಳ್ಯಟ್ರಿಂದ ಬಂದಿದೆ. ಇಡೀ ಜಿಲ್ಲೆಯಲ್ಲಿ ಅವರ ಪ್ರಭಾವ ಇದೆ. ಮಹಾಲಿಂಗೇಶ್ವರ ಅದೆಲ್ಲವನ್ನ ಉಪಯೋಗ ಪಡಿಸಿಕೊಳ್ಳಿ, ಎಲ್ಲ ರೈತರಿಗೆ ಸಿಗುವಂತಾಗಲಿ. ನಾನು ಭಾಷಣ ಮಾಡಲಿಕ್ಕೆ ಬಂದಿಲ್ಲ, ಮಾಹಿತಿಯನ್ನ ಕೊಡುವವರೆಲ್ಲ ಕೊಟ್ಟಿದ್ದಾರೆ. ಅಧ್ಯಕ್ಷೀಯ ಭಾಷಣ ಅಂದ್ರೆ ಬಹುಶಃ ನನಗೆ ಹೃದಯ ತುಂಬಿ ಬರ್ತಾ ಇದೆ. ಕೆಲವರು ನನ್ನ ಆತ್ಮೀಯರು ಆರಂಭದಿಂದ ಇಲ್ಲಿಯವರೆಗೆ ಇದ್ದಾರೆ. ನಾನು ಮಧ್ಯದಲ್ಲಿ ಹೋದ್ರೆ ಬೇಸರ ಆಗ್ಬೋದು ಅನ್ನುವಂತ ದೃಷ್ಟಿಯಲ್ಲಿ ಕೂತವರಿದ್ದಾರೆ. ಆದರೆ ಸಾರ್ಥಕ್ಯದ ಬದುಕು ಅನ್ನುವಂತ ಭಾವನೆಯಿಂದ ಮಾತಾಡ್ತಾ ಇದ್ದೇನೆ. ನಾವೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೇವೆ, ನೀವು ಒಳ್ಳೆಯ ಒಂದು ಪರಿಣಾಮವನ್ನು ಪಡೆದಿದ್ದೀರಿ. ಮುಂದಕ್ಕೆ ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲ ಕೃಷಿಕರು ಪೂರ್ಣ ನನ್ನ ಮನೆಯಲ್ಲಿ ಇವಾಗ ನನ್ನ ತೋಟಕ್ಕೆ ನಾನು ಈ ಬಾರಿ ಇವಾಗ ಒಂದು ವಾರದಿಂದ ಇದೇ ಗೊಬ್ಬರವನ್ನ ಉಪಯೋಗ ಮಾಡೋದು ಅಂತ ಹೇಳುವಂತ ತೀರ್ಮಾನವನ್ನ ಮಾಡಿ ಹೋದ ವಾರ ಅದೇ ಅಮನ್ರಲ್ಲಿ ಹೇಳಿ 1,60,000 ರೂಪಾಯಿಯ ಸ್ಟಾಕ್ ಅನ್ನು ತಂದು ನಾನು ಹಾಕ್ತಾ ಇದ್ದೇನೆ. ಇನ್ನು ನಾನು ಬೇರೆ ಉಪಯೋಗ ಖಂಡಿತ ಮಾಡೋದಿಲ್ಲ. ನನಗೆ ಸುಫಲ ಹಾಕಿ ಸುಸ್ತಾಗಿದೆ. ಅರ್ಧ ಕೆಜಿ ಹಾಕ್ತಾ ಇದ್ದೆ, 1 ಕೆಜಿಗೆ ಮುಟ್ಟಿದೆ. ಇವಾಗ 2 ಕೆಜಿ ಹಾಕಿದ್ರು ಒಂದು ಗಿಡಕ್ಕೆ ಸಾಕಾಗ್ತಾ ಇಲ್ಲ. ಅದು ಪರಿಣಾಮ ಯಾವ ರೀತಿ ಬೀಳುತ್ತಾ ಗೊತ್ತಿಲ್ಲ. ಇನ್ನು ಮುಂದಕ್ಕೆ ನನಗೆ 1-2 ವರ್ಷ ಇಳುವರಿ ಕಡಿಮೆ ಆಗಬಹುದು. ಆದರೂ ನಾನು ಬೇಸರ ಪಡದೆ ಇದನ್ನೇ ಉಪಯೋಗ ಮಾಡುವುದು ಅಂತ ಹೇಳುವಂತ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಆ ಮೂಲಕ ನಿಮಗೆಲ್ಲರಿಗೂ ಭರವಸೆಯನ್ನು ಕೊಟ್ಟು ಎಲ್ಲರಿಗೂ ಮಹಾಲಿಂಗೇಶ್ವರ ಏನು ತಾವುಗಳು ನಂಬಿಕೊಂಡು ಬಂದಿದ್ದೀರಿ ಆ ಎಲ್ಲ ದೇವರುಗಳು ಅನುಗ್ರಹಿಸಲಿ, ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನ ಸಿದ್ಧಿಸಲಿ ಅನ್ನುವಂತ ಮಾತಿನೊಂದಿಗೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಏನು ನನ್ನ ವಿನಂತಿ, ನಾನು ಒಂದು ಮಾಹಿತಿಯನ್ನು ನಿಮಗೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. 108 ಮನೆಗಳಿಗೆ ಹೋಗಿ ನಾನೇ ಪರ್ಸನಲ್ ಹೋಗಿ ಇನ್ವಿಟೇಷನ್ ಅನ್ನ ಕೊಟ್ಟಿದ್ದೇನೆ. 108 ಮನೆಗಳಿಗೆ ಉದ್ದೇಶಪೂರ್ವಕವಾಗಿ. ಆದರೆ ಅದರಲ್ಲಿ ಹೆಚ್ಚಿನವರು ಬಂದಿದ್ದಾರೆ. ಸಂತೋಷ ಆಗ್ತಾ ಇದೆ. ನನ್ನ ತಾಯ್ನಾಡು ಕಾಟುಗುಕ್ಕೆ, ನನ್ನ ಊರು, ಅಲ್ಲಿಂದಲೇ ಹೆಚ್ಚು ಕಮ್ಮಿ 40 ಜನ ಬಂದಿದ್ದಾರೆ. ಇದಕ್ಕಿಂತ ಸಂತೋಷದ ವಿಚಾರ ಮತ್ತೊಂದಿಲ್ಲ. ಯಾಕಂದ್ರೆ ಕೃಷಿ ಮಾಹಿತಿ ಎಲ್ಲ ಕಡೆ ಸಿಗುತ್ತೆ, ಸುದ್ದಿಯವರಿದ್ದಾರೆ, ಪೇಪರಲ್ಲಿ ಬರುತ್ತೆ. ಆ ದೃಷ್ಟಿಯಲ್ಲಿ ಬಂದಿಲ್ಲ ಕೆಲವರು, ಆದರೆ ತೊಂದರೆ ಇಲ್ಲ. ಸುದ್ದಿ ಮಾಧ್ಯಮದವರಿಗೆ ನಾನು ಕೃತಜ್ಞನಾಗಿದ್ದೇನೆ. ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ, ಇನ್ನು ಮುಂದಕ್ಕೂ ಕೊಡ್ತಾರೆ. ನಾವು ಇದರಲ್ಲಿ ಸಫಲತೆಯನ್ನು ಖಂಡಿತ ಕಾಣುತ್ತೇವೆ. ಇದನ್ನು ಒಂದು ಉತ್ತಮ ಗುರಿಯತ್ತ ಮುನ್ನಡೆಸುವಂತಹ ನೇತೃತ್ವ ಹೇಮನಾಥ್ ಶೆಟ್ಟರಲ್ಲಿದೆ. ಖಂಡಿತವಾಗಿ ನಾವು ಸಾರ್ಥಕ್ಯವನ್ನು ಪಡಿತೇವೆ ಅನ್ನುವುದಕ್ಕೆ ಪಂಜುಗುಡ್ಡ ಈಶ್ವರ ಭಟ್ರೆ ಸಾಕ್ಷಿ. ಇವಾಗ ಮುಂದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ತೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿ ಇಂದಿನ ಈ ವಿಶೇಷ ಕಾರ್ಯಕ್ರಮದ ಅಧ್ಯಕ್ಷಸ್ಥಾನ ವಹಿಸಿ ಈ ಕಾರ್ಯ ಸಂಘಟಿಸಿರುವಂಥ ಡಾಕ್ಟರ್ ಬೇಬಿರೆ ಪ್ರತಿಷ್ಠಾನ ಅಧ್ಯಕ್ಷರಾಗಿರುವಂಥ ಶ್ರೀ ದಂಬೆಕ ಸದಾಶಿವರಾವ್ ಇವರಿಗೆ ವಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕಾರ್ಯಕ್ರಮ ಸಂಘಟಿಸಲು ಸಹಕರಿಸಿರುವಂತಹ ಶ್ರೀಯುತ ಹೇಮನಾಥ್ ಶೆಟ್ಟಿ ಅವರಿಗೆ ಕೂಡ ವಂದನೆ ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಉದ್ಘಾಟಕರು, ಅತಿಥಿಗಳು, ಸಂಪನ್ಮೂಲ ವ್ಯಕ್ತಿಗಳು, ಅದೇ ರೀತಿಯಲ್ಲಿ ಎಲ್ಲ ಕೃಷಿಕ ಬಾಂಧವರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ.
ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿರುವಂಥ ಶ್ರೀ ಬಾಲಕೃಷ್ಣ ಕೊರ್ದಾಳ್ ಅವರು ದಯವಿಟ್ಟು ವೇದಿಕೆ ಬರಬೇಕು ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ನಮ್ಮ ಅಧ್ಯಕ್ಷರೊಂದು ಸ್ಮರಣಿಕೆ ನೀಡಿ ಗೌರವಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮ ಸಹಕರಿಸಿರುವಂಥ ಪವಿತ್ರ ವಿವಾಹ ಎಂಟರ್ಪ್ರೈಸಸ್ನ AR ಅಮನ್ ಮತ್ತು ಇಡೀ ತಂಡದವರಿಗೆ ವಂದನೆ ಸಲ್ಲಿಸ್ತಾ ಇದ್ದೇನೆ. ಕಾರ್ಯ ಸಂಘಟಿಸಲು ಅವಕಾಶ ಮಾಡಿಕೊಟ್ಟಿರುವಂಥ ಬಂಟರ ಭವನ ಪುತ್ತೂರು ಇದರ ಎಲ್ಲ ಪದಾಧಿಕಾರಿಗಳಿಗೆ ಅದೇ ರೀತಿಯಲ್ಲಿ ಕಚೇರಿ ವ್ಯವಸ್ಥಾಪಕರಿಗೆ ಕೂಡ ವಂದನೆ ಸಲ್ಲಿಸ್ತಾ ಇದ್ದೇನೆ. ಪುರುಷೋತ್ತಮ್ ಭಟ್ ಅವರು ದಯವಿಟ್ಟು ವೇದಿಕೆ ಬರಬೇಕೆಂಬುದು ಅಧ್ಯಕ್ಷರು ಕೇಳಿಕೊಂಡಿದ್ದಾರೆ. ಕಾರ್ಯಕ್ರಮ ಯಶಸ್ವಿ ಸಹಕರಿಸಿರುವ ಸುದ್ದಿ ಮಾಧ್ಯಮದ ಎಲ್ಲ ತಂಡದವರಿಗೆ, ಜೊತೆಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿರುವಂಥ ಪ್ರತಿಯೊಬ್ಬರಿಗೂ ವಂದನೆ ಸಲ್ಲಿಸುತ್ತಾ ಕಾರ್ಯಕ್ರಮ ಬಳಿಕ ಸರಳ ಭೋಜನ ಇದೆ, ಅದನ್ನು ಕೂಡ ಸ್ವೀಕರಿಸಿ ತೆರಳಬೇಕಾಗಿ ಎಲ್ಲ ಕೃಷಿಕ ಬಾಂಧವರಿಗೆ ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ವಂದನೆ, ನಮಸ್ಕಾರ.